ಕ್ಯಾರಿಯರ್ ಗೈಡೆನ್ಸ್ ಅಂದ್ರೆ ಏನು? ಈಗ ಫಸ್ಟ್ PUC ಮಕ್ಕಳಿಲ್ಲಿ ಬೆಟರ್. ಈಗ ಸೆಕೆಂಡ್ PUC ಮಕ್ಕಳು ಯಾರೆಲ್ಲ ಇಲ್ಲಿ ಕುತ್ಕೊಂಡಿದ್ದೀರಿ, ನಿಮ್ಗೆ ಇದು ಒಂದೇ ಸರ್ತಿ ಈಗ ಗೊತ್ತಾಗುವಂಥದ್ದು. ಬಟ್ ಫಸ್ಟ್ PUC ಮಕ್ಕಳಿಗೆ ಇವಾಗಿರುವಂತ ಟ್ರೆಂಡ್ಸ್ ಪ್ಲಸ್ ನೆಕ್ಸ್ಟ್ ಇಯರ್ ನಿಮ್ಗೆ ಪುನೊಂದು ಸೆಷನ್ ಆಗ್ತದೆ ಅಂತ ಹೇಳಿ ಆದ್ರೆ ಆವಾಗ ಲೇಟೆಸ್ಟ್ ಟ್ರೆಂಡ್ಸ್ ಯು ವಿಲ್ ಗೆಟ್ ಟು ನೋ. ಎಸ್ ಆರ್ ನೋ? ನಾನು ಹೇಳಿದೆ ಎಸ್ ಆರ್ ನೋ? ಎಸ್. ಎನರ್ಜಿ ಲೆವೆಲ್ಸ್ ಡ್ರಾಪ್ ಆದ್ರೆ ನಾನು ನಿಮ್ಗೆ ನಿಲ್ಲಿಸಿ ಗೇಮು ಮಾಡಿಸ್ತೇನೆ, ಮತ್ತೆ ಆವಾಗ ಮತ್ತೆ ಎಲ್ಲಿ ಓಡ್ಲಿಕ್ಕಿಲ್ಲ, ನಿಂತ್ಕೊಳ್ಬೇಕಾಗ್ತದೆ. ನೀವು ಗೊತ್ತಾಗ್ತದೆ, ನಾನು ಮಿಡ್ಲಲ್ಲಿ ಅಲ್ಲಿ ಬರ್ತೇನೆ, ಮೈಕ್ ಎಷ್ಟು ಲೆಂತ್ ಇದೆ ಅಲ್ಲಿ ಬರ್ತೇನೆ. ನಾವು ಟೆಲ್ ಮೀ ದೀಸ್ ಮೆನಿ ಪೀಪಲ್ ಆರ್ ಸಿಟೆಡ್. ಎಷ್ಟು ಜನರಲ್ಲಿ ಕೂತ್ಕೊಂಡಿದ್ದೀರಿ? ಈಗ ನಾನು ನಿಮ್ಗೆ ಒಂದು ಅಪಾರ್ಚುನಿಟಿ ಕೊಡ್ತೇನೆ. ನನ್ನ ಸೆಷನ್ ಪವರ್ಫುಲ್ ಆಗಿರ್ತದೆ, ನನ್ನ ಸೆಷನ್ ಡಿಟೇಲ್ಡ್ ಆಗಿರ್ತದೆ. ಬಟ್ ನಾನು ಈಗ ನಿಮ್ಗೆ ಒಂದು ಅಪಾರ್ಚುನಿಟಿ ಕೊಡ್ತೇನೆ. ಎಷ್ಟು ಜನರು ಈ ಕ್ರೌಡ್ ಅಲ್ಲಿ, ಹೌ ಮೆನಿ ಆಫ್ ಯು ವಿಲ್ ಕಮ್ ನೌ ಹಿಯರ್ ಇಮಿಡಿಯೇಟ್ಲಿ? ನಾನು ನಿಮ್ಗೆ ಒಂದು ಟಾಪಿಕ್ ಕೊಡ್ತೇನೆ, ಆ ಟಾಪಿಕ್ ಮೇಲೆ 5 ನಿಮಿಷ ಮಾತಾಡ್ತೀರಿ ಅಂತ ಕೇಳಿದ್ರೆ, ಮಾತಾಡ್ತೀರಾ ಅಂತ ಹೇಳಿದ್ರೆ ಎಷ್ಟು ಜನರು ಇಲ್ಲಿ ಮುಂದೆ ಬರ್ಲಿಕ್ಕೆ ರೆಡಿ ಇದ್ದೀರಿ? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ನಾನು ಕೊಡ್ತೇನೆ, ಮಾತಾಡ್ಬೇಕು ಮತ್ತೆ. 0 ಒಬ್ರು 5 ನಿಮಿಷ. ಶೋರ್ ಶೋರ್, ಚೇಂಜ್ ಮಾಡ್ಲಿಕ್ಕಿಲ್ಲ ಮತ್ತೆ. ಓಕೆ ಅಲ್ವಾ? ಓಕೆ, ನಿಮ್ಮ ಹೆಸರೇನು? ದೀಕ್ಷಾ. ನಾನು ನೆನ್ಪಿಟ್ಕೊಳ್ತೇನೆ. ಐ ವಿಲ್ ಬಿ ಗಿವಿಂಗ್ ಹರ್ ಅ ಚಾನ್ಸ್ ಅಟ್ ದ ಲಾಸ್ಟ್. ಓಕೆ, ಅಟ್ ದ ಲಾಸ್ಟ್. ಸೊ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ದೀಕ್ಷಾನಿಗೆ ಕೊಡ್ತೀರ. ಫಸ್ಟ್ ಇನಿಷಿಯೇಟಿವ್ ತಗೊಂಡದಕ್ಕೆ ಒಂದು ಕ್ಲಾಪ್ಸ್ ಅನ್ನು ಕೊಡ್ಬೇಕು. ಇಟ್ಸ್ ಅನ್ ಇನಿಷಿಯೇಟಿವ್. ನೋ ಒನ್ ಎಲ್ಸ್? ನೋ ಒನ್ ಎಲ್ಸ್ ಫ್ರಮ್ ದ ಕ್ರೌಡ್? ಫ್ರಮ್ ದ ಬಾಯ್ಸ್ ಸೈಡ್ ನೋ ಒನ್? ನೋ ಒನ್. ನೋಡಿ, ಅಲ್ಲಿ ಒಬ್ರು ಮಗು ನಿಂತಿದ್ದಾರೆ, ಮೋಸ್ಟ್ಲಿ ಅವ್ರು ಮಾತಾಡ್ತಾರ. ಹಾ, ನೋಡಿ, ಅವರಿಗೆ ಇಂಟ್ರೆಸ್ಟ್ ಇದೆ, ಸಣ್ಣ ಮಗುವಿಗೆ ಇಂಟ್ರೆಸ್ಟ್ ಇದೆ, ಅವ್ರು ಎದ್ದು ನಿಂತರು. ಉಳಿದವರಿಗೆ ನಾನು ಯಾಕೆ ಇದನ್ನು ಹೇಳಿದಂದ್ರೆ ನೆನ್ಪಿಟ್ಕೊಳ್ಳಿ, ಅಪಾರ್ಚುನಿಟೀಸ್ ನೆವರ್ ಕಮ್ ಅಗೇನ್. ಡಿಯರ್ ಸ್ಟೂಡೆಂಟ್ಸ್, ಬುಕ್ ಉಂಟಾ ನಿಮ್ಮ ಹತ್ರ? ಬರೀರಿ ಆ ಸೆಂಟೆನ್ಸ್ ಅನ್ನು ಫಾಸ್ಟ್. ಅಪಾರ್ಚುನಿಟೀಸ್ ನೆವರ್ ಕಮ್ ಅಗೇನ್. ಬರೀಲೇಬೇಕು, ಯಾಕಂದ್ರೆ ಇದು ಕ್ಲಾಸ್ ಕೂಡ, ಇದು ಸೆಷನ್ ಕೂಡ, ಇದು ಟ್ರೈನಿಂಗ್ ಕೂಡ. ಸುಮಾರಷ್ಟು ಬರೀಲಿಕ್ಕೆ ಉಂಟು, ಯಾಕಂದ್ರೆ ಇಲ್ಲಿ ನಮ್ಮ ಹತ್ರ PPT ಪ್ರೆಸೆಂಟೇಶನ್ ಇಲ್ಲ, ಬರ್ದ್ರೆ ಮಾತ್ರ ಉಳಿತದದು. ಅಪಾರ್ಚುನಿಟೀಸ್ ನೆವರ್ ಕಮ್ ಅಗೇನ್. ನಾವು ಇಮ್ಯಾಜಿನ್, ಈಗ ದೀಕ್ಷಾ ಅವರಿಗೆ ನಾನೊಂದು ಅಪಾರ್ಚುನಿಟಿ ಕೊಟ್ಟೆ ಅಂತ ಎನ್ಸ್ಕೊಳ್ಳಿ ಸರ್, ಅವರಿಗೆ 5 ನಿಮಿಷ. ನೀವೇ ಹೇಳಿ ನನಗೆ, ಅವರಲ್ಲಿ ಲಾಸ್ಟ್ ಅವರ್ ಇಲ್ಲಿಂದ ಮಾತಾಡಿ ಹೋದ್ರೆ ಅವರಲ್ಲಿ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತದಾ ಇಲ್ವಾ ಸರ್? ಇಂಪ್ರೂವ್ ಆಗ್ತದೆ ಅಲ್ವಾ? ಡೆಫಿನೆಟ್ಲಿ ಅಲ್ವಾ? ದಾಟ್ ಈಸ್ ಮೇನ್. ರಿಮೆಂಬರ್ ದೀಸ್ 3 C's. ಬರೀರಿ ಅಲ್ಲಿ 3C ಅಂತ ಬರೀರಿ. 3C. ಫಸ್ಟ್ C is ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಫಾಸ್ಟ್ ಬರೀಬೇಕು, ಕಾನ್ಫಿಡೆನ್ಸ್. ಸೆಕೆಂಡ್ ಒನ್ is ಕ್ಲಾರಿಟಿ. ಥರ್ಡ್ ಒನ್ is, anyone can say? Communication. Communication. If I give her one opportunity, ನಾನು ಅವರಿಗೆ ಒಂದು ಅವಕಾಶವನ್ನು ಕೊಟ್ಟರೆ, ಅವ್ರು ಇಲ್ಲಿ ಬಂದು ಮಾತಾಡಿದ್ರೆ ಅವರಲ್ಲಿ ಕಾನ್ಫಿಡೆನ್ಸ್ ಬರ್ತದೆ, ಅವರಿಗೆ ಒಂದು ಕ್ಲಾರಿಟಿ ಬರ್ತದೆ. ಏನ್ ಕ್ಲಾರಿಟಿ ಬರ್ತದೆ ಅಂತ ಹೇಳಿದ್ರೆ, ನನ್ನಲ್ಲಿ ನಾನು ಮಾತಾಡುವ ಶಕ್ತಿ ಇದೆ, ಶೈಲಿ ಇದೆ ಅಂತ ಬಂದ್ಬಿಡ್ತದೆ. ದೀಕ್ಷಾ ಅವರಿಗೆ ನಾನು ಲಾಸ್ಟ್ ಅಲ್ಲಿ ಅಪಾರ್ಚುನಿಟಿ ಕೊಡ್ತೇನೆ. ಬಟ್ ನಾವಿಲ್ಲಿ ಇವತ್ತು ಬಂದಂತ ಕಾರ್ಯಾಗಾರ ಯಾವುದು ಅಂತ ಹೇಳಿದ್ರೆ ಕ್ಯಾರಿಯರ್ ಗೈಡೆನ್ಸ್. ಕಾಮರ್ಸ್ ಆದ ನಂತರ ಆಫ್ಟರ್ ಸೆಕೆಂಡ್ PUC ವಾಟ್ ಆಲ್ ಆಪ್ಷನ್ಸ್ ಆರ್ ದೇರ್ ಅಂತ ಹೇಳಿದ್ರೆ ಏನೆಲ್ಲ ಕಲಿಬಹುದು, ಏನೆಲ್ಲ ಜಾಬ್, ನಾವು ಒಳ್ಳೆ ಜಾಬ್ ಅನ್ನು ಪಡ್ಕೊಳ್ಬೇಕಾದ್ರೆ ಯಾವ ತರದ್ದೆಲ್ಲ ಆಪ್ಷನ್ಸ್, ಯಾವ ತರದೆಲ್ಲ ಕೋರ್ಸಸ್ ನಾವು ಕಲಿಬಹುದು ಅಂತ, ಕಲೀಲೇಬೇಕು ಅಂತ ಕಡ್ಡಾಯ ಇಲ್ಲ. ವಾಟ್ ಆಲ್ ಆಪ್ಷನ್ಸ್ ಆರ್ ದೇರ್ ಇನ್ ಫ್ರಂಟ್ ಆಫ್ ಯು ಅನ್ನೋದು ನಾನು ನಿಮ್ಮ ಮುಂದೆ ಇಡ್ತೇನೆ. ಇಸ್ ದಟ್ ಓಕೆ? ಎಸ್. ಈಗ ಸೊ ಫಸ್ಟ್ ನೆನ್ಪಿಟ್ಕೊಳ್ಳಿ, ಫಸ್ಟ್ PUC ಮಕ್ಕಳು ಇದನ್ನು ಜಸ್ಟ್ ಕೇಳಿದ್ರೆ ಸಾಕು. ಸೆಕೆಂಡ್ PUC ಮಕ್ಕಳು ನೆನ್ಪಿಟ್ಕೊಳ್ಳಿ, you have 2 options. Once you are done with your second PUC, you have got 2 options. ಒಂದು UG studies, ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೇವೆ. ಸೆಕೆಂಡ್ ಒನ್ ಇಸ್ ಪ್ರೊಫೆಷನಲ್ ಸ್ಟಡೀಸ್. 2 ಸ್ಟಡೀಸ್ ಇದು ಆಪ್ಷನ್ಸ್ ನಿಮ್ಮ ಹತ್ರ ಇದೆ. ಸೊ ನಿಮ್ಮ ಬುಕ್ಕಲ್ಲಿ ನಾನು ಹೇಳ್ತಾ ಇರುವಾಗ ನೀವು ನೋಟ್ ಮಾಡ್ಕೊಳ್ತಾ ಹೋಗ್ಬೇಕು. ಸ್ಕಿಲ್ಸ್ ಬಗ್ಗೆ ಮಾತಾಡ್ಲಿಕ್ಕಿದೆ, ಪ್ರೊಫೆಷನಲ್ ಕೋರ್ಸಸ್ ಬಗ್ಗೆ ಮಾತಾಡ್ಲಿಕ್ಕಿದೆ, ಅದಾದ ನಂತರ ಟೆಕ್ನಾಲಜಿ ಬಗ್ಗೆ ಮಾತಾಡ್ಲಿಕ್ಕಿದೆ, ನಿಮ್ಮಲ್ಲಿರುವಂತ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡ್ಲಿಕ್ಕಿದೆ. ದರ್ ಆರ್ ಸೋ ಮೆನಿ ಥಿಂಗ್ಸ್ ವಿ ಹ್ಯಾವ್ ಟು ಡಿಸ್ಕಸ್. ಅದಕ್ಕೋಸ್ಕರ 1.5 ಗಂಟೆ ಬೇಕು. ಫಸ್ಟ್ ನೋಡಿ, ನಾರ್ಮಲ್ ಆಗಿ ಈಗ ನನ್ನ ಬಗ್ಗೆ ನೀವು ಕೇಳಿದ್ರೆ, ನಾನು ನನ್ನ PUC ಮುಗಿಸಿದ ನಂತರ ತಗೊಂಡದ್ದು ಕೋರ್ಸ್ ಕಾಮರ್ಸ್ ಅಲ್ಲಿ BCom. ಓಕೆ, ಸೊ ಬರೀತೀರಾ ಅಲ್ಲಿ ಬುಕ್ ಅಲ್ಲಿ ನಿಮ್ದು, ನಿಮ್ಗೆ ಇದೆಲ್ಲ ಗೊತ್ತಿರ್ಬೇಕು. ಲಾಸ್ಟಿಗೆ ಇದಾದ ನಂತರ ನಾವು ಡಿಸೈಡ್ ಮಾಡುವಂಥದ್ದು, ಪೇರೆಂಟ್ಸ್ ಡಿಸೈಡ್ ಮಾಡುವಂಥದ್ದು ಯಾವ ಕೋರ್ಸ್ ಅನ್ನು ಸ್ಟೂಡೆಂಟ್ ತಗೊಳ್ಬೇಕು ಅಂತ. ಸಿ, ಫಸ್ಟ್ ಒನ್ ಈಸ್ BCom. ಬರ್ದ್ರಾ? ಬ್ಯಾಚುಲರ್ ಆಫ್ ಕಾಮರ್ಸ್. ಎಷ್ಟು ವರ್ಷ ಇದು? 3 ವರ್ಷ, 3 years. 3 years. ಸೆಕೆಂಡ್ ಆಪ್ಷನ್ ಇಮಿಡಿಯೇಟ್ಲಿ ಬರ್ಕೊಳ್ಳಿ, ಆಯ್ತಾ? ಇಮಿಡಿಯೇಟ್ಲಿ ಬರ್ಕೊಳ್ಳಿ. ಪೇರೆಂಟ್ಸ್ ಕೇಳಿದ್ರೆ ಸಾಕು, ಪೇರೆಂಟ್ಸ್ ಬರೆಯೋದು ಬೇಡ, ಮಕ್ಕಳು ಬರೀತಾರೆ. ಫಸ್ಟ್ ಒನ್ ಈಸ್ BCom, ದಟ್ ಈಸ್ ಬ್ಯಾಚುಲರ್ ಆಫ್ ಕಾಮರ್ಸ್. ಹೌ ಮೆನಿ ಇಯರ್ಸ್ ಹೇಳಿ ನನಗೆ, ಆನ್ಸರ್ ಕೊಡಿ ಪ್ಲೀಸ್.
ಇಟ್ ಈಸ್ 3 years. ಓಕೆ, ಎಸ್. ಇದರಲ್ಲಿ ಬ್ಯಾಚುಲರ್ ಆಫ್ ಕಾಮರ್ಸ್ ಅಲ್ಲಿ ಮೇನ್ ಸಬ್ಜೆಕ್ಟ್ ಇಸ್ ಅಕೌಂಟೆನ್ಸಿ. ಬ್ರಾಕೆಟ್ ಅಲ್ಲಿ ಮೇನ್ ಸಬ್ಜೆಕ್ಟ್ ಅಕೌಂಟೆನ್ಸಿ ಅಂತ ಬರೆದುಬೇಡಿ. ಮೇನ್ ಸಬ್ಜೆಕ್ಟ್ ಅಕೌಂಟೆನ್ಸಿ ಶಾರ್ಟ್ ಫಾರ್ಮ್ ಅಲ್ಲಿ ಬರೆಯಿರಿ. ಮತ್ತೆ ನನಗೆ ಟೈಮ್ ಆದಾಗ ನಾನು ಅಲ್ಲಿ ಬಂದು ನೋಡ್ತೇನೆ ಕೂಡ. ಐ ಆಲ್ಸೋ ಡೆಫಿನೆಟ್ಲಿ ಚೆಕ್ ವೆದರ್ ಯು ರಿಟರ್ನ್ ಆರ್ ನಾಟ್. ರೈಟ್, ಎಸ್. ಸೆಕೆಂಡ್ ಆಪ್ಷನ್, ಸೆಕೆಂಡ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಇಸ್ BBA, ಬ್ಯಾಚುಲರೇಟ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, BBA. ಇದು ಕೂಡ 3 ವರ್ಷದ್ದೇ ಕೋರ್ಸ್. ಕೇಳ್ತಾ ಇದೆ ಎಲ್ರಿಗೂ? ಹಿಂದ್ಗಡೆ ಕೇಳ್ತಾ ಇದೆಯಾ ಬಾಯ್ಸ್? ಎಸ್. ಸೊ ನಾನು ಹೇಳ್ಬೋದಾ, ವಾಟ್ ಆರ್ ದ 2 ಪ್ರೋಗ್ರಾಮ್ಸ್ ಆಫ್ಟರ್ PUC ಕಾಮರ್ಸ್ ಸ್ಟೂಡೆಂಟ್ಸ್ ಇರುವಂತದ್ದು? ಒಂದು BCom, ಸೆಕೆಂಡ್ ಒನ್ ಇಸ್ BBA. ಓಕೆ, ಸೊ ಈಗ ನಾನು ಇದರ ಡಿಫರೆನ್ಸ್ ಅನ್ನು ನಿಮ್ಗೆ ಹೇಳ್ತೇನೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ BCom ಅಂಡ್ BBA? ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಬ್ಯಾಚುಲರ್ ಆಫ್ ಕಾಮರ್ಸ್ ಅಲ್ಲಿ ಮುಂದೆ ಹೋಗ್ತಾ ನೆಕ್ಸ್ಟ್ ಪ್ರೋಗ್ರಾಮ್ ಯಾವುದು ಅಂತ PG ಸ್ಟಡೀಸ್ ಅಲ್ಲಿ ಇರುವಂತದ್ದು MCom. ಫಸ್ಟ್ ಕೇಳ್ಕೊಳ್ಳಿ, ಅದಾದ ನಂತರ ನಾನು ನಿಮ್ಗೆ ಅದರ ಸಿಗ್ನಿಫಿಕೆನ್ಸ್ ಹೇಳ್ತೇನೆ. ಆಫ್ಟರ್ BCom ದ ಬೆಸ್ಟ್ ಪ್ರೋಗ್ರಾಮ್ ಟು ಚೂಸ್ ಇಸ್ MCom. ಓಕೆ, ಅದೇ BBA ಮಾಡಿ ಆದ ನಂತರ ದ ಬೆಸ್ಟ್ ಪ್ರೋಗ್ರಾಮ್ ಟು ಚೂಸ್ ಇಸ್ MBA. ಕೇಳಿದಿರಾ? ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಆ ಕಡೆಯಿಂದ ನೀವು MCom ಅಂತ ಹೇಳಿದ್ರೆ ಮಾಸ್ಟರ್ ಆಫ್ ಕಾಮರ್ಸ್. ಸೊ ಮಾಸ್ಟರ್ ಆಫ್ ಕಾಮರ್ಸ್ 2 years, MBA ಕೂಡ 2 years. ನನ್ನ ಬಗ್ಗೆ ನೀವು ಕೇಳೋದಾದ್ರೆ ನಾನು ಕಲ್ತದ್ದು BCom ಪ್ಲಸ್ MBA. ಓಕೆ, BCom ಆದ ನಂತರ MBA. ನೀವು ನನ್ನ ಹತ್ರ ಕೇಳ್ಬೋದು, ಸರ್ ಈಗ ನೀವು ಹೇಳಿದ ದ ಬೆಸ್ಟ್ ಇಸ್ BCom ಆದ ನಂತರ MCom ಅಂತ. ಆ ಥರ ಏನು ಕಡ್ಡಾಯ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಇಂಪಾರ್ಟೆಂಟ್ ಥಿಂಗ್ ಇಸ್ ಆಕ್ಟಿವ್ ಲಿಸ್ನಿಂಗ್. ನಾನು ಇವತ್ತು ನಿಮ್ಗೆ 1.5 hour ಸೆಷನ್ ಅಲ್ಲಿ ಕೋರ್ಸಸ್ ಬಗ್ಗೆ ಹೇಳ್ತೇನೆ, ಸ್ಕಿಲ್ಸ್ ಬಗ್ಗೆ ಹೇಳ್ತೇನೆ, ಸರ್ಟಿಫಿಕೇಶನ್ಸ್ ಬಗ್ಗೆ ಹೇಳ್ತೇನೆ, ಜಾಬ್ ರಿಲೇಟೆಡ್ ಹೇಳ್ತೇನೆ, ಇಂಟರ್ವ್ಯೂ ರಿಲೇಟೆಡ್ ಹೇಳ್ತೇನೆ, ಪ್ಲೇಸ್ಮೆಂಟ್ಸ್ ರಿಲೇಟೆಡ್ ಹೇಳ್ತೇನೆ, ತುಂಬಾ ವಿಚಾರಗಳು ಹೇಳಿ ಹೋಗ್ತೇನೆ. ಆದ್ರೆ ಅದು ನೆನಪೊಳಿಬೇಕಾದ್ರೆ ಇಫ್ ಇಟ್ ಹ್ಯಾಸ್ ಟು ರಿಟೈನ್ ಇನ್ ಯುವರ್ ಮೈಂಡ್, ಯು ಹ್ಯಾವ್ ಟು ರೈಟ್ ಇಟ್ ಡೌನ್. ಗೊತ್ತಾಗ್ತದಲ್ಲ? ಯು ಹ್ಯಾವ್ ಟು ರೈಟ್ ಇಟ್ ಡೌನ್. ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ನಾಡ್ದು ನೀವು ಎಕ್ಸಾಮ್ ಓದಿರ್ತೀರಿ, ಎಕ್ಸಾಮ್ ಕಂಪ್ಲೀಟ್ ಮಾಡಿರ್ತೀರಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ಗೆ ಬಂದಿರ್ತೀರಿ. 10th ಸ್ಟ್ಯಾಂಡರ್ಡ್ಗೆ ಬಂದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ 5th ಸ್ಟ್ಯಾಂಡರ್ಡ್ ಅಲ್ಲಿ ಏನೆಲ್ಲ ಕಲ್ತಿದ್ರಿ, ಯಾವ್ದೆಲ್ಲ ಸಬ್ಜೆಕ್ಟ್ ಕಲ್ತಿದ್ದೀರಾ ಅಂತ ಹೇಳಿದ್ರೆ ನೆನಪಿರುದಿಲ್ಲ. ನಮ್ಗೆ ಎಲ್ಲ ನೆನಪಿರುದಿಲ್ಲ, ಯಾಕಂದ್ರೆ ನಾವು ಮರ್ತು ಹೋಗಿರ್ತೇವೆ. ಬಟ್ ಇಫ್ ವಿ ಹ್ಯಾವ್ ದಟ್ 5th ಸ್ಟ್ಯಾಂಡರ್ಡ್ ನೋಟ್ ಬುಕ್ ವಿತ್ ಅಸ್, ಪುನಃ ಓಪನ್ ಮಾಡಿ ನೋಡಿದಾಗ ನಮ್ಗೆ ನೆನಪಾಗ್ತದೆ ಇಲ್ವೋ? ಸರ್ ನಮ್ಗೆ ನೆನಪಾಗಿ ಆಗ್ತದೆ, ಹೋ ಇದೇ ಎಲ್ಲ ನಾನು ಕಲ್ತದ್ದು, ಮ್ಯಾಥ್ಸ್ ಇದೆಲ್ಲ ಕಲ್ತದ್ದು, ಇಷ್ಟು ಸುಲಭ ಇತ್ತಲ್ಲ ಅಂತ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ನೀವು ಫಸ್ಟ್ PUC, ಸೆಕೆಂಡ್ PUC ಅಲ್ಲಿರುವಾಗ ನಿಮ್ಗೆ BCom, MBA, CA, CS, ಲಾ, ಅಡ್ವೊಕೇಸಿ ಇದೆಲ್ಲ ಹೇಳುವಾಗ ದೊಡ್ಡದಂತ ಅನ್ಸ್ಬೋದು. ನೆನ್ಪಿಟ್ಕೊಳ್ಳಿ, ಕೀಪ್ ದಿಸ್ ಇನ್ ಮೈಂಡ್. ಇದು ಕಷ್ಟ ಅಂತ ಅನ್ಸ್ಬೋದು. ಬಟ್ ದ ಮೊಮೆಂಟ್ ವೆನ್ ನೀವು ಗ್ರೋ, ನೀವು ಫಸ್ಟ್ ಇಯರ್ BComಗೆ ಬಂದಾಗ, ಫಸ್ಟ್ ಇಯರ್ BBAಗೆ ಬಂದಾಗ ನೀವು ಇನ್ನೂ 2 ವರ್ಷ ದೊಡ್ಡವರಾಗಿರ್ತೀರಿ. ಯು ಆರ್ ಗ್ರೋನ್ ಅಪ್ ಬೈ 2 more years. ನಿಮ್ಮ ಮೈಂಡ್, we call it as ವಿಕಸನ ಅಂತ ಹೇಳಿದ್ರೆ ಏನು? there is a growth in your mind, there is a shift in your mind. ಆವಾಗ ನಿಮ್ಗೆ ಅದು ಸುಲಭ ಆಗ್ತದೆ. Yes or no? I have seen so many students ಸಾಫ್ಟ್ ಸ್ಕಿಲ್ಸ್ ಅಲ್ಲಿ ಪಾಯಿಂಟ್ ನಂಬರ್ 1 ಏನ್ ಬರೆದ್ರೆ ಜೋರಾಗಿ ಹೇಳಿ? ಏನು? ಆಕ್ಟಿವ್ ಲಿಸ್ನಿಂಗ್ ಮಾಡ್ತಾ ಇದ್ದೀರಾ ಇಲ್ವಾ? ಎಸ್ ಆರ್ ನೋ? ಎಸ್. ಆಕ್ಟಿವ್ ಲಿಸ್ನಿಂಗ್ ಇದ್ರೆ ಲಾಸ್ಟ್ ತನಕ ನಾನು ನಿಮ್ಗೆ ಏನ್ ಹೇಳ್ತೇನೆ ಎಲ್ಲ ನೆನ್ಪುಳಿಬೇಕು. ಇಲ್ಲದಿದ್ರೆ ನೀವು ಮರ್ತು ಹೋಗ್ತದಾದ್ರೆ ನೀವು ಬರೀತಾ ಇರ್ಬೇಕು. ಸೊ ದಟ್ ನಿಮ್ಗೆ ನಾಡ್ದು ಸೆಕೆಂಡ್ PUC ಆಗುವಾಗ ಡಿಸೈಡ್ ಮಾಡುವಾಗ ದಿಸ್ ಶುಡ್ ಬಿ ಒನ್ ಗೈಡ್. ಈ ಬುಕ್ ಅನ್ನು ಎಸಿಬೇಡಿ ಆಯ್ತಾ ಪ್ಲೀಸ್. ಇಫ್ ಯು ಥ್ರೋ ದಿಸ್ ಬುಕ್ ಆರ್ ಥ್ರೋ ದಿಸ್ ಶೀಟ್ ದೆನ್ ಇಟ್ ವಿಲ್ ಬಿ ಅ ಪ್ರಾಬ್ಲಮ್. ನನ್ಗಲ್ಲ, ಯಾರಿಗೆ? ನಿಮ್ಗೇನೆ. ಯಾಕಂತೇಳಿ ನಾನು ಇನ್ನು ಎಷ್ಟೆಲ್ಲ ಹೇಳಿಕೊಂಡು ನೋಡಿ. ಫಸ್ಟ್ ನಾನು ಹೇಳಿದ್ದು BCom ಜೊತೆಗೆ ಏನ್ ಹೇಳಿದ್ದೆ? PG ಏನ್ ಹೇಳಿದ್ದೆ? MCom. ಕರೆಕ್ಟ್, ರೈಟ್? 2 years, 3 years BCom, 2 years MCom. ಕ್ಲಿಯರ್ ಇದೆ ಇದು? ಎಸ್. ನೆಕ್ಸ್ಟ್ ಒನ್ ನಾನೇನ್ ಹೇಳಿದ್ದೆ? ಸೆಕೆಂಡ್ ಒನ್ BBA, ರೈಟ್? BBA ಪ್ಲಸ್ MBA ಅಂತ ಹೇಳಿದ್ದೆ. BBA is 3 years, MBA is 2 years. ಬಟ್ ವೆನ್ ಇಟ್ ಕೇಮ್ ಟು ಮೈ ಮ್ಯಾಟರ್ ಅಲ್ಲಿಗೆಲ್ಲ ಸ್ಟಾಪ್ ಮಾಡಿದ್ದು. ಮತ್ತೆ ಜೋರ್ ಮಳೆ ಬಂತು ಅಲ್ವಾ? ನನ್ನ ಬಗ್ಗೆ ನಾನು ಹೇಳೋದಾದ್ರೆ ಐ ಟುಕ್ BCom ಪ್ಲಸ್ MBA. ಯಾಕಂತ ಹೇಳಿದ್ರೆ ದರ್ ಇಸ್ ನೋ ರೆಸ್ಟ್ರಿಕ್ಷನ್. ಡಯಾಗನಲ್ಲಿ ನೀವು ಹೋಗ್ಬಹುದು. ಗೊತ್ತಾಗ್ತಲ್ಲ? ನೆನ್ಪಿಟ್ಕೊಳ್ಳಿ, ದರ್ ಇಸ್ ನೋ ರೂಲ್ಸ್ ದಟ್ ಅದು ನೀವು BCom ಆದ ನಂತರ MCom ಮಾಡ್ಬೇಕಂತ ಏನ್ ರೂಲ್ಸ್ ಇಲ್ಲ. ಗೊತ್ತಾಗ್ತಲ್ಲ? ನೀವು MBA ಅನ್ನು ಎಕ್ಸ್ಪ್ಲೋರ್ ಮಾಡಬಹುದು. ನನ್ನ ಫೇವರೇಟ್ ಫಿನಾನ್ಸ್. ಓಕೆ, ನನ್ನ ಫೇವರೇಟ್ ಫಿನಾನ್ಸ್. ಸೊ ನಾನ್ ನಿಮ್ಗೆ ಮತ್ತೆ ಮೇ ಬಿ ಆಫ್ಟರ್ ಹಾಫ್ ಎನ್ ಅವರ್ ನಾನು ನಿಮ್ಗೆ ಒಂದು ಸ್ವಲ್ಪ ಸ್ಪೆಷಲೈಸೇಷನ್ ಬಗ್ಗೆ ಹೇಳ್ತೇನೆ. ನೆನ್ಪಿಟ್ಕೊಳ್ಳಿ, ದರ್ ಆರ್ ಸಮ್ 5 ಥಿಂಗ್ಸ್, 5 ಏರಿಯಾಸ್. ಅಲ್ಲಿಗೆ ಬಂದಾಗ ನಾನು ಹೇಳ್ತೇನೆ ಸ್ಪೆಷಲೈಸೇಷನ್ ಬಗ್ಗೆ ಹೇಳ್ತೇನೆ. ಸ್ಪೆಷಲೈಸೇಷನ್ ಒಂದು ಫಿನಾನ್ಸ್. ಓಕೆ, ಫಿನಾನ್ಸ್ ಅಲ್ಲಿ ನೀವು ಮುಂದೆ ಹೋಗ್ಬಹುದು. ಕಾಮರ್ಸ್ ಸ್ಟೂಡೆಂಟ್ಸ್ ಗೆ ನಾನು ಹೇಳ್ತಾ ಇರೋದು, ಕಾಮರ್ಸ್ ಸ್ಟೂಡೆಂಟ್ಸ್ ಅಲ್ಲಿ ಇದ್ರೆ ಫಿನಾನ್ಸ್. ಸೆಕೆಂಡ್ ಒನ್ ಇಸ್ HR. HR ಅಂತ ಹೇಳಿದ್ರೆ ಏನು? ಹ್ಯೂಮನ್ ರಿಸೋರ್ಸ್, HR. ಥರ್ಡ್ ಒನ್ ಇಸ್ ಕೇಳಿದಿರ ಮಾರ್ಕೆಟಿಂಗ್ ಅಂತ?
ಮಾರ್ಕೆಟಿಂಗ್ ಕೇಳಿದಿರಾ? ಮಾರ್ಕೆಟಿಂಗ್. ಫೋರ್ತ್ ಒನ್ ಆಪರೇಷನ್ಸ್ ಮ್ಯಾನೇಜ್ಮೆಂಟ್, ಫಿಫ್ತ್ ಒನ್ ಇಸ್ ಲಾಜಿಸ್ಟಿಕ್ಸ್. ಗೊತ್ತಾಗ್ತದಲ್ವಾ? ಈ 5 ಏರಿಯಾಸ್ ಅಲ್ಲಿ ನೀವು ಏನ್ ಮಾಡ್ಕೊಳ್ಬಹುದು? ಸ್ಪೆಷಲೈಸೇಷನ್ ಮಾಡ್ಕೊಳ್ಬಹುದು. ಒಂದರಲ್ಲಿ ಕೂಡ ನೀವು ಸ್ಪೆಷಲೈಸೇಷನ್ ಅನ್ನು ಮಾಡ್ಕೊಳ್ಬಹುದು. ಸುಮಾರಷ್ಟು ವಿಚಾರಗಳು ಇರೋದ್ರಿಂದಾಗಿ ಐ ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್. ಇಲ್ಲದ್ರೆ ನಿಮ್ಗೆ ಅದು ಮಿಕ್ಸ್ ಅಪ್ ಆಗ್ತದೆ, ನಿಮ್ಗೆ ಬರೀಲಿಕ್ಕೂ ಆಗುದಿಲ್ಲ, ಪ್ಲಸ್ ನಾನು ಹೇಳಿದ್ದು ನಿಮ್ಗೆ ಮರ್ತು ಹೋಗ್ತದೆ. ಪೇರೆಂಟ್ಸ್ ಇಲ್ಲಿ ಇದ್ದೀರಿ, ನೀವು ಅದನ್ನು ಕೇಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಎಷ್ಟಾಗ್ತದೆ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಏನಾದ್ರೂ ಡೌಟ್ಸ್ ಇದ್ರೆ ನನ್ನ ಹತ್ರ ನೀವು ಲಾಸ್ಟ್ ಅಲ್ಲಿ ಕೇಳ್ಬೋದು. ಡೆಫಿನೆಟ್ಲಿ ಲಾಸ್ಟ್ 10 to 15 minutes ಐ ವಿಲ್ ಬಿ ಓಪನ್ ಫಾರ್ ಕ್ವೆಶನ್ಸ್. ಎಸ್. ಸೊ ನಾನ್ ನಿಮ್ಗೆ ಹೇಳೋದು ನೋಡಿ, ಎಂ.ಕಾಮ್ ತಕೊಳ್ಳಿ, ಅಂದ್ರೆ ನಿಮ್ದು UG ಸ್ಟಡೀಸ್ ಆದ ನಂತರ ಎಂ.ಕಾಮ್ ತಕೊಳ್ಳಿ ಅಥವಾ MBA ತಕೊಳ್ಳಿ, ಎರಡರಲ್ಲಿಯೂ ಸಹ ಫಿನಾನ್ಸ್ ಇದೆ, ಎರಡರಲ್ಲಿ ಸಹ HR ಇದೆ, ಎರಡರಲ್ಲಿ ಸಹ ಮಾರ್ಕೆಟಿಂಗ್ ಆಪ್ಷನ್ ಇದೆ, ಎರಡರಲ್ಲಿ ಸಹ ಲಾಜಿಸ್ಟಿಕ್ಸ್ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಬ್ಯಾಂಕಿಂಗ್ ಇದೆ, ಎರಡರಲ್ಲಿಯೂ ಇದೆ. ಗೊತ್ತಾಗ್ತದಲ್ವ? ಅದು ನಿಮ್ಮ ಚಾಯ್ಸ್. ಇಟ್ಸ್ ಯುವರ್ ರೈಟ್ ಆರ್ ಯುವರ್ ಚಾಯ್ಸ್ ಟು ಚೂಸ್ ವಾಟ್. ಈಗ ನಾನು MBA ಬಗ್ಗೆ, ಎಂ.ಕಾಮ್ ಬಗ್ಗೆ, CA ಬಗ್ಗೆ, CS ಬಗ್ಗೆ ಮಾತಾಡೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ಇಮಿಡಿಯೇಟ್ಲಿ ನೀವು ನೆಕ್ಸ್ಟ್ ತಗೊಳ್ಳುವಂತ ಚಾಯ್ಸ್ ಏನು? ಈದರ್ BCom, ಈದರ್ BBA, ಇನ್ನು ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಥರ್ಡ್ ಒನ್ ಬರ್ಕೊಳ್ತೀರಾ? ಥರ್ಡ್ ಒನ್, ಎಸ್, ಥರ್ಡ್ ಒನ್ LLB. ಲಾ ಅಂತ ಕೇಳಿದ್ದೀರಾ? ಅಡ್ವೊಕೇಟ್ಸ್ ನೋಡಿದ್ದೀರಾ? ಆಫೀಸಸ್ ಇದೆಯಾ? ಎಸ್. ಅವ್ರೇನ್ ಕಲಿತಾರೆ? ಲಾ ಕಲಿತಾರೆ, LLB ಮಾಡ್ತಾರೆ. ಗೊತ್ತಾಗ್ತದಲ್ವಾ? ಎಸ್. ಇದು ಎಷ್ಟು ವರ್ಷದ ಪ್ರೋಗ್ರಾಮ್ ಹೇಳ್ಬೋದಾ ಯಾರಾದ್ರೂ? ಬಾಯ್ಸ್, ಇಸ್ ಇಟ್ 3 years? ಇಸ್ ಇಟ್ 4 years? ಇಸ್ ಇಟ್ 3 years? ಇಸ್ ಇಟ್ 4 years? ಇಟ್ ಈಸ್ 4 years. ಆಯ್ತಾ? ಆದ್ರೆ ನೀವು ಸೆಕೆಂಡ್ PUC ಅಂದ್ರೆ ನೀವು ಇಮಿಡಿಯೇಟ್ಲಿ ಸೆಕೆಂಡ್ PUC ಮುಗಿಸ್ತಾ ನಿಮ್ಮದು ಗ್ರಾಜುಯೇಷನ್ ಜೊತೆಗೆ ಹೋದ್ರೆ 5 years ಪ್ರೋಗ್ರಾಮ್ ಆಗಿ ಕೂಡ ಕೊಡ್ತಾರೆ. ಗೊತ್ತಾಗ್ತದಲ್ಲ? ಸೊ ಹಾಗಾಗಿ ಅಂದ್ರೆ ನೆನ್ಪಿಟ್ಕೊಳ್ಳಿ, ತುಂಬಾ ಲಾಂಗ್ ಆಗಿ ಅದನ್ನು ಕಲಿತೀರಾ, ಶಾರ್ಟ್ ಆಗಿ ಕಲಿತೀರಾ, ನಿಮ್ಮ ಮೇಲೆ ಬಿಟ್ಟದ್ದು. ನಾವು ರೈಟ್ ಡೌನ್ ಸಮ್ ಆಫ್ ದ ಇಂಪಾರ್ಟೆಂಟ್ ವರ್ಡ್ಸ್. ಕೆಳಗಡೆ ಒಂದು ಸ್ವಲ್ಪ ಜಾಗ ಬಿಟ್ಟು ಬರೀರಿ, ಸ್ಕಿಲ್ಸ್ ಬಿಟ್ಟು ಕೆಲವೊಂದು ಸಬ್ಜೆಕ್ಟ್ಸ್ ಹೆಸರನ್ನು ಬರೀರಿ. ಆಯ್ತಾ? ಅದಾದ ನಂತರ ಆ ಸಬ್ಜೆಕ್ಟ್ಸ್ ರಿಲೇಟೆಡ್ ಯಾವ್ದೆಲ್ಲ ಜಾಬ್ಸ್ ಇದೆ ಅಂತ ಹೇಳ್ತೇನೆ ನಾನು. ಕಾಮರ್ಸ್ ಬಗ್ಗೆ ದಯವಿಟ್ಟು ನೆಗೆಟಿವ್ ಮೈಂಡ್ ಸೆಟ್ ಇದ್ರೆ ಇವತ್ತಿಂದ ತೆಗೀರಿ. ಗೊತ್ತಾಗ್ತಲ್ಲ? ಪ್ಲೀಸ್ ರಿಮೂವ್ ದ ನೆಗೆಟಿವ್ ಮೈಂಡ್ ಸೆಟ್ ಅಬೌಟ್ ಕಾಮರ್ಸ್. ಕಾಮರ್ಸ್ ಅಲ್ಲಿ ಕಮ್ಮಿ ಜಾಬ್ಸ್ ಇದೆ ಅಂತ ಹೇಳೋದು ಅಂತದ್ದು ಏನೂ ಇಲ್ಲ. ಬಿಕಾಸ್ ನೀವು ನನ್ನ ಇಂಟ್ರೊಡಕ್ಷನ್ ಕೇಳಿದ್ರ ಇಲ್ವಾ ನಂಗೆ ಗೊತ್ತಿಲ್ಲ, ಎಷ್ಟು ಕೇಳಿದ್ರೆ ಅಂತ ಹೇಳಿ. ಸೊ ಇಂಟ್ರೊಡಕ್ಷನ್ ಇದು ನಾನು ಕಟ್ ಮಾಡಿ ಹೇಳ್ತೇನೆ, ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಅಲ್ಲ, ಬಟ್ ನಾನು ಅದು ವರ್ಕ್ ಮಾಡಿ ಮತ್ತೆ ಲೆಕ್ಚರಿಂಗ್ ಪೊಸಿಷನ್ಗೆ, ಟ್ರೈನಿಂಗ್ ಪೊಸಿಷನ್ ಬಂದಿದ್ರಿಂದಾಗಿ ನನಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದು. ಫಸ್ಟ್ 5.5 years I started at the age of 17, 18 at the age. ಫಸ್ಟ್ 5.5 years ನಾನು CA ಫರ್ಮ್ ಅಲ್ಲಿ ವರ್ಕ್ ಮಾಡಿದ್ದು. ಓಕೆ. ಅದಾದ ನಂತರ ನಾನು ಸುಮಾರಷ್ಟು ಕಂಪನೀಸ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಿದ್ದೇನೆ. UAE ಅಲ್ಲಿ ಸಹ 2 years ವರ್ಕ್ ಮಾಡಿದ್ದೇನೆ. ಅದಾದ ನಂತರ ನಾನೊಂದು GST ಪ್ರಾಕ್ಟೀಷನರ್ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಎಕ್ಸಾಮ್ ಬರೆದು ಟ್ಯಾಕ್ಸ್ ಅನ್ನು ನನ್ನದೇ ಸ್ವಂತ, ನನ್ನದು ಕೆಲವು ಕ್ಲೈಂಟ್ಸ್ ಇದ್ದಾರೆ, ಅವರಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಪ್ಲಸ್ ನಾನು 2 ಕಾಲೇಜಸ್, ಧವಳ ಕಾಲೇಜ್, MPM ಕಾಲೇಜ್ ಅಲ್ಲಿ ನಾನು ವಿಸಿಟಿಂಗ್ ಫ್ಯಾಕಲ್ಟಿ ಆಗಿ ಹೋದ ನಂತರ ನಾನು ತ್ರಿಷಾ ಕಾಲೇಜ್ ಅಲ್ಲಿ ಕಟ್ಪಾಡಿಯಲ್ಲಿ ನಾನು ಫುಲ್ ಟೈಮ್ ಲಾಸ್ಟ್ 3 years ಇಂದ ಸರ್ವ್ ಮಾಡ್ತಾ ಇದ್ದೇನೆ. ಪ್ಲಸ್ ನಾನು ಕೆಲವೊಂದಷ್ಟು CSCET, ದಟ್ ಇಸ್ CS ಎಂಟ್ರೆನ್ಸ್ ಎಕ್ಸಾಮ್, CA ಫೌಂಡೇಶನ್, ಅದು CA ಎಂಟ್ರೆನ್ಸ್ ಎಕ್ಸಾಮ್ಗೆ ಕೆಲವೊಂದಷ್ಟು ಲಾಜಿಕಲ್ ರೀಸನಿಂಗ್, ಕ್ವಾಂಟ್ ಪೇಪರ್ಸ್ ನಾನು ಕಲಿಸ್ತೇನೆ. ಇದು ನಾನು ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ಮಿಡ್ಲ್ ಅಲ್ಲಿ ಕಂಪನಿ ಅಂತ ಬರ್ತದೆ ನೋಡಿ. ಹ್ಯಾವ್ ಯು ಹರ್ಡ್ ಆಫ್ ದಿಸ್ ವರ್ಡ್ ಕಂಪನಿ? ಸ್ಟೂಡೆಂಟ್ಸ್ PUC ಅಲ್ಲಿ ಬಂದಿದ್ಯಾ? ಅಕೌಂಟ್ಸ್ ಅಲ್ಲಿ ಕಂಪನಿ, ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ನಿಮ್ಮಲ್ಲಿ ಇದ್ರೆ ಗೊತ್ತಾಗ್ತದಲ್ಲ. ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ನಿಮ್ಮಲ್ಲಿ ಇದ್ರೆ ಯು ಕ್ಯಾನ್ ಡಿಸೈಡ್ ವೇರ್ ಟು ಗೋ, ವಿಚ್ ಒನ್ ಟು ಚೂಸ್. ನೆನ್ಪಿಟ್ಕೊಳ್ಳಿ, MBA ಅಥವಾ BBA ಪ್ಲಸ್ MBA ಮಾಡ್ತೀರಾದ್ರೆ ಮ್ಯಾನೇಜ್ಮೆಂಟ್, ನೆನ್ಪಿಟ್ಕೊಳ್ಳಿ ವರ್ಡ್, ಬರೀತೀರಾ ಅಲ್ಲಿ ವರ್ಡ್ ಮ್ಯಾನೇಜ್ಮೆಂಟ್. ಓಕೆ, ಮ್ಯಾನೇಜ್ಮೆಂಟ್. ನೆಕ್ಸ್ಟ್ BCom ಮತ್ತೆ ನೀವು ನಾಡ್ದು MCom ಮಾಡ್ತೀರಾದ್ರೆ ಅಕೌಂಟ್ಸ್ ಅಂಡ್ ಟ್ಯಾಕ್ಸೇಷನ್, ಕೆಳಗೆ ಬರೆದು ಬಿಡ್ಬೇಕು. ಗೊತ್ತಾಗ್ತಲ್ಲ? ಫಸ್ಟ್ ಈಸ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಒನ್ ಈಸ್ ಅಕೌಂಟ್ಸ್ ಅಂಡ್ ಟ್ಯಾಕ್ಸೇಷನ್. ಅರ್ಥ ಆಯ್ತಾ ನಿಮ್ಗೆ? ಎಸ್. ಓಕೆ. ಈ 2 ವರ್ಡ್ಸ್ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ತೇನೆ ನೋಡಿ, ನಿಮ್ಮ ತರ ನಾನಿದ್ದಾಗ, ವೆನ್ ಐ ವಾಸ್ ಇನ್ ಫಸ್ಟ್ PUC, ವೆನ್ ಐ ವಾಸ್ ಇನ್ ಸೆಕೆಂಡ್ PUC, ಐ ವಾಸ್ ಅ ವೆರಿ ಲೇಮ್ ಪರ್ಸನ್. ಅಲ್ಲಿ ಸುಮ್ಮನೆ ಕೂತ್ಕೊಳ್ತಿದ್ದೆ ನಾನು. ಗೊತ್ತಾಗ್ತದಲ್ವ? ಅದು ಮುಂದೆ ಬರ್ಲಿಕ್ಕೆ ಹೆದರ್ತಿದ್ದೆ. ಬಟ್ ನೌ ಐ ಆಮ್ ಸ್ಟ್ಯಾಂಡಿಂಗ್ ಅಂಡ್ ಸ್ಪೀಕಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮರಾ ಆಲ್ಸೋ ಐ ಆಮ್ ಸ್ಪೀಕಿಂಗ್ ರೈಟ್ ನೌ. ಗೊತ್ತಾಗ್ತದಲ್ವಾ? ಆನ್ಲೈನ್ ಕ್ಲಾಸಸ್ ತಗೊಂಡಿದ್ದೇನೆ, ಝೂಮ್ ಅಲ್ಲಿ ತಗೊಂಡಿದ್ದೇನೆ, ಗೂಗಲ್ ಮೀಟ್ ಅಲ್ಲಿ ತಗೊಂಡಿದ್ದೇನೆ, ಎಷ್ಟೆಷ್ಟೋ ಕಾಲೇಜಸ್ಗೆ ವಿಸಿಟ್ ಮಾಡಿದ್ದೇನೆ. ದಿಸ್ ಇಸ್ ನಥಿಂಗ್ ಬಟ್ ಸಿ ಫಾರ್ ಕಾನ್ಫಿಡೆನ್ಸ್. ಮಕ್ಕಳೇ ನೆನ್ಪಿಟ್ಕೊಳ್ಳಿ. ಗೊತ್ತಾಗ್ತಲ್ಲ? ಸಿ ಫಾರ್ ಕಾನ್ಫಿಡೆನ್ಸ್ ಇಲ್ಲದಿದ್ರೆ ಮುಂದೆ ಬಂದು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾನ್ಫಿಡೆನ್ಸ್ ಇದ್ರೆ ಸಾಕಾಗುದಿಲ್ಲ. ಗೊತ್ತಾಗ್ತಲ್ವ? ಕಾನ್ಫಿಡೆನ್ಸ್ ಇದ್ರೆ ಸಾಕಾಗುದಿಲ್ಲ. ಮಾತಾಡ್ತಾ ಕಾನ್ಸೆಪ್ಟ್ಸ್ ಬರ್ಬೇಕಲ್ಲ. ಸಿ ಫಾರ್ ಕಾನ್ಸೆಪ್ಟ್ಸ್.
ಕಾನ್ಸೆಪ್ಟ್ಸ್ ಬರ್ಬೇಕಲ್ವಾ? ನಾನು ನಿಮ್ಗೆ ಏನ್ ಹೇಳಲಿಕ್ಕೆ ಹೊರಟಿದ್ದೇನೆ? ನಾನು ಅಲ್ಲಿ ಸ್ಕ್ರೀನ್ ನೋಡಿ ಹೇಳ್ತಾ ಇದ್ದೇನಾ? ಇಲ್ಲ, ಅದು ಖಾಲಿ ರೆಫರೆನ್ಸ್ಗೆ ನಾನು ಅಲ್ಲಿ ಲ್ಯಾಪ್ಟಾಪ್ ಇಟ್ಟಿದ್ದೇನೆ. ಸಪೋಸ್ ಇಲ್ಲಿ PPT ಇದ್ದಿದ್ರೆ PPT ಪ್ರೆಸೆಂಟೇಷನ್ ಕೂಡ ಆಗ್ತಿತ್ತು, ನಿಮ್ಗೆ ನೋಡ್ಲಿಕ್ಕೆ ಆಗ್ತಿತ್ತು. ಬಟ್ ಇಫ್ ಯು ಹ್ಯಾವ್ ಕಾನ್ಸೆಪ್ಚುಯಲ್ ನಾಲೆಜ್, ಕೀಪ್ ಇನ್ ಮೈಂಡ್, ಗೊತ್ತಾಗ್ತಲ್ಲ ನಮ್ಗೆ ನಮ್ಮ ಸರ್ ಯಾರೆಲ್ಲ ಕಲಿಸಿದ್ದಾರೆ, ನಾನು ಯಾವಾಗೆಲ್ಲ ಡಿಗ್ರಿ ಮಾಡಿದ್ದೇನೆ, PG ಸ್ಟಡೀಸ್ ಮಾಡಿದ್ದೇನೆ, ಪ್ರೊಫೆಷನಲ್ ಸ್ಟಡೀಸ್ ಮಾಡಿದ್ದೇನೆ, ನಮ್ಗೆ ಹೇಳಿದ್ದೇನಂತ ಹೇಳಿದ್ರೆ ಕಾನ್ಸೆಪ್ಚುಯಲ್ ನಾಲೆಜ್, ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಕ್ಲಾರಿಟಿ ಅಂತ ಹೇಳಿದ್ರೆ ನೀವು ಏನೇ ಕಲಿತೀರಿ, ಇವತ್ತು ನನ್ನ ಈ ಸೆಷನ್ ಮುಗಿಸ್ಕೊಂಡು ನೀವು ಹೋಗ್ತೀರಾದ್ರೆ ನಿಮ್ಮಲ್ಲಿ ಕ್ಲಾರಿಟಿ ಇರಬೇಕು. ನಾನು ಯಾಕೆ ಈ ಸೆಷನ್ ಅಲ್ಲಿ ಕೂತ್ಕೊಂಡಿದ್ದೇನೆ, ವೈ ಡಿಡ್ ಐ ಸಿಟ್ ಇನ್ ದಿಸ್ ಸೆಷನ್, ವಾಟ್ ಈಸ್ ದ ಟೇಕ್ ಅವೇ. ಟೇಕ್ ಅವೇ ಅಂತ ಹೇಳಿದ್ರೆ ಇಲ್ಲಿಂದ ನಾನೊಂದು 10 ವಿಷಯಗಳನ್ನಾದ್ರೂ ಹೊಸತ್ತು ತಿಳ್ಕೊಂಡು ಹೋದ್ನ, ಪೇರೆಂಟ್ಸ್ ಮಕ್ಕಳು ಸಹ. ದಾಟ್ಸ್ ವೈ ಸೆಷನ್ಸ್ ಆರ್ ಇಂಪಾರ್ಟೆಂಟ್, ಟ್ರೈನಿಂಗ್ ಸೆಷನ್ಸ್ ಆರ್ ಇಂಪಾರ್ಟೆಂಟ್. ಇಸ್ ದಟ್ ಕ್ಲಿಯರ್? ಎಸ್. ಫಸ್ಟ್ BCom, ಸೆಕೆಂಡ್ ಒನ್ ಇಸ್ BBA, ಥರ್ಡ್ ಒನ್ ಏನ್ ಬರ್ದ್ರಿ ನೀವು? LLB, ಗೊತ್ತಾಗ್ತದಲ್ವಾ? ಸೊ ಅದರಲ್ಲಿ ಸಹ ಮಾಸ್ಟರ್ಸ್ ಪ್ರೋಗ್ರಾಮ್ ಇದೆ. ಓಕೆ, ಅದರಲ್ಲಿ ಸಹ ಮಾಸ್ಟರ್ಸ್ ಪ್ರೋಗ್ರಾಮ್ ಇದೆ. ಈಗ ಫೋರ್ತ್ ಒನ್ ನಾನು ನಿಮ್ಗೆ ಹೇಳ್ತೇನೆ. ಫೋರ್ತ್ ಒನ್, ಎನಿ ಗೆಸಸ್? ಫೋರ್ತ್ ಒನ್ ಏನು ನಿಮ್ಗೆ ಏನು ಆಪ್ಷನ್ಸ್ ಇದೆ ಅಂತ ಹೇಳಿ? BCom, BBA, ಅದಾದ ನಂತರ LLB ಬಿಟ್ರೆ ಬೇರೆ ಯಾವ್ದಾದ್ರು ಆಪ್ಷನ್ ಇದೆಯಾ? ಎಸ್, ಏನು? BCA. ವೆರಿ ಗುಡ್. ಒಂದು ಕ್ಲಾಪ್ಸ್ ಕೊಡ್ತೀರಾ ಯಾರೆಲ್ಲ BCA ಅಂತ ಹೇಳಿ? ಜೋರಾಗಿ ಚಪ್ಪಾಳೆ ಅನ್ಕೊಡಿ ನೋಡುವ. ನಾನು ಇದರ ಬಗ್ಗೆ ಹೇಳಲೇಬೇಕು. ಬಿಫೋರ್ ಐ ಸೇ ಅಬೌಟ್ BCA, BCom ತಗೊಳ್ಳುವಾಗ, BCom ಸ್ಟಡೀಸ್ ಮಾಡುವಾಗ, BCom ಅಲ್ಲಿ ಸಹ BCom ವೊಕೇಶನಲ್ ಅಂತ ಇದೆ, ನೆನ್ಪಿಟ್ಕೊಳ್ಳಿ. ಗೊತ್ತಾಗ್ತಲ್ಲ? BCom ಅಲ್ಲಿ BCom ರೆಗ್ಯುಲರ್, BCom ವೊಕೇಶನಲ್ ಅಂತ ಇದೆ. BCom ರೆಗ್ಯುಲರ್ ಅಂದ್ರೆ ಅಲ್ಲಿ ನಿಮ್ದು ಅಕೌಂಟ್ಸ್ ಮತ್ತೆ ಟ್ಯಾಕ್ಸ್, ದೀಸ್ ಆರ್ ದ ಮೇನ್ ಪೇಪರ್ಸ್, ಅಕೌಂಟ್ಸ್ ಮತ್ತೆ ಟ್ಯಾಕ್ಸ್. ಓಕೆ. ನೆಕ್ಸ್ಟ್ BCom ವೊಕೇಶನಲ್ಲಿ IT ಪೇಪರ್ಸ್ ಬರ್ತದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಇದು ಪೇಪರ್ಸ್ ಬರ್ತದೆ, ಜಾವಾ ರಿಲೇಟೆಡ್ ಬರ್ತದೆ, C ಬರ್ತದೆ, C++ ಬರ್ತದೆ. ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಇದು ಕೆಲವೊಂದಷ್ಟು ಸಬ್ಜೆಕ್ಟ್ಸ್ ಕೂಡ ಅದರಲ್ಲಿ ಬರ್ತದೆ. ಸೊ BCom ವೊಕೇಶನಲ್ ತಕೊಂಡು ನೀವು ಸ್ಟಡಿ ಮಾಡ್ತೀರಾದ್ರೆ, BCA ಸ್ಟಡಿ ಮಾಡ್ತೀರಾದ್ರೆ ದ ಪೇಪರ್ಸ್ ಆರ್ ಸಿಮಿಲರ್. ಗೊತ್ತಾಗ್ತದಲ್ವಾ? ಈಗ ನಮ್ಮ ಕಾಲೇಜಲ್ಲಿ ನಮ್ಮ ಪ್ರಿನ್ಸಿಪಲ್ ಇದ್ದಾರೆ ನಾರಾಯಣ್ ಸರ್ ಅಂತೇಳಿ, ಅವರು BCA ಪ್ರೊಫೆಷನಲ್. ಗೊತ್ತಾಗ್ತದಲ್ಲ? BCA ಪ್ರೊಫೆಷನಲ್. ಸೊ ಅವ್ರ ಹತ್ರ ನಾನು ಪ್ರತಿಯೊಂದು ಸರ್ತಿ ಇಂಟ್ರಾಕ್ಟ್ ಮಾಡ್ತಾ ಇರ್ತೇನೆ, ಸರ್ BCA ಅಲ್ಲಿ ಇನ್ನೇನು ಅಡ್ವಾನ್ಸ್ಮೆಂಟ್ಸ್ ಆಗಿದೆ, ಇನ್ನೇನು ಹೊಸತಿದೆ ಅಂತ. ನೆನ್ಪಿಟ್ಕೊಳ್ಳಿ, ಸಪೋಸ್ ಇಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಕುತ್ಕೊಂಡಿರಿ, ದೀಸ್ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್. ನಿಮ್ಮಲ್ಲಿ ನಾಡ್ದು ನೀವು ಇಂಜಿನಿಯರಿಂಗಿಗೆ ಹೋಗ್ಲಿಕ್ಕೆ ಆಗ್ತದ? ಐ ಹ್ಯಾವ್ ಒನ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಕಾಮರ್ಸ್ ಮುಗಿಸಿದವರು ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಆಗ್ತದ? ಎಸ್, ಮಾಡ್ಲಿಕ್ಕೆ ಆಗ್ತದೆ. ದರ್ ಇಸ್ ಒನ್ ರೂಟ್. ಕೆಲವರು ನೋ ಅಂತ ಹೇಳ್ತಾರಲ್ವಾ? ಡಿಪ್ಲೊಮಾ ಅಲ್ಲಿ ಹೋಗಿ ಡಿಪ್ಲೊಮಾದಲ್ಲಿ 2 years ಕಂಪ್ಲೀಟ್ ಮಾಡಿ ಲ್ಯಾಟ್ರಲ್ ಎಂಟ್ರಿಯಲ್ಲಿ ನೀವು ಫಸ್ಟ್ ಇಯರ್ ಇಂಜಿನಿಯರಿಂಗಿಗೆ ಹೋಗ್ಬೋದು. ಗೊತ್ತಾಗ್ತದಲ್ವಾ? ಆದ್ರೆ ನೆನ್ಪಿಟ್ಕೊಳ್ಳಿ, ಸಪೋಸ್ ನಿಮ್ಗೆ ಇಂಜಿನಿಯರಿಂಗ್ ಅಲ್ಲ ಕೋಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಕೋಡಿಂಗ್ ಅಂತ ಹೇಳಿದ್ರೆ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲೇ ಮುಂದೆ ಹೋಗ್ಬೇಕಂತ ಆಸೆ ಇದೆ, ಆವಾಗ ನೀವು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ತಗೊಳ್ಬಹುದು. ದಟ್ ಇಸ್ BCA. ಗೊತ್ತಾಗ್ತದಲ್ವಾ? BCAಗೆ ಕಾಮರ್ಸ್ ಕಂಪ್ಲೀಟ್ ಮಾಡಿದವರು, ಸೆಕೆಂಡ್ PUC ಮಾಡಿ ಬಂದವರು ನೀವು ಎಂಟ್ರಿ ತಗೊಳ್ಬಹುದು, ಸೈನ್ಸ್ ಕಂಪ್ಲೀಟ್ ಮಾಡಿ ಬಂದವರು ಸಹ ನೀವು ಎಂಟ್ರಿಯನ್ನು ತಗೊಳ್ಬಹುದು. ಇಸ್ ದಟ್ ಕ್ಲಿಯರ್ ಎವ್ರಿ ಒನ್? ಎಸ್. ಆದ್ರೆ BCA ತಗೊಳ್ಳೋದಕ್ಕಿಂತ ಮುಂಚೆ, ಸಪೋಸ್ ಇಫ್ ಯು ಆರ್ ಚೂಸಿಂಗ್ BCA, ನಿಮ್ಗೆ ಸ್ಪೆಷಲ್ ಇಂಟ್ರೆಸ್ಟ್ ಇರ್ಬೇಕು. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಿಮ್ಗೆ ಟೆಕ್ನಾಲಜಿ ಬಗ್ಗೆ, ಕೋಡಿಂಗ್ ಬಗ್ಗೆ ಸ್ವಲ್ಪ ಆದ್ರೂ ನಿಮ್ಗೆ ಒಲವು ಇರ್ಬೇಕು, ಇಂಟ್ರೆಸ್ಟ್ ಇರ್ಬೇಕು. ದೋಸ್ ಸ್ಟೂಡೆಂಟ್ಸ್ ನೀವು ಮುಂದೆ ಹೋಗಿ, ಇಲ್ಲದಿದ್ರೆ ನೀವು BCom ಈ ರೂಟಲ್ಲೇ ಬರ್ಬೋದು. ಈಗ ಪ್ರೊಫೆಷನಲ್ ಕೋರ್ಸಸ್ ಅಂತ ಇದೆ. ನಾನೀಗ ಕೆಲವೊಂದಷ್ಟು ಕ್ಲಾಸಸ್ CA CS ಗೆ ತಗೊಂಡಿದ್ದೇನೆ, ಜಾಸ್ತಿ ಮಾತಾಡೋದಿಲ್ಲ, ಒಂದು 2 ಲೈನ್ ಹೇಳ್ತೇನೆ. ಅದು ಪ್ರೊಫೆಷನಲ್ ಕೋರ್ಸಸ್. ನೀವು ಪ್ರೊಫೆಷನಲ್ ಆಗಿದ್ರೆ ಯು ಕ್ಯಾನ್ ಪರ್ಸ್ಯೂ ಇಟ್. ನೀವು ಬಿಂದಾಸ್ ಆಗಿದ್ರೆ ಆಗೋದಿಲ್ಲ, ಆಯ್ತಾ? ಬಿಂದಾಸ್ ಆಗಿ ಇದ್ರೆ, ಸಬ್ಜೆಕ್ಟ್ ರಿಲೇಟೆಡ್ ಬಿಂದಾಸ್ ಆಗಿದ್ರೆ ತೊಂದರೆ ಇಲ್ಲ, ಪ್ರೊಫೆಷನಲ್ ಆಗಿ ಇರ್ಬೇಕು. ಯಾಕಂತ ಹೇಳಿದ್ರೆ ಅದರಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಅಂತ ಇರ್ತದೆ, ಸಕ್ಸೆಸ್ ಅನ್ಸಕ್ಸೆಸ್ಫುಲ್ ಅನ್ನೋ 2 ವರ್ಡ್ಸ್ ಇರ್ತದೆ. ನೀವು ಮಿನಿಮಮ್ 50% ತೆಗಿಲೇಬೇಕಂತ ಇರ್ತದೆ. 50% ಏನಾ ಸರ್ ಅಂತ ಆದ್ರೆ ಕ್ವಶನ್ ಪೇಪರ್ ಕೂಡ ಸುಲಭ ಇರುವುದಿಲ್ಲ. ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಇಟ್ ಡೇ ಇನ್ ಡೇ ಔಟ್. ಆ ತರ ನಿಮ್ಮಲ್ಲಿ ಒಂದು ಡಿಟರ್ಮಿನೇಷನ್ ಇದ್ರೆ ಯು ಕ್ಯಾನ್ ಚೂಸ್ ಪ್ರೊಫೆಷನಲ್ ಕೋರ್ಸಸ್ ಆಲ್ಸೋ. ಎಷ್ಟೋ ಮಕ್ಕಳಿದ್ದಾರೆ, ಅವ್ರ ಸೆಕೆಂಡ್ PUC ಆದ ನಂತರವೇ CA ಫೌಂಡೇಶನ್ ಎಂಟ್ರೆನ್ಸ್ ಎಕ್ಸಾಮ್, CSCT ಎಂಟ್ರೆನ್ಸ್ ಎಕ್ಸಾಮ್ ತಕೊಂಡು ಮುಂದೆ ಹೋದವರು ಇದ್ದಾರೆ. ಬಟ್ ಅದಕ್ಕೆ ಒಂದು ಹಠ ಬೇಕು. ಕೀಪ್ ಇನ್ ಮೈಂಡ್, ಅದಕ್ಕೊಂದು ಹಠ ಬೇಕು, ಡಿಟರ್ಮಿನೇಷನ್ ಬೇಕು. ಇಲ್ಲದಿದ್ರೆ ಕೆಲವೊಮ್ಮೆ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರ್ತದೆ. ಇಸ್ ದಟ್ ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ನಾನು ನಿಮ್ಗೆ ಹೇಳಿದ್ದೆ ಸರ್ಟಿಫಿಕೇಶನ್ ಅಂತ ಬರ್ತದೆ. ಕೆಳಗಡೆ ಬರೀರಿ, ಸರ್ಟಿಫಿಕೇಶನ್ ಅಂತ ಬರೀರಿ. ಸರ್ಟಿಫಿಕೇಟ್ ಕೋರ್ಸಸ್ ಅಲ್ಲ ಇದು, ನೆನ್ಪಿಟ್ಕೊಳ್ಳಿ. ಇಟ್ ಇಸ್ ನಾಟ್ ಸರ್ಟಿಫಿಕೇಟ್ ಕೋರ್ಸ್. ಸರ್ಟಿಫಿಕೇಟ್ ಕೋರ್ಸ್ ಇಸ್ ಲೈಕ್ ಡಿಪ್ಲೊಮಾ ಕೋರ್ಸ್. ಗೊತ್ತಾಗ್ತದಲ್ವ? 6 months 1 year ಮಾಡ್ತಿರಲ್ಲ, ದಟ್ ಈಸ್ ಸರ್ಟಿಫಿಕೇಟ್ ಕೋರ್ಸ್. ವೆರಾಸ್ ನಾನು ಈಗ ಹೇಳ್ತಾ ಇರೋದು ಸರ್ಟಿಫಿಕೇಶನ್ಸ್. ಸರ್ಟಿಫಿಕೇಶನ್ಸ್ ಏನಂತ ಹೇಳಿದ್ರೆ, ಸಪೋಸ್ ನೋಡಿ, ನೀವು ಎಷ್ಟು ಜನರು ಇಲ್ಲಿ ಬಂದಿದ್ದೀರಿ,
ದೀಸ್ ಮೆನಿ ಸ್ಟೂಡೆಂಟ್ಸ್ ಕಮ್, ದೀಸ್ ಮೆನಿ ಪೇರೆಂಟ್ಸ್ ಕಮ್. ಬಿಸ್ನೆಸ್ ಅಲ್ಲಿ ಮೇನ್ ಏನು, ಬಿಸ್ನೆಸ್ ಅಲ್ಲಿ ಮೇನ್ ಏನು, ವಿಚ್ ಇಸ್ ದಟ್ ಇಂಪಾರ್ಟೆಂಟ್ ವರ್ಡ್, ಯಾರು ಹೇಳ್ತೀರಿ ಬಾಯ್ಸ್ ಸೈಡ್ ಅಲ್ಲಿ? ಡ್ಯಾಶ್ ಇಲ್ಲದಿದ್ರೆ ಬಿಸ್ನೆಸ್ ಇಲ್ಲ. ಡ್ಯಾಶ್ ಇಸ್ ದ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್. ಕಾಮರ್ಸ್, ಫಸ್ಟ್ PUC, ಸೆಕೆಂಡ್ PUC. ಡ್ಯಾಶ್ ಇಸ್ ದ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್. ಪ್ರಾಫಿಟ್ ಅಲ್ಲ, ಸೇಲ್ಸ್, ರೆವೆನ್ಯೂ, ಸೇಲ್ಸ್. ವಸ್ತುಗಳನ್ನು ನೀವು ತಂದಿಟ್ಟು ಅಂಗಡಿಯಲ್ಲಿ ಸೇಲೇ ಆಗದಿದ್ರೆ ಪ್ರಾಫಿಟ್ ಮತ್ತೆ. ಫಸ್ಟ್ ಇಟ್ ಈಸ್ ಸೇಲ್ಸ್. ಅರ್ಥ ಆಗ್ತದ ನಿಮ್ಗೆ? ಫಸ್ಟ್ ಇಟ್ ಈಸ್ ಸೇಲ್ಸ್. ಸೇಲ್ಸೇ ಆಗದಿದ್ರೆ ಪ್ರಾಫಿಟ್ ಎಲ್ಲಿಂದ ಜನರೇಟ್ ಮಾಡ್ತೀರಿ ನೀವು? ಸೇಲ್ಸ್ ಇಸ್ ದ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್. ಕೀಪ್ ಇನ್ ಮೈಂಡ್, ಗೊತ್ತಾಗ್ತದಲ್ವಾ? ಅದಕ್ಕೋಸ್ಕರವೇ ನೆನ್ಪಿಟ್ಕೊಳ್ಳಿ, ದರ್ ಇಸ್ ಒನ್ ಪ್ರೊಫೆಷನ್, ದರ್ ಇಸ್ ಒನ್ ಪ್ರೊಫೆಷನ್, ದರ್ ಇಸ್ ಒನ್ ಜಾಬ್. ಜನರು ನನಗೆ ಗೊತ್ತಿಲ್ಲ ಯಾಕೆ ಅದನ್ನು ನೆಗೆಟಿವ್ ಆಗಿ ತಗೊಳ್ತಾರೆ, ಹೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಾರ್ಕೆಟಿಂಗ್ ಪ್ರೊಫೆಷನಲ್, ಸೇಲ್ಸ್ ಪ್ರೊಫೆಷನಲ್ ಅಂತ ಎರಡು ವರ್ಡ್ಸ್ ಇದೆ. ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಂತಾನು ಹೇಳ್ತೇವೆ. ಅದರಲ್ಲಿ ನೋಡ್ಕೊಳ್ಳಿ, ಉಳಿದ ಎಲ್ಲಾ ಪ್ರೊಫೆಷನಲ್ಸ್ಗೆ, ಫಿನಾನ್ಸ್ ಪ್ರೊಫೆಷನಲ್, ಅಕೌಂಟಿಂಗ್ ಪ್ರೊಫೆಷನಲ್, ಎಲ್ರಿಗೂ ಕೂಡ ಸ್ಯಾಲರಿ ಮಾತ್ರ ಸಿಗ್ತದೆ, ನೆನ್ಪಿಟ್ಕೊಳ್ಳಿ. ಆದ್ರೆ ಸೇಲ್ಸ್ ಪ್ರೊಫೆಷನಲ್ಗೆ ಟಾರ್ಗೆಟ್ ಇರ್ತದೆ, ಸೇಲ್ಸ್ ಎಷ್ಟು ಮಾಡ್ಬೇಕಂತ ಟಾರ್ಗೆಟ್ ಇರ್ತದೆ. ಬಟ್ ಇಫ್ ಈಸ್ ಏಬಲ್ ಟು ಸೆಲ್ ಮೋರ್, ಕೀಪ್ ಇನ್ ಮೈಂಡ್, ಇಫ್ ಈಸ್ ಏಬಲ್ ಟು ಸೆಲ್ ಮೋರ್, ಅವನಿಗೆ ಕಮಿಷನ್ ಕೂಡ ಸಿಗ್ತದೆ. ನೆನ್ಪಿಟ್ಕೊಳ್ಳಿ, ಸ್ಯಾಲರಿ ಪ್ಲಸ್ ಕಮಿಷನ್ ಸಿಗೋದು ಯಾರಿಗೆ ಅಂತ ಹೇಳಿದ್ರೆ ಸೇಲ್ಸ್ ಪ್ರೊಫೆಷನಲ್ಗೆ. ಯಾಕಂದ್ರೆ ಅವನು ಕಷ್ಟಪಟ್ಟು ಒಂದು ಕಸ್ಟಮರ್ ಅನ್ನು ತರ್ತಾನೆ. ನೆನ್ಪಿಟ್ಕೊಳ್ಳಿ, ಅವನು ಕಷ್ಟಪಟ್ಟು ಒಂದು ಕಸ್ಟಮರ್ ಅನ್ನು ತರ್ತಾನೆ, ಅವನು ಉಳಿಸ್ಕೊಳ್ತಾನೆ, ಅವನ ಹತ್ರ ಮಾತಾಡ್ತಾನೆ, ಕಮ್ಯುನಿಕೇಟ್ ಮಾಡ್ತಾನೆ, ಅವನನ್ನು ರಿಟೈನ್ ಮಾಡ್ತಾನೆ, ಪುನೊಮ್ಮೆ ನನ್ನದೇ ಶಾಪಿಗೆ ಬಂದು ವಸ್ತುವನ್ನು ತಗೊಳ್ಳುವಂತ ಮಾಡುವವನೇ ಯಾರು? ಅವನು ಸೇಲ್ಸ್ ಪರ್ಸನ್. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ದು ಸೇಲ್ಸ್ ಇಸ್ ದ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್. ಹಾಗಾದ್ರೆ ಸೇಲ್ಸ್ ಮ್ಯಾನಿಗೆ ಹೈಯೆಸ್ಟ್ ರೆಸ್ಪೆಕ್ಟ್ ಸಿಗ್ಬೇಕಾ ಬೇಡವಾ? ಸಿಗ್ತದೆ. ಹೇಗೆ? ರೆಮ್ಯುನರೇಷನ್. ಹಿ ಇಸ್ ನಾಟ್ ಜಸ್ಟ್ ಪೇಡ್ ಸ್ಯಾಲರಿ, ಬಟ್ ಹಿ ಇಸ್ ಆಲ್ಸೋ ಪೇಡ್ ಕಮಿಷನ್. ಗೊತ್ತಾಗ್ತದಲ್ಲ? ಆದ್ರೆ ರಿಸ್ಕ್ ಉಂಟು. ಏನ್ ರಿಸ್ಕ್ ಉಂಟು? ನಾನು ಹೇಳಿದ್ದೇನೆ ನಿಮ್ಗೆ. ಏನು? ಟಾರ್ಗೆಟ್ ಅಚೀವ್ ಆಗ್ಲಿಲ್ಲ, ದರ್ ಇಸ್ ಅ ರಿಸ್ಕ್ ಆಫ್ ರಿಪ್ಲೇಸ್ಮೆಂಟ್. ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಏನು? ಇನ್ನೊಬ್ಬ ಬರ್ತಾನೆ, ನಾನು ಸೇಲ್ಸ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರೆ ಲಾಸ್ ಆಫ್ ಜಾಬ್ ಆಗ್ಬಹುದು. ಗೊತ್ತಾಗ್ತದಲ್ವಾ? ಅದಕ್ಕೋಸ್ಕರ ವೆನ್ ಯು ಚೂಸ್ ದ ಜಾಬ್, ನಿಮ್ಗೆ ಇದು ಕೆಲವೊಬ್ಬರಿಗೆ ಏನ್ ಹೇಳ್ತಾ ಇದ್ದಾರೆ ಸರ್ ಅಂತ ಎನ್ಸ್ಕೊಳ್ಬಹುದು, ಚಾಯ್ಸ್. ನೆನ್ಪಿಟ್ಕೊಳ್ಳಿ, 10th ಮುಗಿಸ್ಕೊಂಡು ಬಂದಾಗ ನಿಮ್ಮ ಹತ್ರ ಚಾಯ್ಸ್ ಇತ್ತು. ಏನ್ ಚಾಯ್ಸ್ ಇತ್ತು? ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಲ್ವಾ? ನೀವು ಚೂಸ್ ಮಾಡಿದ್ದು ಕಾಮರ್ಸ್. ರೀಸನ್ ನನ್ಗೆ ಗೊತ್ತಿಲ್ಲ, ಮ್ಯಾಥ್ಸ್ ಕಷ್ಟ ಅಂತವಾ ಗೊತ್ತಿಲ್ಲ ನನ್ಗೆ, ಏನೋ ರೀಸನ್ ಇರ್ಬೋದು, ನಗಾಡ್ತಾ ಇದ್ದಾರೆ ಕೆಲವೊಬ್ರು. ಸಮ್ ಫೇಮಸ್ ಡಯಲಾಗ್ ಇಸ್ ಮ್ಯಾಥ್ಸ್ ಕಷ್ಟ ಅಂತ ಹೇಳಿ ಕಾಮರ್ಸ್ಗೆ ಬಂದವರು. ಸೊ ಮ್ಯಾಥ್ಸ್ ಕಷ್ಟ ಯಾಕಾಗ್ತದೆ ನಂಗೆ ಗೊತ್ತಿಲ್ಲ, ಆಯ್ತಾ? ಹಾಗೆ ಎನ್ಸ್ಕೊಳ್ಬಾರ್ದು. ಮ್ಯಾಥ್ಸ್ ಪುನಃ ಬರ್ತದಾ ಇಲ್ವಾ ಕಾಮರ್ಸ್ ಅಲ್ಲಿ? ಯಾರು ಹೇಳ್ತಾರೆ? ಬರ್ತದೆ. ಎಲ್ಲಿ ಹೋಗ್ತದೆ? ಮಿಸ್ ಆಗೋದೇ ಇಲ್ಲ. ಗೊತ್ತಾಗ್ತಲ್ಲ? ಕಮ್ ಟು BCom, ಕಮ್ ಟು BB, there are 2 subjects. one is costing, one is financial management, accounts, taxation. ಎಲ್ಲ ಕಡೆ ಕ್ಯಾಲ್ಕುಲೇಷನ್ ಬರ್ತದೆ, ಎಲ್ಲ ಕಡೆ ಬರ್ತದೆ. ಬಿಸ್ನೆಸ್ ಮ್ಯಾಥ್ಸ್ ಅಂತ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ, ಎಲ್ಲ ಕಡೆ ಮ್ಯಾಥ್ಸ್ ಬರ್ತದೆ. ಬಟ್ ನಿಮ್ಗೆ ಅಷ್ಟು ಬರೋದಿಲ್ಲ, ಇಂಜಿನಿಯರಿಂಗ್ ಲೆವೆಲ್ ಅಷ್ಟು ಬರೋದಿಲ್ಲ, ಬಟ್ ಬಂದೇ ಬರ್ತದೆ. ಹೌ ಕ್ಯಾನ್ ಯು ಸೇ ದಟ್ ಮ್ಯಾಥ್ಸ್ ನನ್ನನ್ನು ಎಸ್ಕೇಪ್ ಮಾಡಿದೆ ಅಂತೇಳಿ? ನೋ, ಇಟ್ ವಿಲ್ ಬಿ ದೇರ್. ಗೊತ್ತಾಗ್ತದಲ್ಲ? ಆದ್ರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ನಿಮ್ಗೆ ಇದ್ದೇ ಇರ್ತದೆ. ಎಸ್, ಈಗ ನಾನು ನಿಮ್ಗೆ ಹೇಳಿದ ಲಾಸ್ಟ್ ವರ್ಡ್ ನನ್ಗೆ ನೆನಪಾಗ್ತಾ ಉಂಟು, ಸರ್ಟಿಫಿಕೇಶನ್ಸ್ ಅಂತ ಹೇಳಿದ್ದು. ಹೌದಲ್ವಾ? ಸರ್ಟಿಫಿಕೇಶನ್ಸ್ ಅಲ್ಲಿ ಫಸ್ಟ್ ಒನ್, ರೈಟ್ ಡೌನ್ ಫಸ್ಟ್ ಪಾಯಿಂಟ್ ನಂಬರ್ 1. ನೋಡಿ ಎಷ್ಟೆಲ್ಲ ಇದೆ ಅಂತ ಹೇಳ್ತಾ ಹೋಗ್ತೇನೆ. ಫಸ್ಟ್ ಇಸ್ ಟ್ಯಾಲಿ ಪ್ರೊಫೆಷನಲ್. ಬರೀರಿ, ಟ್ಯಾಲಿ ಪ್ರೊಫೆಷನಲ್, TALLY, ಟ್ಯಾಲಿ ಪ್ರೊಫೆಷನಲ್. ಕೇಳಿದ್ದೀರಾ? ಟ್ಯಾಲಿ ಸಾಫ್ಟ್ವೇರ್ ಬಗ್ಗೆ ಕೇಳಿದ್ದೀರಾ ಯಾರಾದ್ರೂ? ಇಲ್ಲ. ನೀವು ಕಲೀಲಿಲ್ವಾ ಇಷ್ಟ ತನಕ? ಇಲ್ಲ, ಇನ್ನು ಕಲಿಸ್ಬೇಕು ನಿಮ್ಗೆ ಅಲ್ವಾ? ಟ್ಯಾಲಿ ಈಸ್ ಒನ್ ಆಫ್ ದ ಫೇಮಸ್ ಮೋಸ್ಟ್ ಅಕೌಂಟಿಂಗ್ ಸಾಫ್ಟ್ವೇರ್ ನಮ್ಮ ಇಂಡಿಯಾದಲ್ಲಿ ಯೂಸ್ ಆಗುವಂತದ್ದು. ಯಾಕಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆದ್ರೂ ವರ್ಡ್ ಕೇಳಿದ್ದೀರಾ ಟ್ಯಾಲಿ ಅಂತ? ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋದಿಲ್ಲ, ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋದಿಲ್ಲ ಅಂತ ಅದೇ ವರ್ಡ್ ಅನ್ನು ತಕೊಂಡು ಸಾಫ್ಟ್ವೇರ್ಗೆ ಹೆಸರನ್ನು ಇಟ್ಟಿದ್ದಾರೆ, ನಾವು ಟ್ಯಾಲಿ ಮಾಡಿ ಕೊಡ್ತೇವೆ ಅಂತ. ಗೊತ್ತಾಗ್ತದಲ್ವಾ? ಸೊ ಟ್ಯಾಲಿ ಸಾಫ್ಟ್ವೇರ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ಅಕೌಂಟ್ಸ್ ಕಲ್ತಿದ್ದೀರಾ ಎಲ್ರು ಕೂಡ? ಫಸ್ಟ್ PUC, ಸೆಕೆಂಡ್ PUC ಅಲ್ಲಿ ಅಕೌಂಟ್ಸ್ ಕಲ್ತಿದ್ದೀರಲ್ವಾ? ವಾಟ್ ಈಸ್ ದ ಫಸ್ಟ್ ಥಿಂಗ್? ಜರ್ನಲ್ ಎಂಟ್ರಿ ತಪ್ಪಾಯ್ತು ಅಂತ ಹೇಳಿ ಅನ್ಸ್ಕೊಳ್ಳಿ. ಏನೆಲ್ಲ ತಪ್ಪಾಗ್ತದೆ ಅಂತ ಹೇಳಿ ನನಗೆ. ನಾವು ಐ ಆಮ್ ಅಕೌಂಟ್ಸ್ ಪ್ರೊಫೆಸರ್ ಆಲ್ಸೋ ಇನ್ BCom. ತಪ್ಪು ಹೇಳಲಿಕ್ಕಿಲ್ಲ ನೀವು. ಓಕೆ, ಜರ್ನಲ್ ಎಂಟ್ರಿ ರಾಂಗ್ ಆದ್ರೆ ಏನೆಲ್ಲ ರಾಂಗ್ ಆಗ್ತದೆ? ಲೆಡ್ಜರ್ ರಾಂಗ್ ಆಗ್ತದ? ಟ್ರಯಲ್ ಬ್ಯಾಲೆನ್ಸ್ ರಾಂಗ್ ಆಗ್ತದ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರಾಂಗ್ ಆಗ್ತದ? ಬ್ಯಾಲೆನ್ಸ್ ಶೀಟ್ ರಾಂಗ್ ಆಗ್ತದ? ಇನ್ನೊಂದು ಮುಂದೆ ಹೋಗ್ತೇನೆ ನಾನು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳಿದ್ದೀರಾ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಇನ್ನು ಕಲಿತೀರಿ, ಅದು ರಾಂಗ್ ಆಗ್ತದೆ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳಿದ್ದೀರಾ? ಅದು ರಾಂಗ್ ಆಗ್ತದೆ. ಎಲ್ಲ ರಾಂಗ್.
ಪ್ರಾಫಿಟ್ ರಾಂಗ್ ಆಗ್ತದ, ರಾಂಗ್ ಆಗ್ತದೆ. ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ರಾಂಗ್ ಆಗ್ತದ, ರಾಂಗ್ ಆಗ್ತದೆ. ಎಕ್ಸ್ಟ್ರಾ ಹಣ ಕಟ್ಟಬೇಕಾಗ್ತದ, ಹೌದು. ಅರ್ಥ ಆಗ್ತದೆ ನಿಮ್ಗೆ? ಅಂದ್ರೆ ಒನ್ ಸ್ಮಾಲ್ ಮಿಸ್ಟೇಕ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನೀವು ಖಾಲಿ ಬೈಹಾರ್ಟ್ ಮಾಡಬೇಡಿ ಪ್ಲೀಸ್. ಡೆಬಿಟ್ ಕ್ರೆಡಿಟ್ ಅನ್ನು ಪ್ಲೀಸ್ ಬೈಹಾರ್ಟ್ ಮಾಡಬೇಡಿ. ಟೀಚರ್ಸ್ ತುಂಬಾ ಸರ್ತಿ ನಿಮ್ಗೆ ಎಷ್ಟು ಸರ್ತಿ ಹೇಳಿಲ್ಲ, ನನಗೂ ಹೇಳಿದ್ದಾರೆ, ನಾನು ಬೈಹಾರ್ಟ್ ಮಾಡ್ಲಿಲ್ಲ ಅಕೌಂಟ್ಸ್ ಅನ್ನು. ಯು ಟು ಅಂಡರ್ಸ್ಟ್ಯಾಂಡ್ ಅಕೌಂಟ್ಸ್, ಯು ಟು ಅಂಡರ್ಸ್ಟ್ಯಾಂಡ್ ವೈ ಡೆಬಿಟ್ ವೈ ಕ್ರೆಡಿಟ್. ಆವಾಗ ಮಾತ್ರ ಕಾನ್ಫಿಡೆನ್ಸ್ ಬರ್ತದೆ, ನೆನ್ಪಿಟ್ಕೊಳ್ಳಿ, ಆವಾಗ ಮಾತ್ರ ಕಾನ್ಫಿಡೆನ್ಸ್ ಬರ್ತದೆ. ಒಂದು ಇನ್ಸಿಡೆಂಟ್ ಹೇಳ್ತೇನೆ ನನ್ಗೆ ಗೊತ್ತಿರುವಂತದ್ದು, ನಿಮ್ಗೆ ಇದು ಗೊತ್ತಿರ್ಬೇಕು. ಒನ್ ಆಫ್ ಮೈ ಸ್ಟೂಡೆಂಟ್ ಡಿಡ್ ಅ ಮಿಸ್ಟೇಕ್ ವೈಲ್ ಪೋಸ್ಟಿಂಗ್ ಎಂಟ್ರಿ. ನನಗೆ ಫೋನ್ ಮಾಡಿದೆ, ಸರ್ ನಾನು ಮಿಸ್ಟೇಕ್ ಮಾಡಿದ್ದೇನೆ, ಈಗ ಜಾಸ್ತಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಬರ್ತಾ ಉಂಟು ಅಂತ ಹೇಳಿ. ಅದಕ್ಕೆ ನಾನು ಅವನಿಗೆ ಹೇಳಿದೆ, ಓಕೆ ನಿನ್ನದು ಏನು ಸ್ಕ್ರೀನ್ ಶಾಟ್ ಇದೆ ಕಳಿಸು, ಅದಕ್ಕೆ ರೀಕ್ಯಾಲ್ಕುಲೇಷನ್ ಮಾಡಿ ನಾನು ಕಳಿಸಿದೆ. ನೋಡಿ, ಅವನಲ್ಲಿ ಅದು ಎಕ್ನಾಲೇಜ್ ಮಾಡೋ ಹ್ಯಾಬಿಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಿ ಎಕ್ನಾಲೇಜ್ಡ್ ಹಿಸ್ ಮಿಸ್ಟೇಕ್. ಅರ್ಥ ಆಗ್ತಾ ಉಂಟು ನಾನು ನಿಮ್ಗೆ ಹೇಳಿದ್ದು? ತಪ್ಪಾಯಿತು ಅನ್ನೋದು ಎಕ್ನಾಲೇಜ್ ಮಾಡೋ ಅವನಲ್ಲಿ ಒಂದು ಸ್ಪೆಷಾಲಿಟಿ ಇತ್ತು. ಹಾಗಾಗಿ ಅವ್ನು ನನ್ಗೆ ಫೋನ್ ಮಾಡಿದ, ಅಥವಾ ಬೇರೆಯವರಿಗೆ ಫೋನ್ ಮಾಡ್ತಾರೆ. ಇಲ್ಲ, ಮುಚ್ಚಿಡಬಾರ್ದು ಅದನ್ನು, ಗೊತ್ತಾಗ್ತವಲ್ಲ. ಇಫ್ ಯು ಜಸ್ಟ್ ಸಪೋಸ್ ಡೆಬಿಟಿಗೆ ಒಂದು ಕ್ರೆಡಿಟ್ ಕೊಟ್ಟು ಸಸ್ಪೆನ್ಸ್ ಅಕೌಂಟ್ ಅಂತ ಹಾಕಿ ಕ್ಲೋಸ್, ಹಾಗೆಲ್ಲ. ಯು ಹ್ಯಾವ್ ಟು ಬಿ ಕ್ಲಿಯರ್. ವಾಟ್ ಎವರ್ ಯು ಆರ್ ರೈಟಿಂಗ್, ವಾಟ್ ಎವರ್ ಯು ಆರ್, ಯಾವುದೇ ಜರ್ನಲ್ ಎಂಟ್ರಿ ಇರಲಿ, ಯಾವುದೇ ಲೆಜರ್ ಇರಲಿ, ನಿಮ್ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಿರ್ಬೇಕು. ಆವಾಗ ಮಾತ್ರ ನೀವು ಒಂದು ಒಳ್ಳೆ ಹುದ್ದೆಗೆ ಹೋಗ್ಬೋದು. ನಾಡ್ದು ಮಿಸ್ಟೇಕ್ಸ್ ಮಾಡ್ಲಿಕ್ಕಿಲ್ಲ, ಜಾಬ್ ಅಲ್ಲಿ ಮಿಸ್ಟೇಕ್ಸ್ ಮಾಡ್ಲಿಕ್ಕಿಲ್ಲ. ಮಿಸ್ಟೇಕ್ಸ್ ಆದ್ರೆ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆದ್ರೆ ತೊಂದರೆ ಇಲ್ಲ, ಅದನ್ನು ಕರೆಕ್ಷನ್ ಮಾಡ್ಬೋದು. ಇಸ್ ದಟ್ ಕ್ಲಿಯರ್? ಎಸ್. ನೋಡಿ, ಸರ್ಟಿಫಿಕೇಶನ್ಸ್ ಅಂತ ಬರೆದಾಗ ಟ್ಯಾಲಿ ಪ್ರೊಫೆಷನಲ್ ಅಂತ ನಾನು ನಿಮ್ಗೆ ಹೇಳಿದ್ದು. ಟ್ಯಾಲಿ ಪ್ರೊಫೆಷನಲ್ ಏನು ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್, GST ಮತ್ತೆ ಟ್ಯಾಲಿ ಸಾಫ್ಟ್ವೇರ್ ಮೂರು ಕೂಡ ನಿಮ್ಗೆ ಗೊತ್ತಿದ್ರೆ, ಜರ್ನಲ್ ಎಂಟ್ರೀಸ್ ಪ್ರಾಪರ್ ಆಗಿ ನಿಮ್ಗೆ ಎಂಟ್ರಿ ಮಾಡ್ಲಿಕ್ಕೆ ಬಂದ್ರೆ ಉಳಿದ ಕೆಲಸ ಅದೇ ಮಾಡ್ತದೆ. ಕೀಪ್ ಇನ್ ಮೈಂಡ್. ಡೆಬಿಟ್ ಕ್ರೆಡಿಟ್ ಕರೆಕ್ಟ್ ಆಗಿ ಪೋಸ್ಟ್ ಮಾಡಿದ್ರೆ ಮಕ್ಕಳಿಗೆ ಅರ್ಥ ಆಗ್ತಾ ಉಂಟು. ಪೇರೆಂಟ್ಸ್ಗೆ ಮೇ ಬಿ ಐ ಡೋಂಟ್ ನೋ, ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತಿರ್ಬೋದು ಕೆಲವೊಬ್ಬರಿಗೆ ಆ ವರ್ಡ್ಸ್ ನಾನು ಹೇಳಿದ್ದು. ಬಟ್ ಫಸ್ಟ್ PUC ಸೆಕೆಂಡ್ PUC ಮಕ್ಕಳಿಗೆ ಇದೆ, ಡೆಬಿಟ್ ಕ್ರೆಡಿಟ್ ನೀವು ಕರೆಕ್ಟ್ ಆಗಿ ಪೋಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಲೆಜ್ಜರ್ ಕೂಡ ಅದೇ ಮಾಡ್ತದೆ, ಕರೆಕ್ಟ್ ಆಗ್ತದೆ, ಎಲ್ಲ ಕರೆಕ್ಟ್ ಆಗ್ತದೆ. ಆವಾಗ ನಿಮ್ಮ ಲೆಕ್ಕಾಚಾರ ರಾಂಗ್ ಆಗೋದೇ ಇಲ್ಲ. ಇಸ್ ದಟ್ ಕ್ಲಿಯರ್? ಇಲ್ಲದಿದ್ರೆ ಸಪೋಸ್ ನೀವು ಮಿಸ್ಟೇಕ್ ಮಾಡಿದ್ರಿ ಅಂತ ಎನ್ಸ್ಕೊಳ್ಳಿ, ಒಂದು ಮಿಸ್ಟೇಕ್ ಆದ್ರೆ ಪರವಾಗಿಲ್ಲ. ಕ್ಯಾನ್ ಯು ಟೆಲ್ ಮಿ ಹೂ ಇಸ್ ದಟ್ ಇಂಪಾರ್ಟೆಂಟ್ ಪರ್ಸನ್ ಹೂ ಸಿಟ್ಸ್ ಇನ್ಸೈಡ್ ಆಫೀಸ್ ಅಂಡ್ ಡಸ್ ಆಲ್ ದೋಸ್ ವರ್ಕ್? ಇಸ್ ಅಕೌಂಟೆಂಟ್. ಗೊತ್ತಾಗ್ತಲ್ಲ, ಅಕೌಂಟೆಂಟ್. ಅಕೌಂಟೆಂಟ್ ಜೂನಿಯರ್ ಅಕೌಂಟೆಂಟ್ ಆಗಿರ್ಲಿ, ಸೀನಿಯರ್ ಅಕೌಂಟೆಂಟ್ ಆಗಿರ್ಲಿ, ಅದು ಅಕೌಂಟೆಂಟ್. ಅಕೌಂಟೆಂಟ್ ಅವನಿಗೆ ಜರ್ನಲ್ ಎಂಟ್ರೀಸೇ ಬರದಿದ್ರೆ ನಾಡ್ದು ಕೆಲಸ ಕಷ್ಟ ಆಗ್ತದೆ ಇಲ್ವಾ? ಲೆಕ್ಕಾಚಾರ ರಾಂಗ್ ಆಗ್ತದೆ ಇಲ್ವಾ? ಎಸ್ ಆರ್ ನೋ? ಎಸ್. ಇನ್ನೊಂದು ನಾನು ನಿಮ್ಗೆ ಕೇಳಬೇಕು, ಇದು ನಾನು ನಿಮ್ಗೆ ಹೇಳಲೇಬೇಕು. ನೀವು ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀರಾ? ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀರಾ? ಮಕ್ಕಳ ಹತ್ರ ಕೇಳುದು. ಮೈಂಡ್ ಯೂಸ್ ಮಾಡ್ಲಿಕ್ಕೆ ಅಂಗಡಿಯಲ್ಲಿ ಸಪೋಸ್ ಏನಾದ್ರು ವಸ್ತು ತಗೊಳ್ತೀರಾದ್ರೆ ಅವ್ರು ನೋಡಿ ಎಷ್ಟು ಸ್ಮಾರ್ಟ್ ಆಗಿ ಟೋಟಲ್ ಮಾಡಿ ಹೇಳ್ತಾರೆ. ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಟರ್ ಯಾಕೆ? 100 + 121 ಕ್ಯಾಲ್ಕುಲೇಟರ್ ಅದು ಮಾಡ್ತಾರೆ. 100 × 10% ಅದಕ್ಕೂ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀರಿ ಯಾಕೆ? 100 × 10% ಅಂತ ಹೇಳಿದ್ರೆ 10% ಅಂದ್ರೆ ಏನು? 1/10 ಅಲ್ವಾ? ಅಂದ್ರೆ 100. 10,000 ಆದ್ರೆ 1,000, 1,000 ಆದ್ರೆ 100. ಅದನ್ನು ಮಾಡ್ಲಿಕ್ಕೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀರಾದ್ರೆ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಅಬ್ಸರ್ವ್ ಮಾಡ್ತಾರೆ ಆಫೀಸಸ್ ಅಲ್ಲಿ. ಎವ್ರಿಥಿಂಗ್ ಇಫ್ ಯು ರಿಲೈ ಆನ್ ಕ್ಯಾಲ್ಕುಲೇಟರ್, ಕಂಪ್ಯೂಟರ್, ಎವ್ರಿಥಿಂಗ್, ದೆನ್ ವಾಟ್ ಹ್ಯಾಪನ್ಸ್ ಟು ಅವರ್ ಮೈಂಡ್? ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು? ಈಗ ನಾನು ಪ್ರತಿಯೊಂದು ಇದ್ರ ಮೇಲೆ ಡಿಪೆಂಡ್ ಆಗಿದ್ರೆ, ನನ್ನದೆಲ್ಲ ಸೆಷನ್ ಇದ್ರ ಮೇಲೆ ಡಿಪೆಂಡ್ ಆದ್ ನೋಡಿ ಹೇಳುದು ನಾನು. ಸಪೋಸ್ ಎಸ್ 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 ಅಂತೇಳಿ ಹೀಗೇನೇ ಹೇಳೋದಾದ್ರೆ ನಾನು ಹೀಗೆ ಮಾತಾಡ್ಲಿಕ್ಕೆ ಚಾನ್ಸೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಗೊತ್ತಾಗ್ತದಲ್ಲ, ನಾನು ಟಾಪಿಕ್ ಮೇಲೆ ಟಾಪಿಕ್ ಮಾತಾಡ್ಲಿಕ್ಕೆ ಚಾನ್ಸೇ ಇಲ್ಲ ಮಕ್ಕಳೇ. ಇದು ನಾನು ನಿಮ್ಗೆ ಬಂದು ಪಾಠ ಮಾಡ್ತಾ ಇರೋದಲ್ಲ, ನಾನು ನಿಮ್ಗೆ ಅಲರ್ಟ್ ಮಾಡ್ತಾ ಇರೋದು. ಐ ಆಮ್ ಜಸ್ಟ್ ಅಲರ್ಟಿಂಗ್ ಯು. ಐ ಆಮ್ ಜಸ್ಟ್ ಸೇಯಿಂಗ್ ದಟ್ ಮುಂದೆದ್ದು ಕಾಲ ಸುಲಭ ಇದೆ ಅಂತ ಎನ್ಸ್ಕೊಳ್ಬೇಡಿ. ದರ್ ಲಾಟ್ಸ್ ಆಫ್ ಚಾಲೆಂಜಸ್. ಕಾಮರ್ಸ್, C ಫಾರ್ ಕಾಮರ್ಸ್ ಆದ್ರೆ, C ಫಾರ್ ಕಾನ್ಸೆಪ್ಟ್ ಆದ್ರೆ, C ಫಾರ್ ಕ್ಲಾರಿಟಿ ಆದ್ರೆ, C ಫಾರ್ ಕಮ್ಯುನಿಕೇಶನ್ ಆದ್ರೆ, C ಫಾರ್ ಚಾಲೆಂಜ್ ಬರ್ತದೆ. ಹ್ಯೂಜ್ ಅಮೌಂಟ್ ಆಫ್ ಚಾಲೆಂಜಸ್ ಬರ್ತದೆ. ನೆನ್ಪಿಟ್ಕೊಳ್ಳಿ, ಹ್ಯೂಜ್ ಅಮೌಂಟ್ ಆಫ್ ಚಾಲೆಂಜಸ್. ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಸಿಂಪಲ್ ಎಕ್ಸಾಂಪಲ್, ಒಂದು ಕಡೆ ಇಂಟರ್ವ್ಯೂ ಆದ್ರೆ ಒಂದು ಜಾಬಿಗೆ 10-20 ಜನರು ಬರ್ತಾರೆ ಇಂಟರ್ವ್ಯೂ ಕೊಡ್ಲಿಕ್ಕೆ. ಸಿಗೋದೊಬ್ಬರಿಗೆ ಅಲ್ವಾ? ಆದ್ರೆ ನೀವು ಬೆಸ್ಟ್ ಇದ್ರೆ ಮಾತ್ರ ಅಲ್ವಾ ನಿಮ್ಗೆ ಸಿಗೋದು. ಮತ್ತೆ ಪುನಃ ಹುಡುಕ್ಬೇಕಲ್ವಾ? ಜಾಬ್ ಸಿಗೋದಿಲ್ಲ ಅಂತ ಅನ್ಸ್ಕೊಳ್ಬೇಡಿ. ಅನ್ಎಂಪ್ಲಾಯ್ಮೆಂಟ್ ಇದು ಸಮಸ್ಯೆ ಉಂಟು, ಹೌದು, ಗೊತ್ತಾಗ್ತದಲ್ವಾ? ಆದ್ರೆ ನಾವು ಹೋಗ್ಬೇಕಲ್ವಾ? ನಾವು ಐ ಲಾಸ್ಟ್ ಯು ಒನ್ ಮೋರ್ ಥಿಂಗ್. ಲಿಂಕ್ಡ್ ಇನ್ ಅಂತ ಕೇಳಿದಿರ? ಲಿಂಕ್ಡ್ ಇನ್, ಇನ್ಸ್ಟಾಗ್ರಾಮ್ ಸೂಪರ್ ಕೇಳಿದಿರಿ, ಯೂಸ್ ಮಾಡ್ತೀರಿ. ಫೇಸ್ಬುಕ್ ಡೈಲಿ ಯೂಸ್ ಮಾಡ್ತೀರಿ, ಎಂತ ಬೆನಿಫಿಟ್ ಗೊತ್ತಿಲ್ಲ, ಯೂಸ್ ಮಾಡ್ತೀರಿ. ಫ್ರೆಂಡ್ ಆಫ್ ಫ್ರೆಂಡ್, ಫ್ರೆಂಡ್ ರಿಕ್ವೆಸ್ಟ್. ಲಿಂಕ್ಡ್ ಇನ್, ಹ್ಯಾಸ್ ಎನಿವನ್ ಓಪನ್ ಲಿಂಕ್ಡ್ ಇನ್ ಅಕೌಂಟ್ ಹಿಯರ್? ಝೀರೋ ಮಾರ್ಕ್ಸ್ 100 ಅಲ್ಲಿ. ನಾಡ್ದು ಜಾಬ್ಸ್ ಸಿಗೋದೇ ನಿಮ್ಗೆ ಲಿಂಕ್ಡ್ ಇನ್ ಅಲ್ಲಿ ಮಕ್ಕಳೇ.
ನೀವು ಅಟ್ಲೀಸ್ಟ್ ಈಗ ಇಲ್ಲದಿದ್ರು ಈಗ ನೀವು ನಿಮ್ಮ ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ. ಗ್ರಾಜುಯೇಷನ್ಗೆ ಹೋದಾಗ ನೀವು ಲಿಂಕ್ಡ್ ಇನ್ ಅಕೌಂಟ್ ಕ್ರಿಯೇಟ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಅದರಲ್ಲಿ ಎಲ್ಲ ಪ್ರೊಫೆಷನಲ್ಸ್ ಇರ್ತಾರೆ. ಆಲ್ ಪ್ರೊಫೆಷನಲ್ಸ್ ವಿಲ್ ಬಿ ದೇರ್. ಬೇರೆ ಬೇರೆ ಕಂಪನೀಸ್ ಅಲ್ಲಿ ಕೆಲಸ ಮಾಡೋರು ಅಕ್ಯುರೇಟ್ ಆಗಿ ಹಾಕಿರ್ತಾರೆ, ನಾನು ಇಲ್ಲಿ ಸೇಲ್ಸ್ ಮ್ಯಾನೇಜರ್, ನಾನು ಇಲ್ಲಿ ಪರ್ಚೇಸ್ ಮ್ಯಾನೇಜರ್, ನಾನು ಇದರದ್ದು ಓನರ್ ಅಂತೇಳಿ ಕಂಪನಿದ ಹೆಸರು ಸಮೇತ ಇರ್ತದೆ ಅದರಲ್ಲಿ. ಆವಾಗ ನಿಮ್ಮ ಸಿವಿಯನ್ನು ನೀವು ಅವರಿಗೆ ಕಳಿಸಬಹುದು. ಯು ಕ್ಯಾನ್ ಸೆಂಡ್ ದ ಸಿವಿ ಟು ದೆಮ್. ಅದರಲ್ಲಿ ಸಹ ತಪ್ಪು ಮಾಡ್ತಾರೆ ಮಕ್ಕಳು. ಈಗ ನನ್ನದ್ರಲ್ಲಿ 7,000 ಫಾಲೋವರ್ಸ್ ಇದ್ದಾರೆ. ನಾನು ಅವರಿಗೆ ಫಾಲೋ ಮಾಡಿದ್ದಲ್ಲ, ಅವ್ರು ನನಗೆ ಫಾಲೋ ಮಾಡಿದ್ದು ಬಿಕಾಸ್ ನಾನು ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರಗಳನ್ನು ಶೇರ್ ಮಾಡ್ತಾ ಇರ್ತೇನೆ. ನನಗೆ ಜಾಬ್ ಹುಡುಕುವಾಗಲೂ ಹೆಲ್ಪ್ ಆಗಿದೆ, ನಾನು ಕಂಟೆಂಟ್ ರೈಟಿಂಗ್ ಮಾಡ್ತೇನೆ, ಅದರಲ್ಲಿ ಸಹ ನನಗೆ ಹೆಲ್ಪ್ ಆಗಿದೆ, ನನ್ನ ಫ್ರೀಲಾನ್ಸಿಂಗ್ಗೆ ಸಹ ಅದು ಹೆಲ್ಪ್ ಆಗಿದೆ. ಸೊ ಸರ್ಟಿಫಿಕೇಶನ್ಸ್ ಅಂತ ಬರೆದಾಗ ಟ್ಯಾಲಿ ಪ್ರೊಫೆಷನಲ್, ಟ್ಯಾಲಿ ಸಾಫ್ಟ್ವೇರ್ ಬೈ ಹಾರ್ಟ್ ಮಾಡ್ಕೊಳ್ಬೇಡಿ ಪ್ಲೀಸ್. ಕಂಪ್ಯೂಟರ್ ಕೋರ್ಸಸ್ ಇದೆ, ಕೆಲವರು ನೀವು ಕಂಪ್ಯೂಟರ್ ಕೋರ್ಸಸ್ ಕಲಿತೀರಿ ಅಲ್ವಾ? ಎಕ್ಸೆಲ್ ಕಲ್ತಿದ್ದೀರಾ? ಎಕ್ಸೆಲ್ ಅಲ್ಲಿ ಎಕ್ಸಲೆಂಟ್ ಇದ್ದೀರಾ ನೀವು? ನೋ. ಈಗ ನಾನು ನಿಮ್ಗೆ ಕೇಳ್ತೇನೆ ಒಂದು ಕ್ವಶನ್. ಸುಮಾರು ಜನರು ಕಂಪ್ಯೂಟರ್ ಕೋರ್ಸಸ್ಗೆ ಹೋಗಿದ್ದೀರಿ, ಹೌದಾ? ಸ್ಕೂಲಲ್ಲಿ ಸಹ ಕಾಲೇಜಲ್ಲಿ ಸಹ ನಿಮ್ಗೆ ಕಂಪ್ಯೂಟರ್ ಇದು ಲ್ಯಾಬ್ ಇರ್ತದೆ, ನೀವು ಕಲ್ತಿದ್ದೀರಿ. ಎಕ್ಸೆಲ್ ನೀವು ಸ್ವಲ್ಪ ಕಲ್ತಿದ್ದೀರಿ, ಕರೆಕ್ಟಾ? ಎಸ್ ಆರ್ ನೋ? ಮೈಕ್ರೋಸಾಫ್ಟ್ ಎಕ್ಸೆಲ್. ನಾನೀಗೊಂದು ವರ್ಡ್ ಕೇಳ್ತೇನೆ, ನೀವು ಇದು ವರ್ಕ್ ಮಾಡಿದ್ದೀರಾ ಅಂತೇಳಿ. ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಿದ್ದೀರಾ? ಹ್ಯಾವ್ ಯು ಕ್ರಿಯೇಟೆಡ್ ಡ್ಯಾಶ್ ಬೋರ್ಡ್? ಇಲ್ಲ, ಅದು ಅಡ್ವಾನ್ಸ್ಡ್. ಎಕ್ಸೆಲ್ ಅಲ್ಲಿ ನಂದು ಕಲ್ತು ಮುಗ್ದೋಯ್ತು, ಟೋಟಲ್ ಈಕ್ವಲ್ ಟು ಫಾರ್ಮುಲಾ ಹಾಕಿದ್ರೆ ಸಾಕಾಗೋದಿಲ್ಲ, ಅದರಲ್ಲಿ ಡ್ಯಾಶ್ ಬೋರ್ಡ್ಸ್ ಕಲಿಬೇಕು, ರಿಪೋರ್ಟ್ಸ್ ಜನರೇಟ್ ಮಾಡೋದು ಕಲಿಸ್ಬೇಕು, ಗೊತ್ತಾಗ್ತದಲ್ವಾ? ಸೆಕೆಂಡ್ ಸರ್ಟಿಫಿಕೇಶನ್ ಬರೀರಿ ಮಕ್ಕಳು, ಇಂಪಾರ್ಟೆಂಟ್ ಬರೀರಿ. ಡೇಟಾ ಅನಾಲಿಟಿಕ್ಸ್, ರೈಟ್ ಡೌನ್ ಸೆಕೆಂಡ್ ಒನ್, ಡೇಟಾ ಅನಾಲಿಟಿಕ್ಸ್. ಬರೀತಾ ಇದ್ದೀರಾ ನೀವೆಲ್ಲರೂ? ಎಸ್, ಬರ್ದ್ರಾ? ನೋಡಿ ಎಷ್ಟೆಲ್ಲ ಆಪ್ಷನ್ಸ್ ನೋಡಿ. ನೀವು ಕೇಳಿದ್ದೀರಾ ಇದೆಲ್ಲ ವರ್ಡ್ಸ್ ಕೇಳಿದ್ದೀರಲ್ವಾ? ನಾನು ನಿಮ್ಗೆ ಹೇಳ್ತೇನೆ ನೋಡಿ, ನಿಮ್ಗೆ ಮೆಸ್ಮರೈಸ್ ಆಗ್ಬಹುದು. ಯಾವ್ದಾದ್ರು ಒಂದು ಈವೆಂಟ್ ಆಗ್ಲಿ, ಲೆಟ್ ಒನ್ ಈವೆಂಟ್ ಹ್ಯಾಪನ್ ಎನಿವೇರ್, ಸುತ್ತಮುತ್ತಲಲ್ಲಿ ದೊಡ್ಡದೊಂದು ಈವೆಂಟ್ ಆಯ್ತು ಅಂತ ಎಣಿಸ್ಕೊಳ್ಳುವ. ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇದೆಯಾ? ಅಟ್ಲೀಸ್ಟ್ ನೋಡ್ತೀರಾ? ಯು ಸಿ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಅಲ್ಲಿ ದಯವಿಟ್ಟು ನೋಡಿ ಎಷ್ಟೆಲ್ಲ ಚಾರ್ಟ್ಸ್ ಬರ್ತದೆ. ಎಸ್ ಆರ್ ನೋ? ಕಲರ್ಫುಲ್ ಚಾರ್ಟ್ಸ್ ಬರೋದಿಲ್ವಾ? ಗ್ರಾಫ್ಸ್ ಬರೋದಿಲ್ವಾ? ಎಸ್ ಆರ್ ನೋ? ಫೋಟೋಸ್ ಬರೋದಿಲ್ವಾ? ತುಂಬಾ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಬರೋದಿಲ್ವಾ? ಪರ್ಸೆಂಟೇಜ್ಗಳೆಲ್ಲ ಬರೋದಿಲ್ವಾ? ಇದಕ್ಕೆ ಯೂಸ್ ಮಾಡೋದೇ ಡೇಟಾ ಅನಾಲಿಟಿಕ್ಸ್ ಸಾಫ್ಟ್ವೇರ್ಸ್, ಗೊತ್ತಾಗ್ತದಲ್ವಾ? ಕ್ಲೌಡ್ ಟೆಕ್ನಾಲಜಿ ಅಂತ ಇದೆ, ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಇದೆ, ಇದೆಲ್ಲ ಲೇಟೆಸ್ಟ್. AI ಕೇಳಿದ್ದೀರಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನ್ನ ಫೇವರೇಟ್. ಐ ಕೀಪ್ ಆನ್ ಎಕ್ಸ್ಪ್ಲೋರಿಂಗ್ AI ಟೆಕ್ನಾಲಜಿ. ನಿಮ್ಗೆ ಚಾಟ್ GPT ಒಂದು ಗೊತ್ತಿರ್ಬೋದು, ಹೌದಾ? ಚಾಟ್ GPT ಒಂದು ಗೊತ್ತಿರ್ಬೋದು, ಮತ್ತೆ ಬೇರೆ ಯಾವುದು ಗೊತ್ತಿಲ್ವಾ ಅಂತ? ಜೆಮಿನಾಯ್ ಗೊತ್ತಿದೆಯಾ? ಜೆಮಿನಾಯ್ ಗೊತ್ತಿದೆಯಾ? ಬಾರ್ಡ್, BARD ಯೂಸ್ ಮಾಡಿದ್ದೀರಾ? ಇಲ್ಲ. ಚಾಟ್ GPT ಯೂಸ್ ಮಾಡಿದ್ದೀರಾ? ಮಾಡಿದ್ದೀರಿ. ನಿಮ್ಮ ಪ್ರಕಾರ ಚಾಟ್ GPT ಅಂದ್ರೆ ಸಾಫ್ಟ್ವೇರ್, ನನ್ನ ಪ್ರಕಾರ ಚಾಟ್ GPT ಅಂದ್ರೆ ನನ್ನ ಪ್ರಕಾರ ಚಾಟ್ ವಿತ್ GPT, ಗೊತ್ತಾಗ್ತದಲ್ವಾ? ಚಾಟ್ ವಿತ್ GPT. G ಅಂದ್ರೆ ಗಾಡ್, P ಅಂದ್ರೆ ಪೇರೆಂಟ್ಸ್, T ಅಂದ್ರೆ ಟೀಚರ್ಸ್. ಮಾಡ್ತಿದ್ದೀರಾ ನೀವು? ಆರ್ ಯು ಚಾಟಿಂಗ್ ಅಂತ ಹೇಳಿದ್ರೆ ಮಾತಾಡ್ತೀರಾ, ಡಿಸ್ಕಸ್ ಮಾಡ್ತೀರಾ, ಗೈಡೆನ್ಸ್ ತಗೊಳ್ತೀರಾ? ಚಾಟ್ GPT ಹತ್ರ ಕೂತ್ಕೊಂಡು ಮಾತಾಡ್ತೀರಿ ನೀವು. ಏನಂತ ಹೇಳಿದ್ರೆ, ಎಸ್ ಐ ಡೋಂಟ್ ನೋ ವಾಟ್ ಟು ಡೂ, ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಅಂತ ಹೇಳಿದ್ರೆ ಅದೊಂದು ಆನ್ಸರ್ ಕೊಡ್ತದೆ. ಬಟ್ ಅದಕ್ಕಿಂತಲೂ ಬಿಯಾಂಡ್ ಟೀಚರ್ಸ್ ಹತ್ರ ಸೊಲ್ಯೂಷನ್ ಇರ್ತದೆ, ಪೇರೆಂಟ್ಸ್ ಹತ್ರ ಸೊಲ್ಯೂಷನ್ ಇರ್ತದೆ, ಗಾಡ್ ಹತ್ರ ಡೆಫಿನೆಟ್ಲಿ ಸೊಲ್ಯೂಷನ್ ಇರ್ತದೆ. ಡು ಯು ಟಾಕ್? ಡು ಯು ಟ್ರೈ? ಡು ಯು ಟೇಕ್ ಗೈಡೆನ್ಸ್? ದಿಸ್ ಇಸ್ ಇಂಪಾರ್ಟೆಂಟ್ ಇನ್ ಮೈ ಸೆಷನ್. ಕೆರಿಯರ್ ಗೈಡೆನ್ಸ್ ನಾನು ಕೊಡ್ತಾ ಇದ್ದೆ, ನಿಮ್ಗೆ ಆಪ್ಷನ್ಸ್ ಎಲ್ಲ ನಾನು ಡೆಫಿನೆಟ್ಲಿ ನಾನು ನಿಮ್ಗೆ ಹೇಳ್ತಾ ಇರ್ತೇನೆ. ನೆನ್ಪಿಟ್ಕೊಳ್ಳಿ, ಟೀಚರ್ಸ್ಗೆ ಅವರದ್ದೇ ಆದಂತ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ, ನೆನ್ಪಿಟ್ಕೊಳ್ಳಿ. ಪೇರೆಂಟ್ಸ್ಗೂ ಕೂಡ ಅವರದ್ದೇ ಆದ ಸೆಲ್ಫ್ ರೆಸ್ಪೆಕ್ಟ್ ಇದೆ, ಅದನ್ನು ದಯವಿಟ್ಟು ಕೊಡಿ ಪ್ಲೀಸ್. ಫೈಟ್ ಮಾಡಬೇಡಿ ಮಕ್ಕಳೇ. ವಾಟ್ ಇಸ್ ದೇರ್ ಟು ಫೈಟ್ ವಿತ್ ಪೇರೆಂಟ್ಸ್? ವೈ ಟು ಫೈಟ್ ವಿತ್ ಪೇರೆಂಟ್ಸ್? ವೈ? ದೇ ಹವ್ ಗಿವನ್ ಸೋ ಮಚ್ ಟು ಯು, ರೈಟ್? ದೇ ಹವ್ ಕಾಂಟ್ರಿಬ್ಯೂಟೆಡ್ ಸೋ ಮಚ್ ಟು ಯು, ರೈಟ್? ನಿಮ್ಮ ಒಳ್ಳೆದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ರೈಟ್? ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ರು ನನ್ಗೆ ಗೊತ್ತುಂಟು. ₹1 ವ್ಯಾಲ್ಯೂ ನನಗೆ ಗೊತ್ತುಂಟು. ಡು ಯು ನೋ ದ ವ್ಯಾಲ್ಯೂ ಆಫ್ ₹1? To give ₹1 it is easy. To earn ₹1 is so difficult. ನಿಮ್ಗೆ ಗೊತ್ತಿದೆಯಾ? ನನ್ನ ಅಜ್ಜಿ ಹಳೆ ಕಾಲದಲ್ಲಿ ಉಂಟಲ್ವಾ, ಆ ₹1ಗೋಸ್ಕರ ಇಷ್ಟು ಉದ್ದದ್ದು ಒಂದು ಇದನ್ನು ಹೂವನ್ನು ಕಟ್ಟಿ ಕೊಡ್ತಿದ್ರು. ಆ ಕಾಲವೂ ಇತ್ತು, ಈ ಕಾಲವೂ ಉಂಟು, ಗೊತ್ತಾಗ್ತದಲ್ವಾ? ಟು ಅರ್ನ್ ₹1 is difficult, to give ₹1 is easy. ಅರ್ಥ ಆಗ್ತದಲ್ಲ ನಿಮ್ಗೆ? ನಾವು ಟೆಲ್ ಲೋನ್ ಅಂತ ಕೇಳಿದ್ರೆ, ಲೋನ್ ಕಾಮರ್ಸ್ ಅಲ್ವಾ? ನಿಮ್ಮದೇ ವರ್ಡ್ ಇದು, ಲೋನ್, ಹೌದಾ? ಲೋನ್ ಪಡ್ಕೊಳ್ಳಿಕ್ಕೆ ಸುಲಭ ಉಂಟಂತ ಎನ್ಸ್ಕೊಳ್ತೀರಾ? ಟು ಗೆಟ್ ಅ ಲೋನ್, ಡು ಯು ಥಿಂಕ್ ಇಟ್ಸ್ ವೆರಿ ಈಸಿ? ನೋ. ಹೂ ಸೆಡ್ ಇಟ್ ಈಸ್ ವೆರಿ ಈಸಿ? ಗೋ ಟು ಅ ಬ್ಯಾಂಕ್ ಅಂಡ್ ಟ್ರೈ ನೋ ಒನ್ಸ್. ಹೌ ಮೆನಿ ಪ್ರೊಸೀಜರ್ಸ್ ಆರ್ ದೇರ್? ಎಷ್ಟು ಪ್ರೊಸೀಜರ್ಸ್ ಇದೆ, ಇದು ಗೊತ್ತುಂಟ ನಿಮ್ಗೆ?
ಫಸ್ಟ್ ಪಿ ಯು ಸಿ ಮಕ್ಕಳು, ಸೆಕೆಂಡ್ ಪಿ ಯು ಸಿ ಮಕ್ಕಳು ಎಷ್ಟು ಸ್ಪೀಡ್ ಇರ್ತಾರೆ ಗೊತ್ತುಂಟ. ಸಿಟಿಗೆ ಹೋಗ್ಬೇಕಂತೇನಿಲ್ಲ, ಕೆಲವೊಂದು ಊರಿದ್ದ ಮಕ್ಕಳು ನನಗೆ ಗೊತ್ತುಂಟು. ನಾನು ಎಷ್ಟೆಷ್ಟೋ ಕಡೆ ಹೋಗಿದ್ದೇನೆ, ಉತ್ತರ ಕನ್ನಡಕ್ಕೆ ಹೋಗಿದ್ದೇನೆ, ದಕ್ಷಿಣ ಕನ್ನಡಕ್ಕೆ ಹೋಗಿದ್ದೇನೆ, ಉಡುಪಿ ಝೋನಲ್ಲಿ ಹೋಗಿದ್ದೇನೆ, ಬೆಳ್ತಂಗಡಿ ಹೋಗಿದ್ದೇನೆ. ಕೇಳಿದ ತಕ್ಷಣ ಆನ್ಸರ್ ಮಾಡ್ತಾರೆ. ಅವರು ಕೂಡ ರಿಮೋಟ್ ಪ್ಲೇಸಸ್ ಇಂದಾನೆ ಬಂದು. ನೀವು ಹುಷಾರಿದ್ದೀರಿ, ಇಲ್ಲ ಅಂತ ಹೇಳುದಿಲ್ಲ, ದಿಸ್ ದ ಫಸ್ಟ್ ಸೆಷನ್ ಆಫ್ ಮೈಂಡ್. ಬಟ್ ನೆನ್ಪಿಟ್ಕೊಳ್ಳಿ, ಇಫ್ ಯು ಡೋಂಟ್ ಸ್ಪೀಡ್ ಅಪ್, if you don't improve your knowledge, it is going to be difficult. Challenges definitely face ಮಾಡ್ತೀರಿ. ಸೊ ಫಸ್ಟ್ ನೀವು ಬರ್ದದ್ದು ಯಾವ್ದು ಸರ್ಟಿಫಿಕೇಶನ್, ಯಾವುದು? ಟ್ಯಾಲಿ ಪ್ರೊಫೆಷನಲ್, ಟ್ಯಾಲಿ ಸಾಫ್ಟ್ವೇರ್ ಕಲಿಬೇಕು. ಖಾಲಿ ಕಲ್ತ್ರೆ ತೊಂದ್ರೆ ಇಲ್ಲ, ಡೆಬಿಟ್ ಕ್ರೆಡಿಟ್ ಎಲ್ಲ ಗೊತ್ತಿರ್ಬೇಕು. ಸೆಕೆಂಡ್ ಒನ್ ಯಾವ್ದು ಬರ್ದದ್ದು ನೀವು? ಡಾಟಾ ಅನಾಲಿಟಿಕ್ಸ್. ಓಕೆ, ಸೊ ಡಾಟಾ ಅನಾಲಿಟಿಕ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಈ ಡೇಟಾವನ್ನು ಕೇಳುವವರು ಯಾರು ಅಂತ ಎಲ್ಲರೂ ಕೇಳ್ತಾರೆ. ಅಪ್ಪ ಅಮ್ಮ ಕೇಳೋದಿಲ್ವಾ? ಮಾರ್ಕ್ಸ್ ಬಂದಾಗ ಎಷ್ಟು ಬಂತು ನಿನ್ಗೆ ಮಾರ್ಕ್ಸ್ ಅಂತ ಕೇಳೋದಿಲ್ವಾ? ಕೇಳ್ತಾರೆ. ಎಷ್ಟು ಪರ್ಸೆಂಟೇಜ್ ಸ್ಕೋರ್ ಬಂತ ಅಂತ ಕೇಳೋದಿಲ್ವಾ? ಕೇಳ್ತಾರೆ. ಎಸ್ ಎಸ್. ಈಗ ನೋಡಿ, ನಮ್ಮ ದೇಶದಲ್ಲಿ ಇರುವಂತ ಪ್ರೊಫೆಷನಲ್ ಕೋರ್ಸಸ್ ಯಾವುದಂದ್ರೆ 3: CA, CS, CMA. ಈಗ ಹೊರ ದೇಶದಲ್ಲಿ ಕೆಲವೊಂದಷ್ಟಿದೆ ಪ್ರೋಗ್ರಾಮ್ಸ್. ACCA ಅಂತ ಕೇಳಿದ್ದೀರಾ? CPA ಅಂತ ಕೇಳಿದ್ದೀರಾ? CFA ಅಂತ ಕೇಳಿದ್ದೀರಾ? ಇದೆಲ್ಲ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್, ಕೀಪ್ ಇನ್ ಮೈಂಡ್. ಗೊತ್ತಾಗ್ತದಲ್ವಾ? ಸೊ ಹಾಗಾಗಿ ಅಲ್ಲಿ ಬರೀಬಹುದು, ನೀವು ಬರೀರಿ. ಥರ್ಡ್ ಒನ್ ACCA, CPA, ಮತ್ತೆ ಹೇಳಿ ನೋಡು ನಾನು ಏನು ಹೇಳಿದಂತ. ಯಾರು ಹೇಳ್ತೀರಿ? ACCA, CPA ಆದ ನಂತರ ನಾನು ಹೇಳಿದೆ CFA, ಸರ್ಟಿಫೈಡ್ ಫಿನಾನ್ಷಿಯಲ್ ಅನಾಲಿಸ್ಟ್. ಈಗಲೇ ಮರ್ತು ಹೋಯ್ತು, ಇನ್ಸ್ಟಂಟ್ ಆಗಿ ಕಾನ್ಸ್ಟೆಂಟ್ ಆಗಿ ಹೋಯ್ತದು. ಅಂದ್ರೆ ಯಾವಾಗ ಇವರು ಸರ್ ಬಿಡ್ತಾರೆ, ಯಾವಾಗ ಮನೆಗೆ ಹೋಗ್ತೇನೆ ಅಂತ ಹೇಳಿ. ಪೇರೆಂಟ್ಸ್ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ದಾರೆ, ನಂಗೆ ಗೊತ್ತಾಗ್ತಾ ಉಂಟು. ಆದ್ರೆ ನೀವು ಎಲ್ಲಿದ್ದೀರಿ ಮಕ್ಕಳೇ? ಬರೆಯುವಾಗ್ಲೇ ಮರ್ತು ಹೋಯ್ತು ನಿಮ್ಗೆ. ಏನ್ ನನ್ಗೆ ಬೈಬೇಡಿ, ನಾನು ಹೀಗೆ ಸೆಷನ್ಸ್ ತಕೊಳ್ಳೋದು, ನಾನು ಒಬ್ಬರು ಮೇಸ್ಟ್ರಲ್ಲ, ಎಂತ ಮಾಡೋದು. ನೀವು ಒಳ್ಳೇದಾದ್ರೆ ನನ್ಗೂ ಒಳ್ಳೇದು. ಯಾಕಂದ್ರೆ ಯಾವತ್ತಾದ್ರೂ ಒಂದು ದಿವಸ ನಿಮ್ಮ ಟೀಚರ್ಸ್ ಹೇಳಿದ್ರೆ, ಸರ್ ನೀವು ಆ ದಿವಸ ಬಂದಿದ್ರಿ, ಅದ್ರೊಂದು 2 ಸ್ಟೂಡೆಂಟ್ಸ್ ಒಳ್ಳೆ ಕಡೆ ಕೆಲ್ಸಕ್ಕೆ ಸೇರಿದ್ದಾರೆ ಅಂತ ಹೇಳಿದ್ರೆ, ಇಟ್ ಗಿವ್ಸ್ ಮೀ ಇಮ್ಮೆನ್ಸ್ ಹ್ಯಾಪಿನೆಸ್. ಒನ್ಸ್ ಅ ಸ್ಟೂಡೆಂಟ್, ಲೈಫ್ ಲಾಂಗ್ ಅ ಸ್ಟೂಡೆಂಟ್. ನನ್ನದು ಬೇರೆ ಟೀಚರ್ಸ್ ಇದು ಬೇರೆ ಬೇರೆ ಡೈಲಾಗ್ಸ್ ಇರ್ಬೋದು. ನನ್ನದು, ನಾನು ಹೀಗೆ ತಗೊಂಡು ಸ್ಟೂಡೆಂಟೇ, ನೀವು ನಾಡ್ದೆಲ್ಲ ಸಿಕ್ಕಿದ್ರೆ, ಸರ್ ಆ ದಿವಸ ನೀವು ಬಂದಿದ್ರಿ, ಸ್ವಲ್ಪ ನಮ್ಗೆ ಗೈಡ್ ಮಾಡ್ತೀರಾ ಅಂತೂ ಕೂಡ ಐ ಆಮ್ ಓಕೆ. ಸ್ವಲ್ಪ ಟೈಮ್ ಮಾಡ್ಕೊಂಡು, ಇಮಿಡಿಯೇಟ್ಲಿ ಆಗದಿದ್ರು ಸ್ವಲ್ಪ ಟೈಮ್ ಮಾಡ್ಕೊಂಡು. ಯಾಕಂತ ಹೇಳಿದ್ರೆ ನನ್ಗೆ ತುಂಬಾ ಗೈಡೆನ್ಸ್ ಕೊಟ್ಟಿದ್ದಾರೆ ನನ್ನ ಮೇಸ್ಟ್ರುಗಳು, ನನ್ನ ಸರ್ಗಳು, ಯಾರೆಲ್ಲ ನನಗೆ ಕಲಿಸಿದ್ದಾರೆ. ದೇ ಹ್ಯಾವ್ ಹೆಲ್ಪ್ ಮಿ ಅ ಲಾಟ್, ದೇ ಹ್ಯಾವ್ ಗೈಡೆಡ್ ಮಿ ಅ ಲಾಟ್. ದೇ ಸೆಡ್ ದಟ್ if you become great, if you become a teacher, if you please pass it on to others, please help others. ನಾನೇನು ಹಣದ ರೂಪದಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ, ಒಂದು ಡಿಸ್ಕಷನ್ ರೂಪದಲ್ಲಿ ಹೆಲ್ಪ್ ಮಾಡ್ತೇನೆ, ಕ್ಲಾರಿಟಿ ರೂಪದಲ್ಲಿ ಹೆಲ್ಪ್ ಮಾಡ್ತಿದ್ದೇನೆ. ನಿಮ್ಮಲ್ಲಿ ಒಂದು ಮೋಟಿವೇಶನ್ ನಾನು ತುಂಬ್ತಾ ಇಲ್ಲ. ನಾನು ಆಕ್ಚುಲಿ ಒಂದು ಮೋಟಿವೇಶನಲ್ ಸ್ಪೀಕರ್. ಅದು ನಾನು ಇಲ್ಲಿ ಮೋಟಿವೇಶನ್ ಇಷ್ಟರ ತನಕ ತಂದಿಲ್ಲ, ಗೊತ್ತಾಗ್ತಲ್ಲ. ಮೋಟಿವೇಶನ್ ಬಂದ್ರೆ ನೀವು ಕೇಳುದಲ್ಲ, ನೀವು ಫುಲ್ ಕಣ್ಣು ಓಪನ್ ಮಾಡಿ ಕೂತ್ಕೊಳ್ಳಿ. ಮೋಟಿವೇಶನ್ ತರಲೇ ಇಲ್ಲ, ನಾನು ಟು ದ ಪಾಯಿಂಟ್ ಮಾತಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇದ್ದಾಗ ಹೇಳ್ತಾ ಇದ್ದೇನೆ, ಇಟ್ ಈಸ್ ಚಾಲೆಂಜಿಂಗ್. ಕಾಮರ್ಸ್ ವರ್ಲ್ಡ್ ಈಸ್ ಚಾಲೆಂಜಿಂಗ್. ಕಷ್ಟ ಅಲ್ಲ, ಡಿಫಿಕಲ್ಟ್ ಅಂತ ನೀವು ರಿಪ್ಲೇಸ್ ಮಾಡ್ತೀರಿ ಮಕ್ಕಳೇ. ಡಿಫಿಕಲ್ಟ್ ಅಲ್ಲ, ಯಾವ ಕೋರ್ಸು ಡಿಫಿಕಲ್ಟ್ ಇರುವುದಿಲ್ಲ, ಯಾವ ಸ್ಟಡೀಸು ಡಿಫಿಕಲ್ಟ್ ಇರುವುದಿಲ್ಲ, ಯಾವ ಜಾಬ್ ಡಿಫಿಕಲ್ಟ್ ಇರುವುದಿಲ್ಲ. ಇಟ್ ಈಸ್ ಚಾಲೆಂಜಿಂಗ್. ಚಾಲೆಂಜ್ ಅನ್ನು ಆಕ್ಸೆಪ್ಟ್ ಮಾಡ್ತೀರಾ? ಎಸ್, ವಿರಾಟ್ ಕೊಹ್ಲಿ ಚಾಲೆಂಜ್ ಅನ್ನು ಆಕ್ಸೆಪ್ಟ್ ಮಾಡ್ಲಿಲ್ವಾ? ಇಷ್ಟು ವರ್ಷ ಆಡ್ಲಿಲ್ವಾ? ಹಾಗೇನೆ ರತನ್ ಟಾಟಾ ಬಗ್ಗೆ ಕೇಳಿದ್ದೀರಾ? ರತನ್ ಟಾಟಾ ಬಗ್ಗೆ, ಸರ್ ರತನ್ ಟಾಟಾ ಬಗ್ಗೆ ಕೇಳಿದ್ದೀರಾ? ಅವರು ಈಗ ತೀರಿ ಹೋದ್ರು ರೀಸೆಂಟ್ಲಿ ಅಲ್ವಾ? ಆದ್ರೂ ಎಷ್ಟು ಅವ್ರು ಕೊಟ್ಟು ಹೋಗಿದ್ದಾರೆ ಸೊಸೈಟಿಗೆ. ನಾವು ಅಷ್ಟು ಮಾಡ್ಲಿಕ್ಕಾಗದ್ರು ಸ್ವಲ್ಪ ಆದ್ರೂ ಮಾಡ್ಬೋದು, ಸ್ವಲ್ಪ ಆದ್ರೂ ಮಾಡ್ಬೋದು. Now my favorite question, before I tell you the next certification, favorite question: how many of you out here sitting will become a teacher in the future, lecturer in the future, professor in the future, dean in the future, principal in the future, administrative officer in the future? ಯಾರಿಗೆ ಆ ಆಸೆ ಇದೆ? ಒಬ್ಬರಾದ್ರೂ? ಒಬ್ಬರು. ಓಕೆ, ನಿಮ್ಮ ಹೆಸರು? ಶ್ರೀದೇವಿ. ಶ್ರೀದೇವಿ ಅವರಿಗೆ ಒಂದು ಕ್ಲಾಪ್ಸ್ ಕೊಡಿ ನೋಡು. ಅವರಲ್ಲಿ ಒಂದು ಇಂಟ್ರೆಸ್ಟ್ ಆದ್ರೂ ಇದೆ, ಒಂದಾದ್ರೂ ಟೀಚರ್ ಆಗುವ ಒಂದು ಆಸೆ ಇಲ್ಲ ಇದೆ. ಓಕೆ, ಬಾಯ್ಸ್ ಅಲ್ಲಿ ಅವಾಗ್ಲೂ ಬರ್ಲಿಲ್ಲ, ಇವಾಗ್ಲೂ ಬರ್ಲಿಲ್ಲ. ನಾವು ಐ ಡೋಂಟ್ ನೋ ವೈ ದರ್ ಇಸ್ ದಿಸ್ ಡೆಫಿಷಿಯನ್ಸಿ, ಗೊತ್ತಾಗ್ತದಲ್ವ? ಆದ್ರೆ ಡೆಫಿಷಿಯನ್ಸಿಗಿಂತಲೂ ನೆನ್ಪಿಟ್ಕೊಳ್ಳಿ, ನಾನು ನಿಮ್ಗೆ ಹೇಳ್ತೇನೆ, ಪ್ರೊಫಿಷಿಯನ್ಸಿ ಇರ್ಬೇಕು ನಿಮ್ಮಲ್ಲಿ ಟೀಚರ್ ಆಗ್ಬೇಕಾದ್ರೆ. ಯಾಕಂದ್ರೆ ಟೀಚರ್ ಅಂತ ಹೇಳಿದ್ರೆ ಒಂದು ಅಮ್ಮ ಇದ್ದಾಗೆ, ಏನ್ ಹೇಳ್ತೀರಿ ಅಲ್ವಾ? ಒಂದು ಅಮ್ಮ ಇದ್ದಾಗೆ, ಅಮ್ಮ 2-3 ಮ್ಯಾನೇಜ್ ಮಾಡ್ತಾರೆ. ಟೀಚರ್ 500 ಜನರಿಗೆ 300 ಜನರಿಗೆ ಮ್ಯಾನೇಜ್ ಮಾಡ್ಬೇಕಾದ್ರೆ
ಅದು ಒಂದು ಪ್ರೊಫಿಷಿಯನ್ಸಿ ಇರ್ಬೇಕು, ಒಂದು ಇಂಟ್ರೆಸ್ಟ್ ಇರ್ಬೇಕು ಟೀಚರ್ ಆಗ್ಬೇಕಾದ್ರೆ. ಅದು ಭಾರಿ ಕಡಿಮೆ ಜನರಲ್ಲಿ ಇರೋದು. ಅಟ್ಲೀಸ್ಟ್ ಒಬ್ಬರಲ್ಲಿ ಆದ್ರೂ ಬಂತು ಅನ್ನೋದು ನನಗೆ ಭಾರಿ ಖುಷಿ. ಆಗ್ಲಿ ಆಗದೇ ಇರಲಿ ಬೇರೆ ಪ್ರೊಫೆಷನ್ ತಗೊಳ್ಳಿ, ಬಟ್ ದಟ್ ಇಂಟ್ರೆಸ್ಟ್ ಇಸ್ ದೇರ್. ನೆನ್ಪಿಟ್ಕೊಳ್ಳಿ, ಟೀಚಿಂಗ್ ಪ್ರೊಫೆಷನ್ ಇಸ್ ಅ ನೋಬಲ್ ಪ್ರೊಫೆಷನ್. ಐ ಲೈಕ್ ಇಟ್ ವೆರಿ ಮಚ್. ಅದಕ್ಕೋಸ್ಕರ ನಾನು ಸುಮಾರು ವರ್ಷ ಆದ ನಂತರ ನನಗೆ ಮುಂಚೆ ಆಸೆ ಇತ್ತು ನಾನು ಟೀಚರ್ ಲೆಕ್ಚರರ್ ಆಗ್ಬೇಕಂತ. ಬಟ್ ಐ ವೆಂಟ್ ಇನ್ ಡಿಫ್ರೆಂಟ್ ಪ್ರೊಫೆಷನ್ಸ್, ಅಕೌಂಟಿಂಗ್, ಟ್ಯಾಕ್ಸೇಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಲೆಕ್ಚರಿಂಗ್ ಪ್ರೊಫೆಷನ್ ಬಂದರೂ ಕೂಡ ನನಗೆ ಖುಷಿ ಇದೆ. ಯಾಕಂತ ಹೇಳಿದ್ರೆ ನನಗೆ ಆ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ಹಿಂದೆದ್ದು. ಈಗಲೂ ಕೂಡ ನಾನು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದೇನೆ, ಅದನ್ನು ನನ್ನ ಮಕ್ಕಳಿಗೆ ಹೇಳಿಕೊಡ್ಬೋದಲ್ಲ ಅನ್ನೋದು ನನಗೆ ಒಂದು ಖುಷಿ ಇದೆ. ಸೊ ಹಾಗಾಗಿ ಸರ್ಟಿಫಿಕೇಶನ್ಸ್ ನೀವು ಇಷ್ಟು ಮಾಡ್ತೀರಿ, ಕೋರ್ಸಸ್ ನೀವು ತಗೊಳ್ತೀರಿ. ನೆನ್ಪಿಟ್ಕೊಳ್ಳಿ, ಡಿಪ್ಲೊಮಾ ಅಂತ ಇದೆ ನೋಡಿ, ಡಿಪ್ಲೊಮಾ ಕೋರ್ಸಸ್ ಅಂತ ಇದೆ ನೋಡಿ. ಅದರಲ್ಲಿ ನೀವು ಯಾವತ್ತು ಕೂಡ ಅದನ್ನು, ಕೆಲವರು ಡಿಪ್ಲೊಮಾ ಅಂತ ಹೇಳಿದ್ರೆ ಅದರದ್ದು ಅದು ವ್ಯಾಲ್ಯೂ ಕಡಿಮೆ ಹಾಗೆಲ್ಲ ಹೇಳ್ತಾರೆ. ಹಾಗೇನಿಲ್ಲ, ಅವರವರ ಚಾಯ್ಸ್ ಅದು, ಗೊತ್ತಾಗ್ತದಲ್ವಾ. ಅದರಲ್ಲಿ ಡಿಪ್ಲೊಮಾ ಮಾಡಿದಾಗ ಅದರದ್ದೇ ಒಂದು ಜಾಬ್ಸ್ ಇದೆ. ಕಾಮರ್ಸ್ ಅಲ್ಲಿ BCom BBA ಮಾಡಿ MCom MBA ಅದರದ್ದೇ ಜಾಬ್ಸ್ ಇದೆ. CA CS ಮಾಡಿದ್ರೆ ಅದರದ್ದೇ ಜಾಬ್ಸ್ ಇದೆ. ಈ ಕಡೆಯಿಂದ ಎಂಟರ್ಪ್ರಿನರ್ಶಿಪ್ ಕೇಳಿದ್ದೀರಾ? ಎಂಟರ್ಪ್ರಿನರ್ಶಿಪ್ ಕೇಳಿದ್ದೀರಾ? ಎಂಟರ್ಪ್ರಿನರ್ಶಿಪ್ ಅಂದ್ರೆ ಅರ್ಥ ಆಗ್ತಾ ಇಲ್ವಾ? ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ವುಮೆನ್ ಅಂತ ಕೇಳಿದ್ದೀರಾ ಅಲ್ವಾ? ಎಸ್ ಆರ್ ನೋ? ಎಸ್. ಈಗ ನಾನು ನಿಮ್ಗೆ ಒಂದು ಸಿಂಪ್ಲೆಸ್ಟ್ ಕ್ವೆಶನ್ ಕೇಳ್ತೇನೆ. ಎಂಟರ್ಪ್ರಿನರ್ಶಿಪ್ ಮೇಲೇನೂ ಸರ್ಟಿಫಿಕೇಶನ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಡು ಯು ಥಿಂಕ್ ಯುವರ್ ಮಮ್ ಅಂದ್ರೆ ಯುವರ್ ಮದರ್ ಇಸ್ ಅನ್ ಎಂಟರ್ಪ್ರಿನರ್? ಡು ಯು ಥಿಂಕ್ ಯುವರ್ ಮದರ್ ಇಸ್ ಅನ್ ಎಂಟರ್ಪ್ರಿನರ್? ಎಸ್ ಆರ್ ನೋ? ಎಂಟರ್ಪ್ರಿನರ್ ಅಂದ್ರೆ ಡಸ್ ಶಿ ಬ್ರಿಂಗ್ ಕ್ರಿಯೇಟಿವಿಟಿ ಅಟ್ ಹೋಮ್? Does she feels liveliness at home? Yes or no? Yes, she is an entrepreneur. ನನ್ನ ಪ್ರಕಾರ ಗೊತ್ತಾಗ್ತಲ್ಲ, ಎಂಟರ್ಪ್ರಿನರ್ ಅಂತ ಹೇಳಿದ್ರೆ ಐಡಿಯಾಸ್, ಕ್ರಿಯೇಟಿವಿಟಿ, ಸಾಲ್ವಿಂಗ್ ಪ್ರಾಬ್ಲಮ್ಸ್, ಇದು ಯಾರಲ್ಲಿ ಇದೆ? ಅವರೆಲ್ಲರೂ ಎಂಟರ್ಪ್ರಿನರ್ಸ್. ಸೋಷಿಯಲ್ ಎಂಟರ್ಪ್ರಿನರ್ಸ್ ಅಂತ ಹೇಳ್ತೇವೆ ನಾವು ಅವರು, ಗೊತ್ತಾಗ್ತದಲ್ವಾ? ಸೋಷಿಯಲ್ ಎಂಟರ್ಪ್ರಿನರ್ಸ್. ಎಷ್ಟೋ ಜನರು ನೀವು ನೋಡಿದ್ದೀರಾ, ಹೋಮ್ ಇಂಡಸ್ಟ್ರೀಸ್ ಕಟ್ಟಿದ್ದಾರೆ, ನೋಡಿದ್ದೀರಾ ನೀವು? ಹೋಮ್ ಇಂಡಸ್ಟ್ರೀಸ್ ಅಲ್ವಾ? ಸಣ್ಣ ಪುಟ್ಟ ಫುಡ್ ಅನ್ನು ರೆಡಿ ಮಾಡಿ ಸೇಲ್ ಮಾಡ್ತಾರೆ, ಸಣ್ಣದೊಂದು ಬಿಸ್ನೆಸ್ ಮಾಡ್ತಾರೆ. ಆಲ್ ಆರ್ ಎಂಟರ್ಪ್ರಿನರ್ಸ್. ಅದ್ರಲ್ಲಿ ಕ್ರಿಯೇಟಿವಿಟಿ ಇರ್ಬೇಕು, ಗೊತ್ತಾಗ್ತಲ್ಲ? ಕ್ರಿಯೇಟಿವಿಟಿ ಇರ್ಬೇಕು, ಡಿಸೈನ್ ಇರ್ತದೆ. ಕೆಲವೊಬ್ರು ನಿಮ್ಗೆ ಗೊತ್ತುಂಟು, ಆರ್ಟಿಸ್ಟ್ ಇರ್ತಾರೆ ಕೆಲವೊಬ್ರು ಅಲ್ವಾ? ಆರ್ಟಿಸ್ಟ್ ಫೇಸ್ ಪೇಂಟಿಂಗ್ ಮಾಡ್ತಾರೆ, ಗೊತ್ತುಂಟ ನಿಮ್ಗೆ? ಫೇಸ್ ಪೇಂಟಿಂಗ್ ಒಬ್ರು ಮಾಡಿದ್ರೆ ಕೆಲವರು ಅವ್ರದ್ದು ಕೇಳಿ ಬರ್ತಾರೆ, ನಂದೊಂದು ಫೇಸ್ ಪೇಂಟಿಂಗ್ ಮಾಡಿ ಕೊಡ್ತೀರಾ ಅಂತ ಹೇಳಿ. ದೇ ಚಾರ್ಜ್ ಆಸ್ ವೆಲ್. ಅದು ಸ್ವಲ್ಪ ಇರ್ಲಿ ಜಾಸ್ತಿ ಇರ್ಲಿ, ಬಟ್ ದಟ್ ಇಸ್ ಟ್ಯಾಲೆಂಟ್. ಡೋಂಟ್ ಫರ್ಗೆಟ್ ಯುವರ್ ಟ್ಯಾಲೆಂಟ್. ಸೊ ನಾನು ನಿಮ್ಗೆ ಸರ್ಟಿಫಿಕೇಶನ್ ಹೇಳಿದ್ದು, ನೀವು ಬರ್ದ್ರ? ನಾನು ಇವರದ್ದೇ ಚೆಕ್ ಮಾಡೋದಾ ಪ್ರತಿ ಸರ್ತಿ? ಏನೆಲ್ಲ ಬರೆದ್ರಿ? ಟ್ಯಾಲಿ, ಡೇಟಾ ಅನಾಲಿಟಿಕ್ಸ್, ACCA, CPA ಮತ್ತೆ CFA. ಸೊ ಫೋರ್ತ್ ಒನ್ ಬರೀರಿ, ಟ್ಯಾಕ್ಸ್ ಕನ್ಸಲ್ಟೆನ್ಸಿ. ಫೋರ್ತ್ ಒನ್ ಬರೀರಿ, ಟ್ಯಾಕ್ಸ್ ಕನ್ಸಲ್ಟೆನ್ಸಿ. ನಾವು ಇಫ್ ಯು ಆಸ್ಕ್ ಮೀ, ನನ್ನದು ಇಂಟ್ರೊಡಕ್ಷನ್ ನೀವು ಓದ್ತಾ ಇದ್ದಾಗ, ಅಥವಾ ನಾನೊಂದು GST ಪ್ರಾಕ್ಟೀಷನರ್ ಅಂತ ಓದಿದ್ರು. ದೆರ್ ವಾಸ್ ಅನ್ ಎಕ್ಸಾಮಿನೇಷನ್ ವಿಚ್ ವಾಸ್ ಕಂಡಕ್ಟೆಡ್ ಬೈ ಗವರ್ಮೆಂಟ್, GST ಪ್ರಾಕ್ಟೀಷನರ್ ಅಂತ. ನಾನು ಅದನ್ನು ಬರೆದಿದ್ದೆ. ಹೇಗೆ ಬರ್ದೆ, ಯಾಕೆ ಬರ್ದೆ ಅಂದ್ರೆ, ನಾನು ನಿಮ್ಗೆ ಹೇಳಿಲ್ಲ, ಫಸ್ಟ್ 5.5 years ನಾನು CA ಫರ್ಮ್ ಅಲ್ಲೇ ಕೆಲಸ ಮಾಡಿದ್ದಂತ. ಸೊ ನನಗೂ ಒಂದು ಟ್ಯಾಕ್ಸ್ ಪ್ರಾಕ್ಟೀಸ್ ಮಾಡ್ಬೇಕಂತ ಆಸೆ ಆಯಿತು, ನನಗೆ ನಾಲೆಡ್ಜ್ ಇತ್ತು. ಐ ರೋಟ್ ದಟ್ ಎಕ್ಸಾಮ್. ಟ್ಯಾಕ್ಸ್ ಕನ್ಸಲ್ಟಿಂಗ್ ನಾನು ಮಾಡ್ತೇನೆ, ನೀವು ಮಾಡ್ಬೋದು, ಯಾರು ಮಾಡ್ಬೋದು. ITR ಫೈಲಿಂಗ್ಸ್ ನಾಲೆಡ್ಜ್ ಇದ್ರೆ ಮಾಡ್ಬೋದು. ಕೆಲವೊಬ್ರು ಎಷ್ಟೋ ಜನರು ಇದ್ದಾರೆ, ನನ್ಗೆ ಗೊತ್ತಿದೆ ಪರ್ಸನಲಿ, ಟೀಚರ್ಸ್ ಇದ್ದಾರೆ, ಪ್ರೊಫೆಷನಲ್, ದೇ ಸಬ್ಮಿಟ್ ದೇರ್ IT ರಿಟರ್ನ್ ಆನ್ ದೇರ್ ಓನ್. ವೆಬ್ಸೈಟಿಗೆ ಹೋಗಿ ಅವರೇ ಸಬ್ಮಿಟ್ ಮಾಡ್ತಾರೆ, ಯಾಕಂದ್ರೆ ಅವರಿಗೆ ನಾಲೆಡ್ಜ್ ಇದೆ. ನೆನ್ಪಿಟ್ಕೊಳ್ಳಿ, ನಾಲೆಡ್ಜ್ ಈಸ್ ಇಂಪಾರ್ಟೆಂಟ್. ನಾಲೆಡ್ಜ್ ಇಲ್ಲ, ಕನ್ಫ್ಯೂಷನ್ ಉಂಟು, ಯು ನೀಡ್ ಅ ಪ್ರೊಫೆಷನಲ್. ಗೊತ್ತಾಗ್ತದಲ್ವಾ? ಯು ನೀಡ್ ಅ ಪ್ರೊಫೆಷನಲ್. ಈಗ ಇನ್ನೊಂದು ಇಂಪಾರ್ಟೆಂಟ್ ನಾನು ನಿಮ್ಗೆ ಹೇಳ್ತೇನೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್? ಯಾರು ಹೇಳ್ತೀನಿ ನನಗೆ? ಸ್ವಲ್ಪ ನಾನು ಈಚೆ ಬರ್ತೇನೆ, ನೀವು ಹೇಳ್ಬೋದಾ? ಹೆದರಿಕೆ? ಎನಿವನ್? ಬಿಸ್ನೆಸ್ ಅಂಡ್ ಪ್ರೊಫೆಷನ್, ವಾಟ್ ಈಸ್ ದ ಡಿಫರೆನ್ಸ್? ಮತ್ತೆ ಪೇರೆಂಟ್ಸ್ ಹೇಳಿಬಿಟ್ರೆ ಅವರೇ ಕ್ಲಾಪ್ಸ್ ತಗೊಳ್ತಾರೆ. ಓಕೆ, ಬಿಸ್ನೆಸ್ ನಿಮ್ಗೆ ಗೊತ್ತಿದೆ, ನಾನೇ ಹೇಳ್ತೇನೆ. ಬಿಸ್ನೆಸ್ ನಿಮ್ಗೆ ಗೊತ್ತಿದೆ, ಯಾವುದೆಲ್ಲ ಬಿಸ್ನೆಸಸ್ ಇದೆ ಅಂತ. ಕನ್ಸ್ಟ್ರಕ್ಷನ್ ಇಸ್ ಅ ಬಿಸ್ನೆಸ್. ಡಾಕ್ಟರ್, ವಾಟ್ ಅಬೌಟ್ ಡಾಕ್ಟರ್? ಈಸ್ ಅ ಪ್ರೊಫೆಷನಲ್, ಇಟ್ಸ್ ಅ ಪ್ರೊಫೆಷನ್. ಡಿಫರೆನ್ಸ್ ನೋಡ್ತಾ ಹೋಗಿ. ಆ ಕಡೆಯಿಂದ ಚಾರ್ಟರ್ಡ್ ಅಕೌಂಟೆಂಟ್, ಪ್ರೊಫೆಷನಲ್. ಇಂಜಿನಿಯರ್ ನೋಡಿದ್ದೀರಾ ನೀವು? ಇಂಜಿನಿಯರ್ ಅಲ್ವಾ? ಕೆಲವರು ಆಫೀಸರ್ಸ್ ಹಾಕಿ ಅವರೆಲ್ಲ ಎಷ್ಟು ಸರ್ವಿಸ್ ಕೊಡ್ತಾರೆ. ಒಂದು ಮನೆ ಕಟ್ಟಬೇಕಾದ್ರೆ ಅವ್ರ ಐಡಿಯಾ ಕೊಡ್ತಾರೆ, ಮ್ಯಾಪಿಂಗ್ ಮಾಡಿ ಕೊಡ್ತಾರೆ, ಪ್ರೊಫೆಷನಲ್. ವಾಟ್ ಅಬೌಟ್ ಲಾಯರ್? ಲಾಯರ್ ಆಫೀಸರ್ಸ್ಗಳಿಗೆಲ್ಲ ನೋಡಿದ್ದಾರಲ್ಲ, ಹೋಗಿದ್ರಲ್ವ? ಇಸ್ ಎ ಪ್ರೊಫೆಷನಲ್. ಸೊ ಇಲ್ಲಿ ಡಿಫ್ರೆನ್ಸ್ ಏನ್ ಬಂತು ಅಂದ್ರೆ, ಪ್ರಾಡಕ್ಟ್, ಸರ್ವಿಸ್. ಪ್ರಾಡಕ್ಟ್ ಮತ್ತೆ ಸರ್ವಿಸ್. ಸರ್ವಿಸ್ ಪ್ರೊವೈಡ್ ಮಾಡೋದಕ್ಕೆ
ನಾವು ಪ್ರೊಫೆಷನ್ ಅಂತ ಹೇಳ್ಬೋದು. ಗೂಡ್ಸ್ ರಿಲೇಟೆಡ್, ಪ್ರಾಡಕ್ಟ್ಸ್ ರಿಲೇಟೆಡ್ ಆದರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಅಂತ ಹೇಳ್ಬೋದು, ಅಥವಾ ಅದನ್ನು ನಾವು ಏನಂತ ಹೇಳ್ಬೋದು, ಕ್ಯಾನ್ ಎನಿವನ್ ಟೆಲ್ ಮಿ, ಬಿಸ್ನೆಸ್ ಅಂತ ಹೇಳ್ಬೋದು. ನನಗೆ ನೀವು ಹೇಳಿ, ಪ್ರೊಫೆಷನಲ್ಲಿ ಜಾಸ್ತಿ ಅರ್ನಿಂಗ್ ಇರುವುದಾ, ಬಿಸ್ನೆಸ್ ಅಲ್ಲಿ ಜಾಸ್ತಿ ಅರ್ನಿಂಗ್ ಇರುವುದಾ? ಈ ಸೈಡ್ನವ್ರ ಪ್ರೊಫೆಷನ್, ಈ ಸೈಡ್ನವ್ರ ಬಿಸ್ನೆಸ್ ಅಂತವಾ? ಏನು ಹೇಳ್ತೀರಿ ಸರ್? ನಿಮ್ಮ ಹತ್ರ ಒಂದು ಕೇಳು. ಪ್ರೊಫೆಷನ್. ಸೊ ಐ ವಾಂಟ್ ಆಸ್ಕ್ ಯುವರ್, ನೀವು ಪ್ರೊಫೆಷನಲ್ಲ ಸರ್? ಹೌದು, ಓಕೆ. ಸೊ ಪ್ರೊಫೆಷನ್ ಅಂತ ಹೇಳಿದ್ದಾರೆ, ಯಾವುದು ಪ್ರೊಫೆಷನ್ ಅಂತ ಕೇಳ್ಬೋದು ಸರ್? ಓಕೆ. ಸೊ ಅವ್ರು ಪ್ರೊಫೆಷನಲ್ ಅಂತ ಹೇಳಿದ್ದಾರೆ. ಕರೆಕ್ಟ್ ಆಗಿ ಕೇಳಿ, ಯಾಕೆ ಪ್ರೊಫೆಷನಲ್ ಅಂತ ಹೇಳಿದ್ರೆ, ಪ್ರೊಫೆಷನಲ್ ಇಸ್ ಈಕ್ವಲ್ ಟು ಸ್ಕಿಲ್. ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೇನೆ. ಓಕೆ, ಪ್ರೊಫೆಷನಲ್ ಇಸ್ ಈಕ್ವಲ್ ಟು ಸ್ಕಿಲ್. ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬರ್ಕೊಳ್ತೀರಾ ಅಲ್ಲಿ? ಅಲ್ಲಿ ನಿಮ್ಗೆ ಸಾಫ್ಟ್ ಸ್ಕಿಲ್ಸ್ ಅಂತ ಐತಾ? ಹೌದಲ್ಲ ಸರ್? ವಾಟ್ ಡು ಯು ಥಿಂಕ್? ಪ್ರಾಬ್ಲಮ್ ಇದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಕೊಟ್ರೆ ಡೆಫಿನೆಟ್ಲಿ ಅದೊಂದು ಸ್ಕಿಲ್ ಆಗಿ ಕನ್ವರ್ಟ್ ಆಗ್ತದೆ, ಡೆಫಿನೆಟ್ಲಿ ಒಂದು ರೆಸ್ಪೆಕ್ಟ್ ಇದೆ. ಹೌದಾ ಅಲ್ವಾ ಸರ್? ಎಸ್. ಅಲ್ಲಿ ಬರೀರಿ ನೋಡುವ, ನೀವು ಬರೆದ್ರಲ್ಲ ಸಾಫ್ಟ್ ಸ್ಕಿಲ್, ಸಾಫ್ಟ್ ಸ್ಕಿಲ್. ಎಸ್, ಅಲ್ಲಿ ಬರೀರಿ ಸಾಫ್ಟ್ ಸ್ಕಿಲ್ ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ನಾನೀಗ ಮಾಡ್ತಾ ಇದ್ದೇನಲ್ವಾ ಇಲ್ಲಿ ನಿಂತ್ಕೊಂಡು, ಇದು ಯಾಕೆ ನಿಮ್ಗೆ ಬರಿಸ್ತಾ ಇದ್ದೇನೆ ಅಂದ್ರೆ ಇದು ಇಂಪಾರ್ಟೆಂಟ್ ಮಕ್ಕಳೇ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ನೀಡ್ ದಿಸ್ ಇನ್ ಯುವರ್ ಕೆರಿಯರ್. ಕೆರಿಯರ್ ಗೈಡೆನ್ಸ್ ಅಂದ್ರೆ ಖಾಲಿ BCom ಮುಗಿಸೋದು, ಖಾಲಿ BBA ಮುಗಿಸೋದು, ಸ್ಟಡೀಸ್ ಮುಗಿಸೋದಲ್ಲ. ಅದ್ರ ಜೊತೆಗೆ ಇದೆಲ್ಲ ಬೇಕು. ಸರ್ಟಿಫಿಕೇಶನ್ಸ್ ನಿಮ್ಮ ಹತ್ರ ಇರಬೇಕು, ನಾಲೆಡ್ಜ್ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಒಂದು ಈಗ ಸಪೋಸ್ ಹೀಗೆ ಬಂದು ಒಂದು ರಿಪೋರ್ಟ್ ಓದ್ಬೇಕಂತ ಹೇಳಿದ್ರೆ ಆವಾಗ ಐ ಕಾಂಟ್ಯಾಕ್ಟ್ ಕೂಡ ಬೇಕು, ಗೊತ್ತಾಗ್ತದಲ್ವ? ಐ ಕಾಂಟ್ಯಾಕ್ಟ್. ಖಾಲಿ ಹೀಗೆ ರಿಪೋರ್ಟ್ ಓದ್ಕೊಂಡು ಡಿಡ್ ಯು ಆಲ್ ಅಂಡರ್ಸ್ಟ್ಯಾಂಡ್, ಡಿಡ್ ಯು ಆಲ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದ್ರೆ ಆಗುದಿಲ್ಲ. ಒಬ್ಬೊಬ್ಬರ ಫೇಸ್ ಅನ್ನು ನೋಡ್ಕೊಂಡು ಮಾತಾಡೋದು, ಕಾನ್ಫಿಡೆನ್ಸ್ ಬರಬೇಕಾದ್ರೆ ಇಟ್ ಟೇಕ್ಸ್ ಟೈಮ್, ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಅರ್ಥ ಆಗ್ತದಲ್ವಾ? ಅಂಡ್ ರಿಮೆಂಬರ್, ನೀವು ಒಂದು ಜಾಬ್ ಪಡ್ಕೊಳ್ಬೇಕಾದ್ರೆ ಅದಕ್ಕೆ ಏನಂತ ಹೇಳ್ತೇವೆ ನಾವು? ಇಂಟರ್ವ್ಯೂ. ಹ್ಯಾವ್ ಯು ಹರ್ಡ್ ಆಫ್ ಇಂಟರ್ವ್ಯೂ? ಎಸ್. ಹೂಮ್ ಡು ಯು ಥಿಂಕ್ ಗೆಟ್ ಸೆಲೆಕ್ಟೆಡ್ ಇನ್ ದ ಇಂಟರ್ವ್ಯೂ? ಈಗ ಎನ್ಸ್ಕೊಳ್ಳಿ, ಇಬ್ರು ಇದ್ದಾರೆ ಇಂಟರ್ವ್ಯೂ ಅಲ್ಲಿ. ನಿಮ್ಗೆ ಗೊತ್ತಿರ್ಲೇಬೇಕು, ಮಕ್ಕಳಿಗೂ ಗೊತ್ತಿರ್ಬೇಕು, ಪೇರೆಂಟ್ಸ್ ಗೊತ್ತಿರ್ಬೇಕು, ಎಲ್ರಿಗೂ. ದೇರ್ ಆರ್ 2 persons who are sitting in the interview panel. ಒಬ್ಬ 95 or 100% ತೆಗೆದಿದ್ದಾನೆ ಅಂತ ಎನ್ಸ್ಕೊಳ್ಳುವ. ಅವನಲ್ಲಿ ಸ್ಕಿಲ್ಸ್ ಏನೂ ಇಲ್ಲ, ಮಾತಾಡ್ಲಿಕ್ಕೆ ಬರುದಿಲ್ಲ, ಅವನು ಹೆದರ್ತಾ ಇದ್ದಾನೆ, ಫುಲ್ ಶೋರ್ ಆಗ್ತಾ ಇದ್ದಾನೆ. ಏನ್ ಕ್ವಶನ್ ಕೇಳಿದ್ರು ಅವನಿಗೆ ಬರ್ತಾ ಇಲ್ಲ. ಅವನ ಸಬ್ಜೆಕ್ಟ್ ರಿಲೇಟೆಡ್ ಅವನಿಗೆ ಫುಲ್ ಕಾನ್ಫಿಡೆನ್ಸ್ ಇದೆ, ಬಟ್ ಅವನಿಗೆ ಜನರಲ್ ಕೇಳಿದ್ರೆ, ನಿಮ್ಗೆ ಒಂದು ಟೀಮ್ ಕೊಟ್ರೆ ಕ್ಯಾನ್ ಯು ಮ್ಯಾನೇಜ್ ಅಂದ್ರೆ ಅವನಿಗೆ ಬರ್ತಾ ಇಲ್ಲ ಅಂತ ಎನ್ಸ್ಕೊಳ್ಳಿ. ಇನ್ನೊಬ್ರು ಇದ್ದಾರೆ, ಅವರೊಂದು 75, 80%, 90% ಹತ್ರ ಇದ್ದಾರೆ. ಬಟ್ ಅವರಿಗೆ ಕೇಳಿದ್ರು ಏನಂತ ಹೇಳಿದ್ರೆ, ನಾಡ್ದು ಒಂದು ಈವೆಂಟ್ ಕಂಡಕ್ಟ್ ಮಾಡ್ಲಿಕ್ಕೆ ಉಂಟು, ಒಂದು ಕಾಂಪಿಟೇಷನ್ ಕಂಡಕ್ಟ್ ಮಾಡ್ಲಿಕ್ಕೆ ಉಂಟು, ವಿಲ್ ಯು ಬಿ ರೆಡಿ ಅಂತ ಹೇಳಿದ್ರೆ ಎಸ್ ಅಂತ ಹೇಳಿದ್ರು. ದರ್ ಇಸ್ ಅ ಕಾಂಪಿಟೇಷನ್ ನಾವ್ ಬಿಟ್ವೀನ್ ಟು. ಯಾರಿಗೆ ಟೆನ್ಷನ್ ಗೊತ್ತುಂಟಾ? ಯಾರಿಗೆ ಟೆನ್ಷನ್? ಯಾರಿಗೆ? ಡಿಸೈಡ್ ಮಾಡುವವನಿಗೆ ಟೆನ್ಷನ್, ಗೊತ್ತಾಗ್ತದಲ್ವಾ? ಕ್ಯಾನ್ ಯು ಟೆಲ್ ಮಿ ವಾಟ್ ಇಸ್ ದಟ್ ಜಾಬ್? ಇಂಟರ್ವ್ಯೂ ತಗೊಳ್ತಾರಲ್ವಾ? ಅಕೌಂಟೆಂಟ್ ನಿಮ್ಗೆ ನಾನು ಹೇಳಿದೆ, ಅಕೌಂಟೆಂಟ್ ಪೊಸಿಷನ್ ಕಾಮರ್ಸ್ ನವರದ್ದೇ. ಮಾರ್ಕೆಟಿಂಗ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಪುನಃ ಬರಿಸೋದಿಲ್ಲ, ಇದು ನಿಮ್ಗೆ ನೆನಪಿರ್ತದೆ. ಮಾರ್ಕೆಟಿಂಗ್ ಮಾಡೋದು ಕೂಡ ಕಾಮರ್ಸ್ನವರು ಮಾಡ್ತಾರೆ, ಸೈನ್ಸ್ನವ್ರು ಯಾರು ಮಾಡಬಹುದು. ವೆನ್ ಕಮ್ಸ್ ಟು ಸೇಲ್ಸ್ಮೆನ್ಶಿಪ್ ಯಾರು ಮಾಡಬಹುದು. ಈಗ ನಾನು ಮಾತಾಡ್ತಾ ಇರೋದು ಹೇಳ್ಬೋದಾ? ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ ಇಂಟರ್ವ್ಯೂ ತಗೊಳ್ಳೋದು ಕೆಲವೊಮ್ಮೆ ಓನರ್ಸೇ ತಗೊಳ್ತಾರೆ. ಸಮ್ಟೈಮ್ಸ್ ಓನರ್ಸ್, ಸಣ್ಣ ಪುಟ್ಟ ಬಿಸ್ನೆಸಸ್ ಅಲ್ಲಿ ಓನರೇ ತಗೊಳ್ತಾರೆ. ಆದ್ರೆ ಸ್ವಲ್ಪ ದೊಡ್ಡದಾದ್ರೆ ಬಿಸ್ನೆಸ್ ಕಂಪನಿ ಈ ತರ ಬಂದಾಗ there is one professional, there is one employee who is appointed to take interviews itself. HR, human resource professional. ಇದು ಬರೀರಿ, ಇದು ನಿಮ್ಗೆ ಗೊತ್ತೇ ಇಲ್ಲ ಅಲ್ಲ, ಕೆಳಗಡೆ ಬರೀರಿ, ಸ್ವಲ್ಪ ಜಾಗ ಬಿಟ್ಟು ಜಾಬ್ಸ್ ಇನ್ ಕಾಮರ್ಸ್ ಅಂತ ಬರೀರಿ. ಜಾಬ್ಸ್ ಇನ್ ಕಾಮರ್ಸ್, ಜಾಬ್ಸ್ ಇನ್ ಕಾಮರ್ಸ್. ಜಾಬ್ಸ್ ಇನ್ ಕಾಮರ್ಸ್ ಅಲ್ಲಿ ನಾನು ಏನೆಲ್ಲ ಹೇಳಿದ್ದೇನೆ? ಸೇಲ್ಸ್ಮೆನ್ಶಿಪ್ ಬರೀತಾ ಹೋಗಿ. ಸ್ವಲ್ಪ ಜಾಗ ಬಿಟ್ಟು ಬಿಟ್ಟು ಬರೀರಿ ಕೆಳಗಡೆ, ಸುಮಾರು ಇನ್ನೂ ಕೂಡ ಕವರ್ ಮಾಡ್ಲಿಕ್ಕಿದೆ. ಓಕೆ, ಸೊ ಐ ಗಾಟ್ 45 more minutes. 11:30 ಆಯ್ತು, 12:15 ತನಕ ನನ್ನ ಟೈಮ್ ಲೈನ್. ಸುಮಾರು ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ತದೆ ನನಗೆ. ಎಸ್, ಸೊ ಸೇಲ್ಸ್ಮೆನ್ಶಿಪ್. ಸೆಕೆಂಡ್ ಒನ್ ಈಸ್ ಮಾರ್ಕೆಟಿಂಗ್. ಥರ್ಡ್ ಒನ್ ನಾನೀಗ ಏನ್ ಹೇಳಿದ್ದು ನಿಮ್ಗೆ? ಥರ್ಡ್ ಒನ್ ಆಲ್ರೆಡಿ ಹೇಳಿದ್ದೇನೆ, ಅಕೌಂಟೆಂಟ್. ಬರೀತಾ ಹೋಗಿ, ಏನೆಲ್ಲ ಜಾಬ್ಸ್ ಇದೆ ಹೇಳ್ತಾ ಹೋಗ್ತೇನೆ, ನನಗೆ ನೆನಪಾದಾಗ ಹೇಳ್ತಾ ಹೋಗ್ತೇನೆ. ತುಂಬಾ ಇದೆ, ಗೊತ್ತಾಗ್ತದಲ್ಲ. ಡೋಂಟ್ ಥಿಂಕ್ ದಟ್ ಕಾಮರ್ಸ್ ಫೀಲ್ಡ್ ಅಲ್ಲಿ ಜಾಬ್ಸ್ ಕಮ್ಮಿ ಇದೆ ಅಂತ ಎನ್ಸ್ಕೊಳ್ಬೇಡಿ ಪ್ಲೀಸ್. ದರ್ ಆರ್ ಲಾಟ್ ಮೆನಿ ಅಪಾರ್ಚುನಿಟೀಸ್, ಅದು ನಿಮ್ಗೆ ಗೊತ್ತಿರ್ಬೇಕು. ಫೋರ್ತ್ ಒನ್ ಈಗಲೇ ಹೇಳಿದೆ ನಾನೇನು? HR, ಹ್ಯೂಮನ್ ರಿಸೋರ್ಸ್ ಪ್ರೊಫೆಷನಲ್.
ಈಗ ನಾನು ಅಕೌಂಟೆಂಟ್ ಬಗ್ಗೆ ಹೇಳಿದೆ ನಿಮಗೆ, ಸೇಲ್ಸ್ ಪರ್ಸನ್ ಬಗ್ಗೆ ಹೇಳಿದೆ, HR ಬಗ್ಗೆ ಸ್ವಲ್ಪ ಹೇಳಲೇಬೇಕು ನಾನು. ಈಗ ನಾನು ನಮ್ಮ ಕಾಲೇಜಲ್ಲಿ ಕೆಲಸ ಮಾಡುವಾಗ ನನಗೆ ಫಸ್ಟ್ ಇಂಟರ್ವ್ಯೂ ಮಾಡಿದ್ದಾರೆ, HR ಫಸ್ಟ್ ಇಂಟರ್ವ್ಯೂ ಮಾಡಿದ್ದು, ಗೊತ್ತಾಗ್ತದಲ್ವ? ಸೊ ಇಟ್ಸ್ ಅ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪರ್ಸನ್ ಹೂಮ್ ಯು ವಿಲ್ ಬಿ ಟಾಕಿಂಗ್, ಗೊತ್ತಾಗ್ತದಲ್ವ? ನೀವು ಫಸ್ಟ್ ಮಾತಾಡೋದು HR ಹತ್ರ ಅಲ್ವಾ? ಜಾಬ್ ಕೇಳ್ಕೊಂಡು ಹೋದಾಗ ನೀವು ಚೆನ್ನಾಗಿ ಮಾತಾಡಿದ್ರ, ಇಫ್ ಇಟ್ ಈಸ್ ಅ ಬೆಸ್ಟ್ ಇಂಪ್ರೆಷನ್ ಯು ಗೋ ಟು ದ ಸೆಕೆಂಡ್ ರೌಂಡ್, ಗೊತ್ತಾಗ್ತಲ್ಲ? ಸೆಕೆಂಡ್ ರೌಂಡ್ ಯಾರು? ಸಪೋಸ್ ಫಾರ್ ಎಕ್ಸಾಂಪಲ್ ಫಿನಾನ್ಸ್ ಜಾಬಿಗೆ ಹೋಗ್ತಾ ಇದ್ದೀರ ಅಂತ ಎನ್ಸ್ಕೊಳ್ಳಿ, ಫಿನಾನ್ಸ್ ಅಕೌಂಟೆಂಟ್ ಜಾಬಿಗೆ ಹೋಗ್ತಾ ಇದ್ದೀರ ಅಂತ ಎನ್ಸ್ಕೊಳ್ಳಿ. ಇಂಟರ್ವ್ಯೂ ತಗೊಳ್ಳೋರು ಯಾರು? HR ತಗೊಂಡು ಅಂತ ಎನ್ಸ್ಕೊಳ್ಳುವ. HR ಎಸ್ ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಕಂಪ್ಲೀಟೆಡ್. ನೆಕ್ಸ್ಟ್ ಯು ಗೋ ಟು ಫೈನಾನ್ಸ್ ರೌಂಡ್. ಅಲ್ಲಿ ಇರ್ಬೋದು ಅಕೌಂಟೆಂಟ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಇಂಟರ್ವ್ಯೂ ತಗೊಳ್ತಾರೆ. ಇಲ್ಲಾಂದ್ರೆ HR ಎನ್ಸಿದ್ರು ಮೇ ಬಿ ಇವರಿಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅಲ್ಲ. ಅದಕ್ಕೆ ಹೇಳುದು ಕಮ್ಯುನಿಕೇಶನ್ ಸ್ಕಿಲ್ ಈಸ್ ಅನ್ ಅಸೆಟ್. ಇಟ್ಸ್ ಅ ಬೋಲ್ಡ್ ಅಸೆಟ್, ಗೊತ್ತಾಗ್ತಲ್ಲ? ಇಟ್ ಈಸ್ ಈಕ್ವಲೆಂಟ್ ಟು ಗೋಲ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ವರ್ಲ್ಡ್. ನೋ, ಇಫ್ ಯು ಹ್ಯಾವ್ ಗಾಟ್ ವೆರಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್, ಯಾವುದೇ ಲ್ಯಾಂಗ್ವೇಜ್ ಅದಾಗಿರ್ಲಿ, ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ಬರ್ತದ, ಫೇಸ್ ಟು ಫೇಸ್ ಮ್ಯಾನೇಜ್ ಮಾಡ್ಲಿಕ್ಕೆ ಬರ್ತದ, ಯು ಆರ್ ಬೋಲ್ಡೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಇಫ್ ಯು ಡೋಂಟ್ ನೋ ಟು ಕಮ್ಯುನಿಕೇಟ್ ಯು ಮೇ ಲೂಸ್ ದ ಇಂಟರ್ವ್ಯೂ ಆಸ್ ವೆಲ್. ಅದಕ್ಕೋಸ್ಕರ ಕಮ್ಯುನಿಕೇಶನ್ ಸ್ಕಿಲ್ ಒಂದೇ ದಿವಸದಲ್ಲಿ ಬರೋದಿಲ್ಲ, ನಾನು ಇದ್ದದಿದ್ದಾಗ ಹೇಳ್ತೇನೆ. ಇಟ್ ಕಮ್ಸ್ ಆನ್ ಇಟ್ಸ್ ಓನ್ ಸ್ಲೋಲಿ. ಆದ್ರೆ ನೀವು ಫೇಸ್ ಮಾಡ್ಬೇಕು. ಯು ಹ್ಯಾವ್ ಟು ಫೇಸ್ ಇಟ್. ಆರ್ ಯು ರೆಡಿ? ಎಸ್ ಆರ್ ನೋ? ಆರ್ ಯು ರೆಡಿ ಟು ಬಿಕಮ್ ಅ ಗುಡ್ ಕಮ್ಯುನಿಕೇಟರ್? ಎಸ್ ಆರ್ ನೋ? ಎಸ್. ಫ್ಯೂಚರ್ ಅಲ್ಲಿ ನೋಡಿ, ನಾನು ಅವಾಗ ಕೇಳಿದ್ದೆ, ದೀಕ್ಷಾ ಅಲ್ಲ ನಿಮ್ಮ ಹೆಸರು ಹೇಳಿದ್ದು, ದೀಕ್ಷಾ ಮಾತ್ರ ಒಬ್ರು ಹೇಳಿದ್ದು ಏನಂದ್ರೆ 5 ನಿಮಿಷ ಕೊಡ್ತೇನೆ ಅಂತ ಹೇಳಿದ್ರೆ. ಈಗ ನಾನು ಇನ್ನೊಂದು ಅಪಾರ್ಚುನಿಟಿ ಕೊಡ್ತೇನೆ, ಲಾಸ್ಟಿಗೆ ನನಗೆ ನೆನಪು ಉಂಟು, ದೀಕ್ಷಾನೆ ಕೊಟ್ಟೆ ಕೊಡ್ತೇನೆ ಆ ಟಾಪಿಕ್. ಅವ್ರು ಎಷ್ಟೇ ಮಾತಾಡ್ಲಿ, ಹೇಗೆ ಮಾತಾಡ್ಲಿ, ಆದ್ರೆ ಅವ್ರು ಮಾತಾಡ್ತಾರೆ ಅಂತ ನಂಗೊಂದು ಭರವಸೆ ಉಂಟು. 1 ನಿಮಿಷ ಟೈಮ್ ಕೊಡ್ತೇನೆ ನಾನು, ಓನ್ಲಿ 1 ಮಿನಿಟ್ ಟೈಮ್. ಎಷ್ಟು ಜನರದ್ದು ಹ್ಯಾಂಡ್ಸ್ ರೈಸ್ ಬರ್ತದೆ? ಓನ್ಲಿ 1 ಮಿನಿಟ್ ಟೈಮ್. ನೋಡಿ, ಇದನ್ನ ಏನಂತ ಹೇಳುದು ಅಂತ ಹೇಳಿದ್ರೆ ಹೆಸಿಟೇಷನ್ ಅಂತ ಹೇಳುದು. ಹೆಸಿಟೇಷನ್ ಅಂಡ್ ಫಿಯರ್. ನೋಡಿ, ನಿಮ್ಮಲ್ಲಿ ಆಕ್ಚುಲಿ ಫೋಮೋ ಇರಬೇಕಿತ್ತು, ಗೊತ್ತುಂಟ ನಿಮ್ಗೆ? ಫೋಮೋ ಕಾಣ್ತಾನೆ ಇಲ್ಲ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನೋಡಿ ಹೇಗಿರ್ಬೇಕು ಗೊತ್ತುಂಟ ಆಕ್ಚುಲಿ ಈ ಕಾಲದ ವರ್ಲ್ಡ್ ಅಲ್ಲಿ. ಅವ್ರು ಹೋಗಿ ಮಾತಾಡಿದ್ರೆ ನಾನು ಹಿಂದೆ ಉಳಿದು ಬಿಡ್ತೇನೆ, ನನ್ಗೆ ಪ್ರಿಫರೆನ್ಸ್ ಸಿಗ್ಬೇಕು ಅನ್ನೋ ಕಾಲದಲ್ಲಿ ಇರೋ ಬದಲಿಗೆ ಅಟ್ಲೀಸ್ಟ್ ಕೈ ಎತ್ತಲಿಕ್ಕೂ ಕೂಡ ಹೆದರ್ತಾ ಇದ್ದೀರಲ್ಲ. ರಾಂಗ್. ಮಕ್ಕಳೇ ಇಂಪ್ರೂವ್ ಆಗ್ಬೇಕು. ಯು ಶುಡ್ ಇಂಪ್ರೂವ್ ಯುವರ್ ಸೆಲ್ಫ್. ನೋಡಿ, ನಾನು ಅವರಿಗೆ ಲಾಸ್ಟಿಗೆ ಅಪಾರ್ಚುನಿಟಿ ಕೊಟ್ಟಿದ್ದೇನೆ, ಆದ್ರೆ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಕೊಡದಿದ್ರೆ ಒಳ್ಳೇದಿತ್ತು ಅಂತ ಥಿಂಕ್ ಮಾಡ್ತಿದ್ದೀರಾ, ಕೊಟ್ಟರೆ ಒಳ್ಳೇದಿತ್ತು ಅಂತ ಥಿಂಕ್ ಮಾಡ್ತಿದ್ದಾರೆ. ನೋಡಿ, ಅವರಿಗೆ ಕನ್ಫ್ಯೂಷನ್ ಇದೆ. ಆದ್ರೂ ಸಹ ಅವ್ರ ಹ್ಯಾಂಡ್ಸ್ ರೇಸ್ ಮಾಡಿದ್ರಲ್ಲ, ಅದು ಖುಷಿ ಆಯ್ತು ನನಗೆ. ನಾವು ಈಗ ಸರ್ಟಿಫಿಕೇಶನ್ ಆಯ್ತು, ಸ್ಕಿಲ್ಸ್ಗೆ ಬರ್ತೇನೆ ನಾನು. ಸ್ಕಿಲ್ಸ್ ಅಂತ ಬರೀರಿ ಕೆಳಗಡೆ, ಸ್ಕಿಲ್ಸ್. ನಾನು ಅವಾಗ ಹೇಳಿದ್ದೆ AI ಟೆಕ್ನಾಲಜಿ ಅಂತ ಹೇಳಿ ಸ್ಟಾಪ್ ಮಾಡಿದ್ದೆ, ನೆನ್ಪುಂಟಾ? ಚಾಟ್ GPT ಬಗ್ಗೆ ಹೇಳಿದ್ದೆ, ನೆನ್ಪುಂಟಲ್ಲ ಸರ್? ಎಸ್. ಈಗ ಇಷ್ಟು ಮಕ್ಕಳಿದ್ದೀರಿ, ನಿಮ್ಮದು ಫೇವರೇಟೇ ಚಾಟ್ GPT ಇರಲಿ. ಚಾಟ್ GPT ಯಾವುದಕ್ಕೆಲ್ಲ ಯೂಸ್ ಮಾಡಿದ್ದೀರಿ? ಫಾರ್ ವಿಚ್ ಆಲ್ ಥಿಂಗ್ಸ್ ಹ್ಯಾವ್ ಯು ಯೂಸ್ ಚಾಟ್ GPT? ಫೋಟೋ ಜನರೇಷನ್, ಗಿಬ್ಲಿ ಅಂತೇಳಿ ಹಾಕಿದ್ರು, ಫೋಟೋ ಮಾಡಿದ್ರು, ಓಕೆ, ಒಂದಾಯ್ತು ಫೋಟೋ ಜನರೇಷನ್. ಮತ್ತೆ ಅಸೈನ್ಮೆಂಟ್, ಈಗ ಹ್ಯಾವ್ ಯು ಯೂಸ್ಡ್ ಇಟ್ ಫಾರ್ ಅಸೈನ್ಮೆಂಟ್ಸ್? ಹ್ಯಾವ್ ಯು ಫರ್ಗಾಟನ್ ಗೂಗಲ್? ನಾವು ಗೂಗಲ್ ಹೋಗಿಬಿಟ್ಟಿದೆ, ಈಗ AI ಯೂಸ್ ಮಾಡೋದು ಇಲ್ಲ. ಓಕೆ, ಐ ಟೆಲ್ ಯು, ನೆನ್ಪಿಟ್ಕೊಳ್ಳಿ, ನೀವು ಗ್ರಾಮರ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೂ AI ಅನ್ನು ಯೂಸ್ ಮಾಡಬಹುದು. ಗ್ರಾಮರ್, ನೀವೊಂದು ಏನೋ ಒಂದು ಸ್ಕ್ರಿಪ್ಟ್ ನಿಮ್ಗೆ ಒಂದೇನೋ ಬರೀಲಿಕ್ಕೆ ಕೊಟ್ಟರು, ಯು ಜಸ್ಟ್ ಅಪ್ಲೋಡ್ ಇಟ್ ಆನ್ ದಟ್. ಪ್ಲೀಸ್ ಗಿವ್ ಒನ್ ಕಮಾಂಡ್ ಸೇಯಿಂಗ್ ದಟ್ ಹೆಲೋ AI ಯು ಆರ್ ಮೈ ಮಾಸ್ಟರ್. ಇದೆಲ್ಲ ಬರೀಲಿಕ್ಕೆ ಗೊತ್ತಿರಬೇಕು. ವಿ ಕಾಲ್ ಇಟ್ ಆಸ್, ಅದನ್ನು ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಹೇಳ್ತೇವೆ. ಪ್ರಾಂಪ್ಟ್, ಯು ಆರ್ ಗೋಯಿಂಗ್ ಟು ಗಿವ್ ಪ್ರಾಂಪ್ಟ್ಸ್, ಯು ಆರ್ ಗೋಯಿಂಗ್ ಟು ಗಿವ್ ಕಮಾಂಡ್ಸ್. ನೀವು ನಾರ್ಮಲಿ ಏನ್ ಮಿಸ್ಟೇಕ್ ಮಾಡ್ತಿದ್ದೀರಿ ಗೊತ್ತುಂಟಾ? ನೀವು ಜಸ್ಟ್ ಟೈಪ್ ಮಾಡ್ತೀರಿ, ಗಿವ್ ಮಿ 500 ವರ್ಡ್ಸ್ ಆರ್ಟಿಕಲ್ ಅಂತ ಕೊಡ್ತೀರಿ. ಹಾಗೆ ಮಾತ್ರ ಅಲ್ಲ, ನಿಮ್ಗೆ ಏನ್ ಬೇಕು ಅದರಲ್ಲಿ ಟೈಪ್ ಮಾಡಬೇಕು. ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ PU ಸ್ಟೂಡೆಂಟ್. ನಿಮ್ಗೊಂದು ಪ್ರಾಬ್ಲಮ್ ಉಂಟು, ಏನೋ ಒಂದು ಕ್ವಶನ್ ಉಂಟು, ನಿಮ್ಮ ಹತ್ರ ಸೊಲ್ಯೂಷನ್ ಸಿಗ್ತಲ್ಲ, ಅದರಿಂದ ಎಷ್ಟಾಗ್ತದೆ ಅದು ಸಾಲ್ವ್ ಮಾಡಿ ನಿಮ್ಗೆ ಕೊಡ್ತದಲ್ವಾ, ಮತ್ತೆ ನೀವು ಅದನ್ನು ರಿಫೈನ್ ಮಾಡ್ಬೋದಲ್ವಾ. ಪ್ಲೀಸ್ ಮೇಕ್ ಯೂಸ್ ಆಫ್ ಟೆಕ್ನಾಲಜಿ. ಸೊ ಹಾಗಾಗಿ ಸ್ಕಿಲ್ಸ್ ಅಲ್ಲಿ ಫಸ್ಟ್ ಪಾಯಿಂಟ್ ಬರೀರಿ. ಫಸ್ಟ್ ಪಾಯಿಂಟ್ ಟೆಕ್ನಾಲಜಿಕಲ್ ನೋ ಹೌ ಅಂತ ಬರೀರಿ. ಟೆಕ್ನಾಲಜಿಕಲ್ ನೋ ಹೌ. ಸಾಫ್ಟ್ವೇರ್ ಮಾತ್ರ ಕಲ್ತ್ರೆ ಸಾಕಾಗೋದಿಲ್ಲ, ಲೇಟೆಸ್ಟ್ AI ಟೆಕ್ನಾಲಜಿಯನ್ನು ಕಲಿಬೇಕು. ಬರ್ದ್ರಾ? ಎಸ್ ಎಸ್. ಸೆಕೆಂಡ್ ಪಾಯಿಂಟ್ ಬರೀರಿ. ಸೆಕೆಂಡ್ ಪಾಯಿಂಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇದು ನೀವೆನ್ಸ್ಬೋದು, ಈಗ
ಪೇರೆಂಟ್ಸ್ ಎನ್ಸ್ಬೋದು, ಸರ್ ನೀವು ಯಾಕೆ ಈಗ ಈವೆಂಟ್ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ಹೇಳಿ. ಈವೆಂಟ್ ಬಗ್ಗೆ ಮಾತಾಡ್ತೀವಿ. ಈಗ ಇಲ್ಲಿ ನಡೀತಾ ಇದೆ ಅಲ್ವಾ ಒಂದು ಪ್ರೋಗ್ರಾಮ್. ಡೋಂಟ್ ಯು ಥಿಂಕ್ ದಿಸ್ ಇಸ್ ಅನ್ ಈವೆಂಟ್? ಡೋಂಟ್ ಯು ಥಿಂಕ್ ದಿಸ್ ಇಸ್ ಅನ್ ಈವೆಂಟ್? ಎಸ್ ನೋ? ಗ್ರಾಜುಯೇಷನ್ಗೆ ಬರುವಾಗ ನೆನ್ಪಿಟ್ಕೊಳ್ಳಿ, ಗ್ರಾಜುಯೇಷನ್ ಲೆವೆಲ್ಗೆ ಬರುವಾಗ ಅಂದ್ರೆ BCom BBA MBA ಎಲ್ಲ ಮಾಡುವಾಗ ಮಕ್ಕಳೇ ಪ್ರೋಗ್ರಾಮ್ ಅನ್ನು ಕಂಡಕ್ಟ್ ಮಾಡ್ಲಿಕ್ಕೆ ಗೊತ್ತಾಗ್ತದಲ್ಲ. ಟೀಚರ್ಸ್ ಇರ್ತಾರೆ, ಟೀಚರ್ಸ್ ಮಕ್ಕಳಿಗೆ ಕಲಿಸ್ತಾರೆ. ಮುಂದೆ ಬಂದು ಮಕ್ಕಳೇ ಅದನ್ನು ಹೋಸ್ಟ್ ಮಾಡಬೇಕು, MC ಅನ್ನು ಮಕ್ಕಳೇ ಮಾಡಬೇಕು, ಇಂಟ್ರೊಡಕ್ಷನ್ ಮಕ್ಕಳೇ ಓದಬೇಕು. ಗೊತ್ತಾಗ್ತದಲ್ವಾ? ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಯು ಆರ್ ದ ಟಾರ್ಚ್ ಬೇರರ್ಸ್. ಯು ಹ್ಯಾವ್ ಟು ಗೋ ಫಾರ್ವರ್ಡ್ ಅಂಡ್ ಕಂಡಕ್ಟ್ ದೀಸ್ ಕೈಂಡ್ ಆಫ್ ಈವೆಂಟ್ಸ್. ನಿಮ್ಮ ಕಂಪನಿ ದೊಡ್ಡದುಂಟು ಅಂತ ಎನ್ಸ್ಕೊಳ್ಳಿ, ದ ಕಂಪನಿ ವೇರ್ ಯು ಆರ್ ವರ್ಕಿಂಗ್ ಇನ್ ದ ಫ್ಯೂಚರ್ ದೊಡ್ಡದಿದ್ರೆ ಅಲ್ಲಿ ಒಂದು ದೊಡ್ಡದೊಂದು ಸಮಾರಂಭ ನಡೀಲಿಕ್ಕೆ ಉಂಟು, ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಕಲಿಬೇಕು. ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ, ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಸಮಾರಂಭವೇ ಆಗ್ಬೇಕಂತ ಹೇಳಿಲ್ಲ, ಒಂದು ಕಾನ್ಫರೆನ್ಸ್ ಆಗ್ಬೋದು, ಒಂದು ಡಿಸ್ಕಷನ್ ಆಗ್ಬೋದು. ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಹೇಗೆ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆದ್ರೂ ಸಹ ಕೆಲವೊಮ್ಮೆ ಪ್ರಾಬ್ಲಮ್ ಆಗ್ತದೆ, ನೆನ್ಪಿಟ್ಕೊಳ್ಳಿ. ಎದ್ದೋಗ್ತಾರೆ, ಆವಾಗ ಅಲ್ಲಿ ಒಬ್ರು ಇರ್ಬೇಕು ಮ್ಯಾನೇಜ್ ಮಾಡ್ಲಿಕ್ಕೆ. ಏನಾಯ್ತು ಸರ್, ಏನಾಯ್ತು ಮ್ಯಾಮ್, ಯು ಶುಡ್ ಗಿವ್ ಅ ಸೊಲ್ಯೂಷನ್. ಪ್ರಾಬ್ಲಮ್ ಕ್ರಿಯೇಟ್ ಆಗ್ಲಿಕ್ಕೆ ಬಿಡಬಾರ್ದು, ಪ್ರಾಬ್ಲಮ್ ಸಾಲ್ವ್ ಮಾಡೋ ಸ್ಕಿಲ್ಸ್ ನಿಮ್ಮಲ್ಲಿ ಇರ್ಬೇಕು. ಅದಕ್ಕೆ ನಾನು ಹೇಳಿದ್ದು ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ಅ ಸ್ಕಿಲ್. ಇಫ್ ಯು ಹೆಲ್ಪ್ ಅ ಪರ್ಸನ್, ಇಫ್ ಯು ಸಾಲ್ವ್ ಒನ್ ಪರ್ಸನ್ಸ್ ಪ್ರಾಬ್ಲಮ್, ಅವ್ರು ನೆನ್ಪಿಟ್ಕೊಳ್ತಾರೆ, ತುಂಬಾ ಟೈಮ್ ತನಕ ನೆನ್ಪಿಟ್ಕೊಳ್ತಾರೆ. ನಾನೊಂದು ತೊಂದರೆಯಲ್ಲಿದ್ದೆ, ನನ್ಗೆ ಇವರು ಸಹಾಯ ಮಾಡಿದ್ರು, ಹಾಗಾಗಿ ಅವ್ರು ಇನ್ನೊಬ್ಬರಿಗೆ ಹೇಳ್ತಾರೆ. ದಾಟ್ಸ್ ವೈ ಪ್ರೊಫೆಷನಲ್ಲಿ, ಇನ್ ಎವ್ರಿ ಪ್ರೊಫೆಷನ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಫಸ್ಟ್ ಆದ್ರೆ, ಕಮ್ಯುನಿಕೇಶನ್ ಸ್ಕಿಲ್ ಸೆಕೆಂಡ್ ಆದ್ರೆ, ಟೆಕ್ನಾಲಜಿ ಯೂಸ್ ಮಾಡ್ಲಿಕ್ಕೆ ಬರಲೇಬೇಕು. ಟೆಕ್ನಾಲಜಿ ಯೂಸ್ ಮಾಡ್ಲಿಕ್ಕೆ ಬರಲೇಬೇಕು. ನಾನೀಗ ನಿಮ್ಗೆ ಕೇಳ್ತೇನೆ, ಈಗ ಸುಮಾರಷ್ಟು ನಾನು ನಿಮ್ಮದು ನೆಗೆಟಿವ್ಸ್ ತೆಗ್ದೆ ಅಂತ ಎನ್ಸ್ಕೊಳ್ಬೇಡಿ, ನಾನು ನಿಮ್ಗೆ ಕ್ವಶನ್ ಆಗಿ ಕೇಳ್ತಾಯ್ತು, ಅದು ನಿಮ್ಗೆ ಗೊತ್ತುಂಟಾ ಇಲ್ವಾ? ಹೌ ಮೆನಿ ಆಫ್ ಯು ನೋ ವರ್ಡ್, ಮೈಕ್ರೋಸಾಫ್ಟ್ ವರ್ಡ್? ಗೊತ್ತಿಲ್ವಾ? ಟೈಪ್ ಮಾಡ್ಲಿಲ್ವಾ ನೀವು? ಮಾಡಿದ್ದೀರಿ. How many of you type so fast that another person cannot see your fingers? ASDF ಎಷ್ಟು ಜನರಿಗೆ ಬರುತ್ತದೆ? ಅಥವಾ A ಎಲ್ಲಿ ಉಂಟು, B ಎಲ್ಲಿ ಉಂಟು ಅಂತ ಹುಡುಕ್ತೀರಾ? ಆದ್ರೆ ಅದು ಸ್ಕಿಲ್ ಅಲ್ಲ ನಿಮ್ದು. ಆ ಸ್ಕಿಲ್ ಅನ್ನು ನೀವು ಇಂಪ್ರೂವ್ ಮಾಡ್ಬೇಕು. ಟೈಪಿಂಗ್ ಸ್ಕಿಲ್ಸ್ ಬೇಸಿಕ್ ಅಂತ ಅನ್ಸ್ಬೋದು ನಿಮ್ಗೆ, ಮಕ್ಕಳೇ ಬೇಸಿಕ್ ಅಂತ ಅನ್ಸ್ಬೋದು. ಇದು ಸರ್ ಎಂತ ಹೇಳ್ತಿದ್ದೀರಾ ಅಂತೇಳಿ, ಅದು ಬೇಕು ನಾಡ್ದು. You are working, imagine you are working in the office and your CEO or your boss came and told that I am going to give you a draft, keep typing fast. ಅವ್ರು ಹೇಳ್ತಾ ಹೋಗ್ತಾರೆ, ಇದು ಇಂಪಾರ್ಟೆಂಟ್, ಈಗ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಉಂಟು ಅಂತೇಳಿ ಹೇಳ್ತಾರೆ. ನೀವು ಆವಾಗ A ಎಲ್ಲಿ ಉಂಟು, B ಎಲ್ಲಿ ಉಂಟು, Z ಎಲ್ಲಿ ಉಂಟು ಅಂತ ಹುಡುಕ್ತಾ ಕೂತ್ಕೊಂಡ್ರೆ ವಾಟ್ ಇಂಪ್ರೆಷನ್ ಆರ್ ಯು ಗೋಯಿಂಗ್ ಟು ಲೀವ್? ಅಲ್ವಾ? ಮಾತಾಡ್ಲಿಕ್ಕೆ ಚೆನ್ನಾಗಿ ಬರ್ತದೆ, ಕೆಲಸ ಎಲ್ಲ ಮಾಡ್ತಾರೆ. ದಿಸ್ ಇಸ್ ದ ಥಿಂಗ್. ಟೈಪಿಂಗ್ ಸ್ಕಿಲ್ಸ್ ಇರ್ಬೇಕು, ಸ್ಪೀಡ್ ಇರ್ಬೇಕು, ನೀವು ಮಾತಾಡ್ಲಿಕ್ಕೆ ಕಲಿಬೇಕು. ಕಮ್ಯುನಿಕೇಶನ್ ಸ್ಕಿಲ್ಸ್, ಟೈಪಿಂಗ್ ಸ್ಕಿಲ್ಸ್, ಟೆಕ್ನಾಲಜಿ ಸ್ಕಿಲ್ಸ್. ನೋಡಿ, ಕೆರಿಯರ್ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಅದೊಂದು ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಹೇಳುದು, ಕೆರಿಯರ್ ಅಂದ್ರೆ ಖಾಲಿ ಎಜುಕೇಶನ್ ಮಾತ್ರ ಅಲ್ಲ, ನೆನ್ಪಿಟ್ಕೊಳ್ಳಿ. ಇಟ್ಸ್ ನಾಟ್ ಜಸ್ಟ್ ಎಜುಕೇಶನ್. ಎಜುಕೇಶನ್ ಈಸ್ ಅ ಡೈರೆಕ್ಷನ್, ನೆನ್ಪಿಟ್ಕೊಳ್ಳಿ. ಎಜುಕೇಶನ್ ಈಸ್ ಅ ಡೈರೆಕ್ಷನ್. ಗ್ರಾಜುಯೇಷನ್ ಸರ್ಟಿಫಿಕೇಟ್ ಇಸ್ ಟು ಸೇ ದಟ್ ಯು ಆರ್ ನಾಲೆಜ್ಡ್ ಇನಫ್. ಬಟ್ ನಿಮ್ಮಲ್ಲಿ ಎಜುಕೇಶನ್ ಪ್ಲಸ್ ಸ್ಕಿಲ್ಸ್ ಇರಲೇಬೇಕು. ಇದೇ ಸ್ಕಿಲ್ಸ್ ನಾನು ಹೇಳ್ತಾ ಇರುವಂತದ್ದು, ಸ್ಕಿಲ್ಸ್ ಇರಲೇಬೇಕು. ಅರ್ಥ ಆಗ್ತದೆ ನಿಮ್ಗೆ? ಇನ್ನೊಂದು ಬರೀತೀರಾ ಕೆಳಗಡೆ, ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ಸ್. ಇದು ಪುನಃ ಸರ್ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಹೇಗೆ ಹೇಳಿದ್ರು ಅಂತ. ಇದು ಸ್ಟೋರಿ ಟೆಲ್ಲಿಂಗಿಗೆ ನಾನು ಹೇಳ್ತೇನೆ ನೋಡಿ. ಮೇ ಬಿ ಯಾರೆಲ್ಲ ಮದರ್ಸ್ ಇಲ್ಲಿ ಇದ್ದೀರಿ ನಿಮ್ಗೆ ಅದು ಗೊತ್ತಾಗ್ತದೆ. ಏನಂತ ಹೇಳಿದ್ರೆ, ಇಫ್ ಅ ಚೈಲ್ಡ್ ಇಸ್ ಕ್ರೈಯಿಂಗ್, ಇಫ್ ಯು ಟೆಲ್ ಅ ವೆರಿ ಗುಡ್ ಸ್ಟೋರಿ, ಮೇ ಬಿ ದರ್ ಇಸ್ ಚಾನ್ಸಸ್ ಆಫ್ ಚೈಲ್ಡ್ ಅವರಿಗೆ ಸ್ಟೋರಿ ಹೇಳಿ ಅಮ್ಮ, ಸ್ಟೋರಿ ಹೇಳಿ ಅಮ್ಮ ನಾನು ಕೇಳಿದ್ದೇನೆ. ಅಂದ್ರೆ ಈಗ ಮಿಡ್ಲಲ್ಲಿ ನಾನು ನಿಮ್ಮ ಹತ್ರ ಡಿಸ್ಕಷನ್ ಮಾಡುವಾಗ ನನ್ನ ಒಂದು ಸ್ಟೂಡೆಂಟ್ ಇದು ನಾನೊಂದು ಟೆಸ್ಟಿಮೋನಿಯಲ್ ಹೇಳಿದ್ರೆ ಹೀಗಾಗಿತ್ತು ಅಂತ ಹೇಳಿದ್ರೆ, ದಟ್ ಈಸ್ ಅ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್. ಇದ್ದದನ್ನು ಹೇಳ್ಬೇಕು, ಕ್ರಿಯೇಟ್ ಮಾಡಿ ಹೇಳ್ಬಾರ್ದು, ಇದ್ದದನ್ನು ಹೇಳ್ಬೇಕು. ನೆಕ್ಸ್ಟ್ ಸ್ಕಿಲ್ ಬರೀರಿ, ಕೇಸ್ ಸ್ಟಡಿ ಸಾಲ್ವಿಂಗ್ ಸ್ಕಿಲ್. ಏನೇನೆಲ್ಲ ಹೊಸತು ಬರ್ತಾ ಉಂಟು ನೋಡಿ. ಕೇಸ್ ಸ್ಟಡಿ ಸಾಲ್ವಿಂಗ್ ಸ್ಕಿಲ್, ಕೇಸ್ ಸ್ಟಡಿ ಸಾಲ್ವಿಂಗ್ ಸ್ಕಿಲ್. ಓಕೆ, ಈಗ ಹೌ ಮೆನಿ ಆಫ್ ಯು ಹರ್ಡ್ ಆಫ್ ಸ್ಟಾಕ್ ಮಾರ್ಕೆಟ್? ಸ್ಟಾಕ್ ಮಾರ್ಕೆಟ್, ಷೇರು ಮಾರುಕಟ್ಟೆ ಅಂತ ಕೇಳಿದ್ದೀರಾ? ಅದೇನಾಗ್ತಾ ಇರ್ತದೆ ಸ್ಟಾಕ್ ಮಾರ್ಕೆಟ್? ಅಪ್ ಡೌನ್, ಅಪ್ ಡೌನ್, ಸಮಟೈಮ್ಸ್ ಅಪ್ 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 ಅಪ್, ಸಮಟೈಮ್ಸ್ ಡೌನ್ 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 ಡೌನ್. ಕ್ಯಾನ್ ಯು ಪ್ರೆಡಿಕ್ಟ್? ಸ್ವಲ್ಪ ಆದ್ರೂ ಗೊತ್ತಿದೆ ಅಲ್ಲ ಎಲ್ರು ಕೂಡ, ಕೇಳಿದಿರಲ್ಲ ಅಟ್ಲೀಸ್ಟ್. ಇಟ್ ಈಸ್ ಲೈಕ್ ಅವರ್ ಲೈಫ್, ಗೊತ್ತಾಗ್ತದಲ್ಲ? ಇಟ್ ಈಸ್ ಲೈಕ್ ಅವರ್ ಲೈಫ್. ಲೈಫ್ ಅಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಅಪ್ ಹೋಗ್ತದೆ, ಡೌನ್ ಹೋಗ್ತದೆ. ನಮ್ಮ ಹತ್ರ ಹಣ ಜಾಸ್ತಿ ಆಗ್ತದೆ, ಹಣ ಕಮ್ಮಿ ಆಗ್ತದೆ. ನಮ್ಮ ಹತ್ರ ಮನೆ ಇರ್ತದೆ, ಇರೋದಿಲ್ಲ. ಮಳೆ ಬರ್ತದೆ, ಬರೋದಿಲ್ಲ.
ಅಲ್ವಾ? ಫ್ರೂಟ್ಸ್ ಕೊಡ್ತದೆ, ಕೊಡೋದಿಲ್ಲ. ಸ್ಟಾಕ್ ಮಾರ್ಕೆಟ್ ಕೂಡ ಹಾಗೇನೆ. ಸೊ ಸ್ಟಾಕ್ ಮಾರ್ಕೆಟ್ ಪ್ರೊಫೆಷನಲ್ ಅಂತಾನೂ ಇದ್ದಾರೆ ಒಬ್ರು, ಗೊತ್ತಾಗ್ತದಲ್ವಾ? ಮ್ಯೂಚುವಲ್ ಫಂಡ್ ಅಂತ ಕೇಳಿದೀರಾ? ಮ್ಯೂಚುವಲ್ ಫಂಡ್ ಅದಕ್ಕೇನೆ CFA ಅಂತ ನೀವು ಬರೆದ್ರಲ್ವಾ, CFA ಸರ್ಟಿಫೈಡ್ ಫೈನಾನ್ಷಿಯಲ್ ಅನಾಲಿಸ್ಟ್. ಅವ್ರದ್ದು ಕೆಲಸ ಏನಂದ್ರೆ ಸ್ಟಾಕ್ ಮಾರ್ಕೆಟ್, ಕಂಪನಿ, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಮ್ಯೂಚುವಲ್ ಫಂಡ್, ಕ್ರಿಪ್ಟೋ ಕರೆನ್ಸಿ, ಯಾವುದೆಲ್ಲ ಬರ್ತದೆ ನೋಡಿ ಫಿನಾನ್ಸ್ ಅಲ್ಲಿ, ಅದೆಲ್ಲದ್ರ ಬಗ್ಗೆ ಸ್ಟಡೀಸ್ ಮಾಡಿ ಅವರು ಗೈಡೆನ್ಸ್ ಕೊಡ್ತಾರೆ. ಅದು ಅಕ್ಯುರೇಟ್ ಇರ್ಬೋದು, ಇಲ್ಲದೆ ಇರ್ಬೋದು. ಗೈಡೆನ್ಸ್ ಕೊಡುವಂತ ಒಂದು ಪ್ರೊಫೆಷನಲ್ ಇಸ್ CFA. ನೋಡಿ ಎಷ್ಟೆಲ್ಲ ವಿಚಾರಗಳು ಬರ್ತಾ ಹೋಗ್ತಾ ಉಂಟು, ಸುಮಾರಷ್ಟು ವಿಚಾರಗಳು ಉಂಟು. ನಾವು ಇನ್ನ ಕಂಪನಿ, ನಾನು ನೋಡಿ ಈಗ ನಿಮ್ಗೆ ಹೇಳ್ತಾ ಹೋಗ್ತೇನೆ. ನೀವು ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕೇಳಿದ್ದೀರಾ? ಜಾಯಿಂಟ್ ಸ್ಟಾಕ್ ಕಂಪನಿ, ಎಸ್. ಕಂಪನಿ ದೊಡ್ಡ ಕಂಪನಿ ಅಂತ ಎನ್ಸ್ಕೊಳ್ಳಿ. ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಎಷ್ಟು ಜನರು ಇರ್ತಾರೆ ನೋಡಿ. ಓಕೆ, ಹೆಡ್ಡಿಂಗ್ ಕೊಡಿ. ಹೆಡ್ಡಿಂಗ್ ಜಸ್ಟ್ ರೈಟ್ 100 crore ಕಂಪನಿ ಅಂತ ಬರೀರಿ. ಜಸ್ಟ್ 100 crore. 100 crore ಅಂತ ಹೇಳಿದ್ರೆ ಅದ್ರದ್ದು ಟರ್ನ್ ಓವರ್ 100 crore ಅಂತೇಳಿ ಎನ್ಸ್ಕೊಳ್ಳಿ. ಓಕೆ, ಇದೆಲ್ಲ ನಾನು PPT ಪ್ರೆಸೆಂಟೇಷನ್ ಅಲ್ಲಿ ನನ್ನ ಹತ್ರ ಉಂಟು. ಬಟ್ PPT ಇಲ್ಲದಿದ್ರೆ ನಾನು ನಿಮ್ಗೆ ಹೀಗೆ ಹೇಳಬೇಕಾಗ್ತದೆ, ನೀವು ಸ್ವಲ್ಪ ಬರೀಬೇಕಾಗ್ತದೆ. ಬಟ್ ಇಟ್ಸ್ ಗುಡ್ ಆಲ್ಸೋ, ಇಫ್ ಯು ರೈಟ್ ಸಮಥಿಂಗ್ ಇಟ್ ವಿಲ್ ರಿಟೈನ್ ಇನ್ ಯುವರ್ ಮೈಂಡ್. 100 crore ಕಂಪನಿಯಲ್ಲಿ ಎಷ್ಟು ಜನರು ಕೆಲಸ ಮಾಡ್ತಿರ್ಬಹುದು ಅಂತ ನಾನು ಹೇಳ್ತೇನೆ. ಜಾಬ್ ಓಪನಿಂಗ್ಸ್ ಉಂಟಾ ಇಲ್ವಾ ಅಂತ ನೀವೇ ಹೇಳಿ. ಡಿಪಾರ್ಟ್ಮೆಂಟ್ಸ್ ಅಂತ ಬರೀರಿ, ಫಾಸ್ಟ್ ಬರೀತಾ ಹೋಗ್ಬೇಕು. ಶಾರ್ಟ್ ಫಾರ್ಮ್ ನಿಮ್ಗೆ ಗೊತ್ತಾದ್ರೆ ಇದು ಡಿಪಾರ್ಟ್ಮೆಂಟ್ಸ್. ಸ್ಟೋರ್ಸ್ ಬರೀತಾ ಹೋಗಿ ಫಾಸ್ಟ್. ಎಷ್ಟು ಕೆಲಸ ಇದೆ ಅಂತ ನಾನು ಹೇಳ್ತೇನೆ. ಕಾಮರ್ಸ್ನವರೇ ಇದನ್ನು ಮಾಡುವಂಥದ್ದು. ಸ್ಟೋರ್ಸ್ ಆಯ್ತಾ, ಬರೆದ್ರಾ? ಸೆಕೆಂಡ್ ಅಕೌಂಟ್ಸ್, ಫಾಸ್ಟ್ ಹೋಗ್ಬೇಕು. ಸೆಕೆಂಡ್ ಅಕೌಂಟ್ಸ್. ಥರ್ಡ್ ಪರ್ಚೇಸ್, ಇದೆಲ್ಲ ಡಿಪಾರ್ಟ್ಮೆಂಟ್ಗಳು. ಸ್ಟೋರ್ಸ್ ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್ ಆಯ್ತಾ. ಮಾರ್ಕೆಟಿಂಗ್, ನೆಕ್ಸ್ಟ್ ಒನ್ ಇಸ್ ಮಾರ್ಕೆಟಿಂಗ್. ನೆಕ್ಸ್ಟ್ ಒನ್ ಇಸ್ ರಿಸರ್ಚ್ ಡಿಪಾರ್ಟ್ಮೆಂಟ್, ರಿಸರ್ಚ್. ನೆಕ್ಸ್ಟ್ ಡಿಜಿಟಲ್ ಡಿಪಾರ್ಟ್ಮೆಂಟ್. ಡಿಜಿಟಲ್ ಕೂಡ ಸೋಷಿಯಲ್ ಮೀಡಿಯಾ ಎಲ್ಲ ಯಾರು ನೋಡ್ಕೊಳ್ಳೋದು? ಸೈನ್ಸ್ನವರು ನೋಡ್ಕೊಳ್ತಾರೆ, ಕಾಮರ್ಸ್ನವರು ನೋಡ್ಕೊಳ್ತಾರೆ. ಡಿಜಿಟಲ್ ಆಯ್ತಾ, ಎಸ್. ಬೇರೆ ಯಾವ್ದಾದ್ರು ಇದೆ ಅಂತ ಎನ್ಸ್ಕೊಳ್ತೀರಾ? ಇಟ್ ಈಸ್ ದೇರ್, ನಾನು ಹೇಗೆ ಮರ್ತ್ಕೊಳ್ಳೋದು? HR, ಹ್ಯೂಮನ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್, HR. ಲಾಜಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್, ನೆಕ್ಸ್ಟ್ ಒನ್ ಲಾಜಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಆಯ್ತಾ. ಲಾಜಿಸ್ಟಿಕ್ಸ್ ಆಯ್ತಾ. ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್, ಕ್ರೂಷಿಯಲ್, ಆಪರೇಷನ್ಸ್ ಡಿಪಾರ್ಟ್ಮೆಂಟ್. ಆಪರೇಷನ್ ಅಲ್ಲ, ಆಪರೇಷನ್ಸ್, ಎನ್ಗೆ ಎಸ್ ಆಡ್ ಮಾಡ್ಬೇಕು. ಆಪರೇಷನ್ಸ್ ಆಯ್ತಾ. ನೆಕ್ಸ್ಟ್ ಸೆಕ್ರೆಟರಿಯಲ್ ಡಿಪಾರ್ಟ್ಮೆಂಟ್ ಆಯ್ತಾ. ಇಷ್ಟು ಡಿಪಾರ್ಟ್ಮೆಂಟ್ಸ್ ಮಿನಿಮಮ್ ಇರ್ತದೆ, ನೆನ್ಪಿಟ್ಕೊಳ್ಳಿ. ಮಿನಿಮಮ್ ಇರ್ತದೆ ದೊಡ್ಡ ದೊಡ್ಡ ಕಂಪನೀಸ್ ಅಲ್ಲಿ. ಇನ್ನೂ ಕೆಲವೊಂದೆಲ್ಲ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಸುಮಾರೆಲ್ಲ ಬರ್ತದೆ. ಪ್ಲಸ್ ನಿಮ್ಗೆ ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, R&D ಅಂತಾನು ಬರ್ತದೆ, ಡೆವಲಪ್ಮೆಂಟ್ ಕೂಡ ಬರ್ತದೆ. ಇಷ್ಟು ಎಲ್ಲ ಇರುವ ಸಿಚುವೇಶನ್ ಅಲ್ಲಿ ಎಷ್ಟೆಷ್ಟು ಪೊಸಿಷನ್ಸ್ ಇದೆ ಅಂತ ನೀವು ಬರೆಯೋದು ಬೇಡ, ನಾನು ಹೇಳ್ತೇನೆ ನೋಡಿ. ಸ್ಟಾರ್ಟ್ಸ್ ಫ್ರಮ್ ಜೂನಿಯರ್, ಎಕ್ಸಿಕ್ಯೂಟಿವ್ ಆಗಿ ನೀವು ಜಾಯಿನ್ ಆಗ್ತೀರಿ, ಸೀನಿಯರ್ ಆಗ್ತೀರಿ, ಅದಾದ ನಂತರ ನೀವು ಫಿನಾನ್ಸ್ ಮ್ಯಾನೇಜರ್ ಆಗ್ತೀರಿ, ಅಥವಾ ಆಪರೇಷನ್ಸ್ ಮ್ಯಾನೇಜರ್ ಆಗ್ತೀರಿ, ಅಥವಾ ಪರ್ಚೇಸ್ ಮ್ಯಾನೇಜರ್ ಆಗ್ತೀರಿ. ಅದಾದ ನಂತರ ಫಿನಾನ್ಸ್ ಅಲ್ಲಿ ನಿಮ್ಮ ಪೊಸಿಷನ್, ಟಾಪ್ ಮೋಸ್ಟ್ ಪೊಸಿಷನ್ ಯಾವುದು ಅಂತ ಹೇಳಿದ್ರೆ CFO, ಚೀಫ್ ಫಿನಾನ್ಸ್ ಆಫೀಸರ್. ಕಂಪನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಇರ್ತಾರೆ, ಆ ಕಡೆಯಿಂದ ಅದರ್ ಡೈರೆಕ್ಟರ್ಸ್ ಅಂತ ಇರ್ತಾರೆ. ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಅಂತೂ ಆಯ್ತು, CA ಇರ್ತಾರೆ, CS ಇರ್ತಾರೆ. ಆ ಕಡೆಯಿಂದ ಟಾಪ್ ಮೋಸ್ಟ್ ಹೇಳ್ಬೋದು, ಹೂ ಇಸ್ ದ ಟಾಪ್ ಮೋಸ್ಟ್ ಇನ್ ಅ ಕಂಪನಿ? CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ. ಸೊ ಇಮ್ಯಾಜಿನ್ ಮಾಡಿ ಮಕ್ಕಳೇ, ಒಂದು ಕಂಪನಿ, ನಾನು ಇದು ಹೇಳಿದ್ದು, ನಮ್ಮ ದೇಶದಲ್ಲಿ 10,000ಕ್ಕಿಂತಲೂ ದೊಡ್ಡ ದೊಡ್ಡ ಇಂಡಿಯನ್ ಕಂಪನೀಸ್ ಇದೆ. ನಾವು ಏನ್ ಮಾಡ್ಬೇಕು? ಟ್ರೈ ಮಾಡ್ಬೇಕು. ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಕೆಲವೊಂದೆಲ್ಲ ನಾನು ಮಿಡ್ಲಲ್ಲಿ ಟ್ರೈ ಮಾಡಿದ್ದೇನೆ. ಸಿಗ್ತದ ಇಲ್ವಾ ಬೇರೆ ವಿಷಯ, ಬಟ್ ಟ್ರೈ ಮಾಡ್ಬೋದಲ್ವಾ? ಒಂದು 10 ಜನರಲ್ಲಿ ಒಬ್ರಿಗಾದ್ರೂ ಸಿಗ್ಬೋದಲ್ವಾ? ಯು ಕ್ಯಾನ್ ಟ್ರೈ. ಅದಕ್ಕೋಸ್ಕರವೇ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡುವಂಥದ್ದು ಏನಂತ ಹೇಳಿದ್ರೆ, ನೀವು ಇವತ್ತಿಂದನೇ, ಗೊತ್ತಾಗ್ತಲ್ಲ, ಇವತ್ತು ನನ್ನ ಒಂದು ಡಿಸ್ಕಷನ್ ನೀವು ಕೇಳಿದ್ರೆ, ಇನ್ನೂ ಸ್ವಲ್ಪ ಮಾತಾಡ್ಲಿಕ್ಕೆ ಇದೆ, ಲಾಸ್ಟ್ ವರ್ಡ್ಸ್ ಅಲ್ಲ, ಇನ್ನೂ ಟೈಮ್ ಇದೆ 30 minutes. ಬಟ್ ರಿಮೆಂಬರ್, ಇವತ್ತಿಂದನೇ ನಿಮ್ಮ ಮೈಂಡ್ ಅಲ್ಲಿ ಒಂದು ನೀವು ಸೀಡ್ ಅನ್ನು ಹಾಕ್ಬೇಕು. ದ ಸ್ಯಾಂಪ್ಲಿಂಗ್, ಸೀಡ್ ಶುಡ್ ಬಿಕಮ್ ಅ ಸ್ಯಾಂಪ್ಲಿಂಗ್ ಶುಡ್ ಬಿಕಮ್ ಅ ಟ್ರೀ ಶುಡ್ ಬಿಕಮ್ ಅ ಫಾರೆಸ್ಟ್. ಗೊತ್ತಾಗ್ತದಲ್ವಾ? ನಿಮ್ಗೆ ನಾಡ್ದು ಒಳ್ಳೆ ಸ್ಯಾಲ್ರಿ ಸಿಗ್ಬೇಕಂತ ಹೇಳಿದ್ರೆ, ಒಳ್ಳೆ ಕಡೆ ಜಾಬ್ ಸಿಗ್ಬೇಕಂತ ಹೇಳಿದ್ರೆ, ನಿಮ್ಮಲ್ಲಿ ಇದೆಲ್ಲ ಇರಬೇಕು. ಪುಟ್ ಟುಗೆದರ್. ಇದಕ್ಕೊಂದು ನಾನು 2 ವರ್ಡ್ಸ್, ನನ್ನ ಫೇವರಿಟ್ 2 ವರ್ಡ್ಸ್, ಇಷ್ಟೂ ನಾನು ನಿಮ್ಗೆ ಹೇಳಿದೆ ಅಲ್ವಾ? ಇದರದ್ದು ಸಾರಾಂಶ ಏನು ಅಂತ ಹೇಳಿದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್. ಗೊತ್ತಾಗ್ತದಲ್ವಾ? ದೊಡ್ಡದಾಗಿ ಫಸ್ಟಿಗೆ ಬರಿದೆ ಹೆಡ್ಡಿಂಗ್, ಪರ್ಸನಾಲಿಟಿ ಡೆವಲಪ್ಮೆಂಟ್.
If your personality doesn't get developed, keep in mind dear students, ನಿಮ್ಮಲ್ಲಿ ವಿಕಸನ ಆಗದೇ ಇದ್ರೆ, ಡೆವಲಪ್ಮೆಂಟ್ ಆಗದೇ ಇದ್ರೆ, ನಾಡ್ದು ಚಾಲೆಂಜಸ್ ಫೇಸ್ ಮಾಡ್ತೀರಿ. ಯು ವಿಲ್ ಬಿ ಫೇಸಿಂಗ್ ದ ಚಾಲೆಂಜ್. ಒಂದು ಜಾಬ್ ಇದೆ, 10 ಮೆಂಬರ್ಸ್ ಬಂದಿದ್ದಾರೆ ಇಂಟರ್ವ್ಯೂಗೆ, ಯು ವಿಲ್ ನಾಟ್ ಕಮ್ ಇನ್ ದಟ್ ಟಾಪ್ 1, ಟಾಪ್ 2, ಯು ಮೇ ಕಮ್ ಇನ್ ದಟ್ ಲಾಸ್ಟ್ 8. ಆವಾಗ ಕಷ್ಟ ಆಗ್ತದೆ. ಆವಾಗ ನೀವು ಇನ್ನೊಂದು ಜಾಬ್ ಹುಡುಕುವ ಪರಿಸ್ಥಿತಿ ಬರ್ತದೆ. ನೆನ್ಪಿಟ್ಕೊಳ್ಳಿ, ಇದೆಲ್ಲ ಸರ್ ಯಾಕೆ ಹೇಳ್ತಾ ಇದ್ದಾರೆ ಅಂತ ಎನ್ಸ್ಕೊಳ್ಬೇಡಿ. ಇದು ಡೆಫಿನೆಟ್ಲಿ ಬರ್ತದೆ. ಮೇ ಬಿ ಈಗ ನೀವು ಫಸ್ಟ್ ಇಯರ್, ಸೆಕೆಂಡ್ ಇಯರ್, 5 ಇಯರ್ಸ್ ಲೇಟರ್ ಈ ಸಿಚುವೇಶನ್ ನೀವು ಬಂದೇ ಬರ್ತೀರಿ. ನಿಮ್ಗೆ ನೆನಪಿರ್ತದೆ ಎಲ್ಲೋ ಗೊತ್ತಿಲ್ಲ, ನಿಮ್ಮ ಪೇರೆಂಟ್ಸ್ಗಾದ್ರೂ ನೆನಪಿರ್ತದೆ ಅಂತ ನಾನು ಎನ್ಸ್ಕೊಳ್ತೇನೆ. ಇಲ್ಲಿದ್ದವರು ಈ ಸಿಚುವೇಶನ್ಸ್ ಬಂದೇ ಬರ್ತದೆ. ಕಷ್ಟ ಅಂತ ಎನ್ಸ್ಕೊಳ್ಬೇಡಿ. ಬಿ ಪ್ರಿಪೇರ್ಡ್ ಫ್ರಮ್ ನೌ ಇಟ್ ಸೆಲ್ಫ್. ಗೊತ್ತಾಗ್ತಲ್ಲ, ಬಿ ಪ್ರಿಪೇರ್ಡ್ ಫ್ರಮ್ ನೌ ಇಟ್ ಸೆಲ್ಫ್. ಸೊ ಈಗ ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನಾನು ಬರ್ತೇನೆ. ರೈಟ್ ಡೌನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಹೇಳಲೇಬೇಕಾಗ್ತದೆ. ಬಿಕಾಸ್ ಆರ್ ಕಾಮರ್ಸ್ ಇಸ್ ಸೋ ಬಿಗ್ ದಟ್ ಇಟ್ ಹಸ್ ಗಾಟ್ ಸೋ ಮೆನಿ ಥಿಂಗ್ಸ್. ನಿಮ್ಗೆ ಗೊತ್ತಿರ್ಲಿಲ್ಲ ಕೆಲವೊಂದಷ್ಟು ವಿಚಾರ, ನಾನು ಹೇಳ್ತಾ ಇದ್ದೇನೆ. ಇದನ್ನು ತಿಳ್ಕೊಳ್ಳಿಕ್ಕೆ ನೀವು ರೆಡಿ ಇದ್ರೆ ಇಟ್ ಇಸ್ ಗುಡ್ ಫಾರ್ ಯು. ಕಾಂಪಿಟೇಟಿವ್ ಎಕ್ಸಾಮ್ಸ್, ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಅಂತ ನೋಡುವ. ಹೌ ಮೆನಿ ಆಫ್ ಯು ವುಡ್ ವಾಂಟ್ ಟು ಗೋ ಫಾರ್ ಬ್ಯಾಂಕಿಂಗ್ ಜಾಬ್ಸ್ ಇನ್ ದ ಫ್ಯೂಚರ್? ಬ್ಯಾಂಕರ್ ಆಗಬೇಕು ಅಂತ, ಬ್ಯಾಂಕಿಂಗ್ ಪ್ರೊಫೆಷನಲ್. ಇದಕ್ಕೂ ಹ್ಯಾಂಡ್ಸ್ ರೈಸ್ ಇಲ್ವಾ? ನಾಡ್ದು ಬ್ಯಾಂಕ್ಗೆ ಯಾರು ಬೇಡ, ಯಾರು ಹೋಗೋದಿಲ್ವಾ ಕೆಲಸಕ್ಕೆ? ಬ್ಯಾಂಕಿಂಗ್ ಪ್ರೊಫೆಷನಲ್, ಹೌ ಮೆನಿ ಆಫ್ ಯು? ಓ ಮೈ ಗಾಡ್, ದಿಸ್ ಇಸ್ ಬಿಕಮಿಂಗ್ ಕ್ರೇಜಿ. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ ಪ್ರೊಫೆಷನಲ್. ಬರಿತಾ ಇದ್ದೀರಿ ನೀವು, ಐ ನೋ ಯು ಆರ್ ವೆರಿ ಗುಡ್ ಅಟ್ ರೈಟಿಂಗ್, ಬಟ್ ಯು ಆರ್ ನಾಟ್ ಗುಡ್ ಅಟ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್ಸ್. ಬ್ಯಾಂಕಿಂಗ್ ಪ್ರೊಫೆಷನಲ್ಸ್ ಒಬ್ರು ಬರೋದಿದ್ರೆ ಹೇಗೆ KMS ಇಂದ? ಅಯ್ಯೋ. ಇನ್ಶೂರೆನ್ಸ್ ಪ್ರೊಫೆಷನಲ್ಸ್, ಅಟ್ಲೀಸ್ಟ್ ನನಗೆ ಅದರದ್ದು ಹೆಡ್ಸ್ ಆದ್ರೂ ಹೇಳ್ತೀರಾ? ಬ್ಯಾಂಕಿಂಗ್ ಅನ್ನು ರೆಗ್ಯುಲೇಟ್ ಮಾಡೋದು ಯಾರು? ಹಬ್ಬ, RBI. ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆಯ್ತು. ಟೆಲಿಕಾಮ್ ಅನ್ನು ರೆಗ್ಯುಲೇಟ್ ಮಾಡೋರು ಯಾರು? ಏರ್ಟೆಲ್, ಜಿಯೋ, ಇದನ್ನೆಲ್ಲ ರೆಗ್ಯುಲೇಟ್ ಮಾಡೋರು ಯಾರು? TRAI, TRAI, ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಆಯ್ತಾ? ಅದು ನಮ್ಮದಲ್ವಾ? ನಾವು ಸಿಮ್ ಅಲ್ಲಿ ಯೂಸ್ ಮಾಡೋದಿಲ್ವಾ? ಮಾಡ್ತೇವೆ. ಮತ್ತೆ ನೆಕ್ಸ್ಟ್, ಇನ್ಶೂರೆನ್ಸ್ ಅನ್ನು ಮಾನಿಟರ್ ಮಾಡೋದು ಯಾರು? ಸೆಕ್ಯೂರಿಟೀಸ್, ಶೇರ್ಸ್, ಇನ್ಶೂರೆನ್ಸ್. ಸೆಬಿ ಅಂತ ಕೇಳಿದಿರ? ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಹಾಗೇನೆ ಇನ್ಶೂರೆನ್ಸ್ ರೆಗ್ಯುಲೇಟರ್ IRDA ಅಂತ ಉಂಟು, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತಾನೂ ಉಂಟು. ನೋಡಿ, ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಸಹ ಜಾಬ್ಸ್ ಉಂಟು. ನಾನು ಯಾಕೆ ಇದನ್ನು ಹೇಳಿದ್ದು ಅಂತ ಹೇಳಿದ್ರೆ, RBI ಅಲ್ಲಿ ಸಹ ಜಾಬ್ಸ್ ಉಂಟು, IRDA ಅಲ್ಲಿ ಸಹ ಜಾಬ್ಸ್ ಉಂಟು, ಗೊತ್ತಾಗ್ತದೆ. ಸೆಬಿ ಅಲ್ಲಿ ಸಹ ಜಾಬ್ಸ್ ಉಂಟು. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ಅದರದ್ದೇ ಆದಂತ ಎಂಟ್ರೆನ್ಸ್ ಎಕ್ಸಾಮ್ಸ್ ಉಂಟು. ಇಟ್ ಇಸ್ ಕಾಲ್ಡ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. Government jobs, how many of you would like to enter into government jobs? ಏನ್ ಮಾಡೋದು ಸರ್, ಯಾರು ಕೈಯೇ ಎತ್ತಾ ಇಲ್ಲ. ನೋ ಒನ್. ಅಲ್ಲ, ಗೊತ್ತಿಲ್ಲದೆ ಇದ್ರೆ ನಿಮ್ಗೆ ಗೈಡೆನ್ಸ್ ಸಿಗ್ತದಲ್ವಾ, ಹೇಗೆ ಬರೆಯೋದು ಏನಂತೇಳಿ. ಯಾರು ಕೂಡ ನಿಮ್ಗೆ ಈಗಲೇ ಯಾರಾದ್ರು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ಒಂದು ಅಟ್ಲೀಸ್ಟ್ ಒಂದು ಉಮೇದಾದ್ರೂ ಇರ್ತದಲ್ವಾ, ನಾನೊಂದು ಗೌರ್ಮೆಂಟ್ ಎಂಪ್ಲಾಯಿ ಆಗಬೇಕು ಅಂತೇಳಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇದೆ, ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಇದೆ, ತಾಲೂಕ್ ಲೆವೆಲ್ ಅಲ್ಲಿ ಇದೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇದೆ. ಅಟ್ಲೀಸ್ಟ್ ಟ್ರೈ ಮಾಡ್ಬೇಕಲ್ವಾ. ಬ್ಯಾಂಕಿಂಗ್ ಅನ್ನು ನಾನು ಬಿಟ್ಟೇಬಿಟ್ನಾ? ಬ್ಯಾಂಕಿಂಗ್ ಅಲ್ಲಿ ಎಷ್ಟು ಜಾಬ್ಸ್ ಇದೆ ಮಾರೆ, ಅದು ಕಾಮರ್ಸ್ನವ್ರದ್ದು ಮಾರೆ, ಅದಲ್ಲ. ಕಮಾನ್, ಇಟ್ಸ್ ರಿಲೇಟಿಂಗ್ ಟು ಕಾಮರ್ಸ್. IT ಒಂದಿರ್ತದೆ, ಅದಲ್ಲ IT ಡಿಪಾರ್ಟ್ಮೆಂಟ್, ಅದು ಒಂದು ಸೈನ್ಸ್ನವ್ರು. ಉಳಿದದ್ದೆಲ್ಲ ಕ್ಯಾಶಿಯರ್ ಕಾಮರ್ಸ್ನವ್ರು ಮಾಡಬೇಕು, ರಿಲೇಶನ್ಶಿಪ್ ಮ್ಯಾನೇಜರ್ ಕಾಮರ್ಸ್ನವರು ಮಾಡ್ಬೋದು, ಬೇರೆಯವರು ಮಾಡ್ಬೋದು. ಮ್ಯಾನೇಜರಲ್ ಪೊಸಿಷನ್ ಕಾಮರ್ಸ್ನವರೇ ತಗೊಂಡ್ರೆ ಒಳ್ಳೇದು. ಅದಾದ ನಂತರ ಕ್ರೆಡಿಟ್ ಆಫೀಸರ್ ಅಂತ ಇರ್ತಾರೆ, ಅದು ಕಾಮರ್ಸ್ನವರೇ ತಗೊಂಡ್ರೆ ಒಳ್ಳೇದು. ಆ ಕಡೆಯಿಂದ ನಿಮ್ಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ, ಪಾಸ್ಬುಕ್ ರಿಲೇಟೆಡ್ ಇರ್ಬೋದು, ಡಾಕ್ಯುಮೆಂಟೇಶನ್ ರಿಲೇಟೆಡ್. ದರ್ ಆರ್ ಸೋ ಮೆನಿ ಜಾಬ್ಸ್, 10 to 15 ಜಾಬ್ಸ್. ಹ್ಯಾವ್ ಯು ಎವರ್ ವಿಸಿಟೆಡ್? ನಾವು ವಿಸಿಟ್ ಮಾಡಿದ್ದು, ನಾನು CA ಫರ್ಮ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ನಮಗೆ ಬೇರೆ ಬೇರೆ ಬ್ಯಾಂಕ್ಸ್ಗೆ ಹೋಗ್ಲಿಕ್ಕೆ ಸಿಕ್ಕಿದಾಗ ರೀಜನಲ್ ಆಫೀಸಸ್ಗೆ ಹೋಗ್ಬೇಕು ನೀವು. ಯು ಹ್ಯಾವ್ ಟು ಜಸ್ಟ್ ವಿಸಿಟ್ ಒನ್ಸ್. ಉಡುಪಿ, ಮ್ಯಾಂಗ್ಳೂರಿಗೆ ಅವಕಾಶ ಸಿಕ್ಕಿದ್ರೆ ಒಮ್ಮೆ ಕರ್ಕೊಂಡೋಗಿ ಅವರಿಗೆ. ದೋಸ್ ಆರ್ ಹ್ಯೂಜ್, ಗೊತ್ತಾಗ್ತದಲ್ವಾ. ನಮ್ಮ ಬ್ರಾಂಚಸ್ ಸಣ್ಣದಿರ್ಬೋದು, ಅಲ್ಲಿ ಪೊಸಿಷನ್ ಸಣ್ಣ ಸಣ್ಣದಿರ್ಬೋದು, ಸಣ್ಣ 4, 5, 10 ಜನರು ಕಾಣ್ತಾರೆ. ಬಟ್ ರೀಜನಲ್ ಆಫೀಸಸ್ ಇದೆ ಉಡುಪಿಯಲ್ಲಿ, ಮ್ಯಾಂಗ್ಳೂರಲ್ಲಿ, ಮೈಸೂರಲ್ಲಿ, ಬೇರೆ ಬೇರೆ ಪ್ಲೇಸಸ್ ಅಲ್ಲಿ ಹೋಗಿ ಹತ್ರದಲ್ಲಿ ಒಮ್ಮೆ ಟ್ರೈ ಮಾಡಿ. ಅಟ್ಲೀಸ್ಟ್ ಮಂಗಳೂರಿಗೆ, ಉಡುಪಿಗೆ ಹೋದಾಗ ಸಿ, ದೋಸ್ ಆರ್ ಹ್ಯೂಜ್. ಒಂದೊಂದೇ ಡಿಪಾರ್ಟ್ಮೆಂಟ್ಸ್ ಅಲ್ಲಿ more than 50, 60, 100 ಜನರು ಕಾಣ್ತಾರೆ ನಿಮ್ಗೆ.
and they all wrote one competitive exam. ಅದ್ರದ್ದು ಹೆಸರು ಗೊತ್ತುಂಟಾ ನಿಮ್ಗೆ? ಪ್ರೊಬೇಷನರಿ ಆಫೀಸರ್ ಎಕ್ಸಾಮ್ ಅಂತ ಇದೆ, PO ಎಕ್ಸಾಮ್ ಅಂತ ಇದೆ. ಸೊ ಇಫ್ ಯು ವಾಂಟ್ ಟು ಬಿಕಮ್ ಆಫೀಸರ್, ಪ್ರೊಬೇಷನರಿ ಆಫೀಸರ್ PO ಎಕ್ಸಾಮ್. ನೆಕ್ಸ್ಟ್ ನಿಮ್ಗೆ ಬೇರೆ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಗಳು ಬರ್ತಾ ಹೋಗ್ತದೆ ಅವರದ್ದೇ. ಅದು ನಿಮ್ಗೆ ಕ್ಲರಿಕಲ್ ಅಂತ ಇದೆ, PO ಅಂತ ಇದೆ. ಓಕೆ, ಸೊ ಈ ತರ ಬ್ಯಾಂಕಿಂಗ್ ಎಕ್ಸಾಮ್ಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಬರೀಬಹುದು. ಒನ್ ಮೋರ್ ಥಿಂಗ್, ಕೈಂಡ್ ಆಫ್ ಫೇವರೇಟ್ ಆಫ್ ಮೈನ್. ಹ್ಯಾವ್ ಯು ಬೀನ್ ಟು ಇಂಡಿಯಾ ಪೋಸ್ಟ್ ಆಫೀಸ್? ಹೋಗಿದ್ದೀರಾ? ಸ್ಟ್ಯಾಂಪ್ ತಗೊಳ್ಳಿಕ್ಕೆ ಮಾತ್ರ ಹೋದಾದ? ಯಾಕೆ ಹೋಗಿದ್ದೀರಾ? ಚೆನ್ನಾಗಿದೆ, ಒಮ್ಮೆ ಹೋಗಿ ಇನ್ನೊಮ್ಮೆ. ಫಿಲೇಟ್ಲಿ ಅಂತ ಕೇಳಿದಿರಾ? ಫಿಲೇಟ್ಲಿ ಸ್ಟ್ಯಾಂಪ್ ಕಲೆಕ್ಷನ್, ಪ್ಲೀಸ್ ವಿಸಿಟ್ ಒನ್ಸ್. ಹತ್ರದಲ್ಲಿ ಇರಬಹುದು ಅಲ್ವಾ? ಕಾರ್ಕಳದಲ್ಲಿ 2 ಉಂಟು, ಇಲ್ಲಿ ಸಹ ಕುಕ್ಕುಂದರಲ್ಲಿ ಉಂಟು. ವಿಸಿಟ್ ಒನ್ಸ್. ಅಲ್ಲಿ ಸಹ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಗ್ತದೆ, ಗೊತ್ತುಂಟಾ ನಿಮ್ಗೆ? SBI ಅಕೌಂಟ್ ಆಗ್ತದೆ. ಪೇಮೆಂಟ್ಸ್ ಬ್ಯಾಂಕ್ ಅಂತ ಇದೆ ಅವರದ್ದು, ಪೋಸ್ಟಲ್ ಪೇಮೆಂಟ್ಸ್ ಬ್ಯಾಂಕ್ ಅಂತ ಇದೆ. ₹1 ₹10 ಇದ್ರೂ ಸಹ ಟ್ರಾನ್ಸಾಕ್ಷನ್ ಮಾಡಬಹುದು. ಅಷ್ಟು ಅದು ಅಡ್ವಾನ್ಸ್ಡ್ ಆಗಿ ಬಿಟ್ಟಿದೆ. And there are so many parcels being sent from one place to another. ಸೇಫ್ ಆಗಿ ಅವ್ರು ಸೆಂಡ್ ಮಾಡ್ತಾರೆ. ಅದರಲ್ಲಿ ಸಹ ಜಾಬ್ ಓಪನಿಂಗ್ಸ್ ಇದೆ ಮಕ್ಕಳೇ, ನೆನಪಿಟ್ಕೊಳ್ಳಿ. ಡೋಂಟ್ ಥಿಂಕ್. ಅದರಲ್ಲಿ ಸಹ ಇಟ್ ಇಸ್ ಅ ಸೆಂಟ್ರಲ್ ಗವರ್ಮೆಂಟ್ ಮ್ಯಾನೇಜ್ಡ್ ನಾವು. ಅದರಲ್ಲಿ ಸಹ ಇದೆ. ನಿಮ್ಗೆ ನಾನು ಅಪರ್ಚುನಿಟೀಸ್ ಹೇಳ್ತಾ ಇದ್ದೇನೆ, ಎಷ್ಟು ಕಡೆ ಇದೆ ಅಂತ ಹೇಳ್ತಾ ಇದ್ದೇನೆ. ಅದರಲ್ಲಿ ಒಂದು ಚೂಸ್ ಮಾಡೋದು, ಒಂದು ಟ್ರೈ ಮಾಡೋದು ನಿಮ್ಮ ಮೇಲೆ ಬಿಟ್ಟದ್ದು. ಅದೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. there are so many things, so many opportunities in front of you. ರೈಲ್ವೇಸ್ ಕೇಳಿದಿರಾ? RRB ಅಂತೇಳಿ ಒಂದು ಎಕ್ಸಾಮ್ ಇದೆ, ಅದಕ್ಕೆ ರೈಲ್ವೇದ ಎಂಟ್ರೆನ್ಸ್ ಎಕ್ಸಾಮ್ ಕೇಳಿದಿರಾ? BHEL ಕೇಳಿದಿರಾ? ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಕೇಳಿದಿರಾ? ಶಿಪ್ ಬಿಲ್ಡರ್ಸ್ ಕೇಳಿದಿರಾ? ಕೊಚ್ಚಿನ್ ಶಿಪ್ ಯಾರ್ಡ್ ಬಗ್ಗೆ ಕೇಳಿದಿರಾ? ಅದರಲ್ಲಿ ಅದರದ್ದೇ ಆದ ಎಕ್ಸಾಮ್ಸ್ ಇದೆ. ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಅಂತ ಇದೆ, ಪ್ಲೀಸ್ ವಿಸಿಟ್ ಒನ್ಸ್. ನಮ್ಮ ಕೆಲವು ಸ್ಟೂಡೆಂಟ್ಸ್ ಹೋಗಿ ಅಲ್ಲಿ ಇಂಟರ್ನ್ಶಿಪ್ ಮಾಡಿ ಬಂದಿದ್ರು, ಭಾರಿ ಒಳ್ಳೆದಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ ಮೇನ್ ಕಂಪನಿ ಇರೋದು ಚೆನ್ನೈ ಮತ್ತೆ ತಮಿಳ್ನಾಡಲ್ಲಿ. ಅದರದ್ದು ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಅಂತೇಳಿ ಇಲ್ಲಿ ಶಿಪ್ ಬಿಲ್ಡಿಂಗ್ ಪ್ರಾಸೆಸ್ ಇದೆ ಅವರದ್ದು. ಸೊ ಮೆನಿ ಕಂಪನೀಸ್ ಆರ್ ಸ್ಲೋಲಿ ಕಮಿಂಗ್ ಟುವರ್ಡ್ಸ್ ಮ್ಯಾಂಗ್ಳೂರ್, ಉಡುಪಿ ಸ್ಲೋಲಿ ಬರ್ತಾ ಇದೆ. ಬಟ್ ಯು ಶುಡ್ ಟ್ರೈ. ಇಂಟರ್ನೆಟ್ ನಿಮ್ಮ ಹತ್ರ ಇದೆ. ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ದೀರಾ ಯಾವತ್ತಾದ್ರೂ? ಕಂಪನೀಸ್ ಲೊಕೇಟೆಡ್ ಇನ್ ಉಡುಪಿ, ಕಂಪನೀಸ್ ಲೊಕೇಟೆಡ್ ಇನ್ ಮ್ಯಾಂಗ್ಳೂರ್, ಕಂಪನೀಸ್ ಲೊಕೇಟೆಡ್ ಇನ್ ಕಾರ್ಕಳ. ಕಾರ್ಕಳದಲ್ಲಿಯೂ ಕಂಪನೀಸ್ ಇದೆ. ಹೇಳ್ಬೋದಾ? ಅಟ್ಲೀಸ್ಟ್ ನೋಡುವ, ಇದಾದ್ರೂ ಒಂದು ಪ್ಲೀಸ್, ಒಂದು ಹೆಸರು ನನ್ಗೋಸ್ಕರ. ಒನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಬೋಳಾಸ್ ಕೇಳಿದ್ದೀರಾ? ಬೋಳಾಸ್ ಪ್ರೈವೇಟ್ ಲಿಮಿಟೆಡ್ ಅಲ್ವಾ? ಇಟ್ಸ್ ಅ ಕಂಪನಿ. ಮತ್ತೆ ಜೋಡ್ ರಸ್ತೆಗೆ ಬರುವಾಗ ಅಲ್ಲಿ ಒಂದು ಕಂಪನಿ ಉಂಟಲ್ಲ ಲೆಫ್ಟ್ ಸೈಡ್ ಅಲ್ಲಿ. ಯಾರಿಗೆ ನೆನಪುಂಟು? ಲೆಫ್ಟ್ ಸೈಡ್ ಅಲ್ಲಿ ಉಂಟಲ್ಲ, ಕ್ಯಾಶ್ಯೂ ಇಂಡಸ್ಟ್ರಿ ಉಂಟಲ್ವಾ, ಅದು ಕೂಡ ಒಂದು ಕಂಪನಿ ಅಲ್ವಾ? ಮತ್ತೆ ಎಷ್ಟು ಜನರು ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿದ್ದೀರಿ? ಅಟ್ಲೀಸ್ಟ್ ಮ್ಯಾಂಗ್ಳೂರಲ್ಲಿ ಉಂಟು. ನಮ್ಮ ಈವನ್ ಸಣ್ಣದೊಂದು ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಕಾರ್ಕಳದಲ್ಲಿ ಮಿಯರ್ ಅಲ್ಲಿ, ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಅಲ್ಲಿ ಸಹ ಒಂದು ಸಣ್ಣದೊಂದು ಇಂಡಸ್ಟ್ರಿಯಲ್ ಏರಿಯಾ ಉಂಟು. ಹಾಗೆ ನಂದಿಕೋರ ಉಂಟು. ಹಾಗೆ ಸುಮಾರು ಇಂಡಸ್ಟ್ರಿಯಲ್ ಏರಿಯಾಸ್ ಮಂಗಳೂರಲ್ಲಿ ಸಹ ಉಂಟು. ಮಕ್ಕಳೇ, ಇದೆಲ್ಲ ಅಪಾರ್ಚುನಿಟೀಸ್ ನಿಮ್ಗೆ ಸಿಗ್ತಾ ಹೋಗ್ತದೆ. ನನ್ಗೆ ಕ್ವಶನ್ ಕೇಳ್ತಾರೆ, ನಾನು ಆನ್ಸರ್ ಎಲ್ಲ ಕೊಟ್ಟಾಗಿದೆ. BCom ಅಲ್ಲಿ ಎಂತ ಉಂಟು ಸರ್ ಕಲೀಲಿಕ್ಕೆ, BBA ಅಲ್ಲಿ ಎಂತ ಉಂಟು ಸರ್ ಕಲೀಲಿಕ್ಕೆ, ಡಿಗ್ರಿ ಯಾಕೆ ಮಾಡ್ಬೇಕು ಸರ್ ಅಂತ ನಾನು ಎಲ್ಲ ಹೇಳಿ ಆಗಿದೆ ನಿಮ್ಗೆ. ಡಿಗ್ರಿಯಲ್ಲಿ ಏನೆಲ್ಲ ಕಲಿತೀರಿ, ಎಲ್ಲೆಲ್ಲ ಹೋಗ್ತೀರಿ, ಏನೆಲ್ಲ ಅಪಾರ್ಚುನಿಟೀಸ್ ಇದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೇಗಾಗ್ತದೆ. ಟೀಚರ್ಸ್ಗಳು ನಿಮ್ಗೆ PUC ಇಂದಾನೆ ಸ್ಟಾರ್ಟ್ ಮಾಡಿರ್ತಾರೆ. ಐ ಆಲ್ವೇಸ್ ಥ್ಯಾಂಕ್ ಆಲ್ ದ PU ಟೀಚರ್ಸ್, lecturers, that they will be always guiding them, preparing them for their graduation, preparing. ಅಲ್ಲಿಂದಾನೆ ಸ್ಟಾರ್ಟ್ ಆಗ್ತದೆ. ಹತ್ತನೇದು ಟೀಚರ್ಸ್ ಹೇಳ್ತಾ ಇರ್ತಾರೆ, ಹತ್ತನೇದು ಟೀಚರ್ಸ್ ಎಷ್ಟು ಗೈಡ್ ಮಾಡ್ತಾ ಇರ್ತಾರೆ. ಥ್ಯಾಂಕ್ಫುಲ್ ಆಲ್ವೇಸ್. ಬೀಯಿಂಗ್ ಡಿಗ್ರಿ ಲೆಕ್ಚರರ್, ಐ ಆಲ್ವೇಸ್ ಥ್ಯಾಂಕ್ಫುಲ್ ಟು ದಮ್. ಯಾಕಂದ್ರೆ ಅವರು ಗೈಡ್ ಮಾಡಿದ್ರಿಂದ ಅವ್ರು ರೈಟ್ ಡೈರೆಕ್ಷನ್ಸ್ಗೆ ಹೋಗ್ತಾ ಇರ್ತಾರೆ ಮುಂದೆ. ಅದಕ್ಕೋಸ್ಕರ ಟೀಚರ್ ಇದ್ದ ರೋಲ್ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದು ಸರ್ತ ನಮಸ್ತೆ ಸರ್ ಅಂತ ಮ್ಯಾಮ್ ಅಂತಾನೆ ಹೇಳ್ಬೇಕಂತಿಲ್ಲ, ಕೃತಜ್ಞತೆ ಇದ್ರೆ ಸಾಕು, ಅದು ಬರಬೇಕು ಆಟೋಮ್ಯಾಟಿಕಲ್. ನನ್ಗೆ ನಮ್ಮ ಟೀಚರ್ಸ್ ಮುಂದೆ ಕೃತಜ್ಞತೆ ಬರ್ತದೆ. ಯಾಕಂತ ಹೇಳಿದ್ರೆ ಆಲ್ ಹ್ಯಾವ್ ಹೆಲ್ಪ್ ಮೀ ಲಿಟಲ್ ಬೈ ಲಿಟಲ್ ಇನ್ ಮೈ ಪರ್ಸನಾಲಿಟಿ ಡೆವಲಪ್ಮೆಂಟ್. ಅರ್ಥ ಆಗ್ತದಲ್ಲ ನಿಮ್ಗೆ? ಎಸ್ ಆರ್ ನೋ? ಎಸ್. ನಾಡ್ದು ನೀವು ಪ್ರೊಫೆಷನಲ್ ಕೋರ್ಸ್ ತಕೊಳ್ಳಿ, ಅಥವಾ ಅಂಡರ್ ಗ್ರಾಜುಯೇಟ್ ಕೋರ್ಸ್ ತಕೊಳ್ಳಿ, ಡಿಪ್ಲೊಮಾ ತಕೊಳ್ಳಿ, ಅಥವಾ ನೀವು ಸರ್ಟಿಫಿಕೇಶನ್ಸ್ ತಕೊಳ್ಳಿ, ಯಾವುದೇ ತಕೊಳ್ಳಿ, ಬಟ್ ಪ್ಲೀಸ್ ಬಿ ಹಂಬಲ್. HUMBL. ಪ್ಲೀಸ್ ಬಿ ಹಂಬಲ್.
please be a cool and calm student. Cool and calm student will always win every race in business, will always win every race in profession. And always have that habit to acknowledge oneself. ನಾನು ಹೇಳ್ತಾ ಇರೋದು ಇಂಗ್ಲಿಷಲ್ಲಿ ಇದೆ, ಯಾಕಂದ್ರೆ ಅದು ಹಾಗೆ ಹೇಳ್ಬೇಕು ನಾನು. ಯು ಶುಡ್ ಅಕ್ನಾಲೇಜ್ ಒನ್ ಸೆಲ್ಫ್. ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಅದನ್ನು ಒಪ್ಕೊಳ್ಬೇಕು, ಒಪ್ಕೊಂಡು ತಿದ್ಕೊಂಡು ಮುಂದೆ ಹೋಗ್ಬೇಕು. ಅದು ಬಿಟ್ಟು ವಾದವೇ ಮಾಡ್ತಾ ಇದ್ರೆ, ವಾದವೇ ನಂದೇ ಸರಿ, ತಪ್ಪುಂಟು ಆದ್ರೂ ನಂದೇ ಸರಿ ಅಂತ ಹೇಳಿದ್ರೆ ಆ ಟೈಮಿಗೆ ನೀವು ವಿನ್ ಆಗ್ತೀರಿ ಮಕ್ಕಳೇ. ದಾಟ್ ಪಾಯಿಂಟ್ ಆಫ್ ಟೈಮ್ ಯು ವಿಲ್ ವಿನ್. ಬಟ್ ಒನ್ ಫೈನ್ ಡೇ someone, today one person might have shown this is your mistake. Another day, after 1 year, after 10 years, 50 persons will tell that this is your mistake. ಆವಾಗ ಕರೆಕ್ಷನ್ ಮಾಡ್ಲಿಕ್ಕೆ ಅಪರ್ಚುನಿಟಿ ಇರ್ಲಿಕ್ಕಿಲ್ಲ. ಅವಾಗ ಏನ್ ಮಾಡ್ತೀರಿ? ಎಸ್ ಆರ್ ನೋ? ಎಸ್. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಯು. ಇನ್ನೊಂದು ಐ ಥಿಂಕ್ 15 minutes ಇದೆಯಾ ನನ್ನ ಹತ್ರ? ಯಾ, 15 minutes ಇದೆ. 12:15ಗೆ ವೈಂಡ್ ಅಪ್ ಮಾಡೋದು ನಾನು. ತುಂಬಾ ಇಂಪಾರ್ಟೆಂಟ್ ವಿಚಾರಗಳೆಲ್ಲ ನಾನೀಗ ಹೇಳ್ತಾ ಹೋಗ್ತೇನೆ. ಲಿಸನ್. ನೀವು 5 years ನಂತರ, ಇದೆಲ್ಲ ಟಿಪ್ಸ್ ಅಂತಾನೆ ಎನ್ಸ್ಕೊಳ್ಳಿ, 5 years ನಂತರ ನೀವು ಜಾಬ್, 6 years ನಂತರ ನೀವು ಜಾಬ್ ಅಂತೇಳಿ ಎನ್ಸ್ಕೊಳ್ತಾ ಇದ್ದೀರಾದ್ರೆ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಬೇಕು. ನೀವೆಲ್ಲರೂ ನನ್ನ ಸ್ಟೂಡೆಂಟ್ಸ್, ಕೀಪ್ ದಿಸ್ ಇನ್ ಮೈಂಡ್. ಗೊತ್ತಾಗ್ತು ನಾನು ಹೇಳಿದಲ್ಲ, ಒನ್ಸ್ ಅ ಸ್ಟೂಡೆಂಟ್ ಲೈಫ್ ಟೈಮ್ ಅ ಸ್ಟೂಡೆಂಟ್. ನನಗೆ ನಿಮ್ದು ಹೆಸರು ಗೊತ್ತಿಲ್ಲ, ಮುಖ ಅಟ್ಲೀಸ್ಟ್ ನನಗೆ ಒಂದು ಸ್ನ್ಯಾಪ್ ಶಾಟ್ಸ್ ಒಂದು ಐಡಿಯಾ ಉಂಟು. ಪೇರೆಂಟ್ಸ್ ಇದು ಸ್ವಲ್ಪ ಗೊತ್ತಾಗ್ತಾ ಉಂಟು ನನಗೆ. ನಾನು ನಿಮ್ಗೆ ಹೇಳೋದು, ಪೇರೆಂಟ್ಸ್ಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ ನಿಮ್ಗೆ. ಓಕೆ, ನನ್ನ ತಾಯಿ ಕೆಲವೊಂದು ಹೇಳಿದ್ ನನಗೆ ಇವಾಗ ನೆನ್ಪು ಬರ್ತಾ ಉಂಟು. ಯಾಕಂದ್ರೆ ನಾವ್ ಗ್ರೋನ್ ಅಪ್, ರೈಟ್? ಏನಂತ ಹೇಳಿದ್ರೆ ಆಕ್ಟಿವ್ನೆಸ್ ಅಂತ ಹೇಳ್ತಿದ್ವಿ. ಈಗ ಆಕ್ಟಿವ್ನೆಸ್ ಇಲ್ಲದಿದ್ರೆ ಪರಿಸ್ಥಿತಿ ಹಾಳು ಅಂತ ಹೇಳಿದ್ರೆ, ಇಫ್ ಯು ಆರ್ ನಾಟ್ ಅನ್ ಆಕ್ಟಿವ್ ಪ್ರೊಫೆಷನಲ್ ಯು ವಿಲ್ ಬಿ ದ ಲಾಸ್ಟ್. ಗೊತ್ತಾಗ್ತಲ್ಲ? ಯು ವಿಲ್ ಬಿ ದ ಲಾಸ್ಟ್ ಅಂಡ್ ಯು ವಿಲ್ ಬಿ ಲಾಸ್ಟ್. ಕೀಪ್ ಇನ್ ಮೈಂಡ್, ರೈಮಿಂಗ್ ವರ್ಡ್ಸ್ ಬೇಕಾಗ್ತದೆ ಕೆಲವೊಮ್ಮೆ ಅಲ್ವಾ? ಯು ವಿಲ್ ಬಿ ದ ಲಾಸ್ಟ್ ಅಂಡ್ ಯು ವಿಲ್ ಬಿ ಲಾಸ್ಟ್. ಬಟ್ ನೆನ್ಪಿಟ್ಕೊಳ್ಳಿ, ಇಫ್ ಯು ಆರ್ ಇನ್ ದ ಫ್ರಂಟ್ ಯು ಹ್ಯಾವ್ ಟು ಮೇಂಟೈನ್ ಇಟ್. ಗೊತ್ತಾಗ್ತದಲ್ವ? ಇಫ್ ಯು ಆರ್ ಇನ್ ದ ಫ್ರಂಟ್ ಯು ಹ್ಯಾವ್ ಟು ಮೇಂಟೈನ್ ಇಟ್. ನೋಡಿ, ರಿಲಯನ್ಸ್ ಗ್ರೂಪ್ ಇರ್ಬೋದು, ಇಂಥದ್ದು ಒಳ್ಳೆ ಒಳ್ಳೆ ಕಂಪನೀಸ್ ಎಲ್ಲ ನಾವು ನೋಡ್ತೇವೆ. ಅವರು ಟಾಪ್ 1, 2 ಅಲ್ಲಿದ್ದಾರೆ. ಅವರು ಆ ಪೊಸಿಷನ್ ಮೇಂಟೈನ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಲ್ವಾ? ಎಸೋನ್ನ ನಾವು ಸಚಿನ್ ತೆಂಡೂಲ್ಕರ್ ಬಗ್ಗೆ ಕೇಳಿದ್ದೇವೆ, ಎಷ್ಟು ಮ್ಯಾಚಸ್ ನೋಡಿದ್ದೇವೆ. ಅವ್ರು ಯಾಕೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ಅಂತ ಹೇಳ್ತೇವೆ, ಗಾಡ್ ಆಫ್ ಕ್ರಿಕೆಟ್ ಅಂತ? ಯಾಕಂತ ಹೇಳಿದ್ರೆ ಯಾವುದೋ ಒಂದು ಕಾಲದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟು ನಮ್ಮ ದೇಶದ ಹೆಸರನ್ನು ಮೇಲೆ ತಂದ ಒಂದು ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಅವರು. ಎಷ್ಟು ಸೆಂಚುರೀಸ್ ಹೊಡ್ಲಿಲ್ಲ, ಅದರದ್ದು ರೆಕಾರ್ಡ್ ಇನ್ನೂ ಕೂಡ ಬ್ರೇಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಹಿ ಹಸ್ ಅಪ್ಲಿಫ್ಟೆಡ್ ಅವರ್ ನೇಷನ್ಸ್ ನೇಮ್. ಸೊ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಅವರವರ ಕಾಂಟ್ರಿಬ್ಯೂಷನ್ಸ್ ಅನ್ನು ಕೊಡುವಾಗ ಒಂದು ಇಂಪಾರ್ಟೆಂಟ್ ಕೋರ್ಸ್ ಉಂಟು, ಗೊತ್ತಾಗ್ತದಲ್ವಾ? BSc ಇನ್ ಎಕನಾಮಿಕ್ಸ್ ಅಂತ ಉಂಟು, ಬರೀತೀರಾ? UG ಕೋರ್ಸಸ್ ಅಲ್ಲಿ BSc ಇನ್ ಎಕನಾಮಿಕ್ಸ್, BSc ಇನ್ ಎಕನಾಮಿಕ್ಸ್. ನಾನು ನಿಮ್ಗೆ ರತನ್ ಟಾಟಾ ಅವರ ಬಗ್ಗೆ ಹೇಳಿದೆ. ಹಾಗೇನೆ ಇನ್ನೊಬ್ಬರು ಫೇವರೇಟ್ ನನ್ನದು ಡಾಕ್ಟರ್ APJ ಅಬ್ದುಲ್ ಕಲಾಂ. ಕೇಳಿದ್ದೀರಾ? ಆರ್ ಪ್ರೆಸಿಡೆಂಟ್, ಎಕ್ಸ್ ಪ್ರೆಸಿಡೆಂಟ್. ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ತುಂಬಾ ಬುಕ್ಸ್ ಅನ್ನು ಬರೆದಿದ್ದಾರೆ. ಓಕೆ, ವಿಂಗ್ಸ್ ಆಫ್ ಫೈರ್ ಅಂತ ಬರ್ಕೊಳ್ಳಿ, ನಿಮ್ಗೆ ತುಂಬಾ ಕಡಿಮೆ ಪ್ರೈಸ್ಗೆ ಡೆಫಿನೆಟ್ಲಿ ಸಿಗ್ತದೆ, ಇಂಟರ್ನೆಟ್ ಅಲ್ಲೂ ಸಿಗ್ತದೆ. ವಿಂಗ್ಸ್ ಆಫ್ ಫೈರ್ ಅಂತ ಒಂದು ಬುಕ್ ಇದೆ, ಪ್ಲೀಸ್ ರೀಡ್ ದಟ್ ಬುಕ್. ವಿಂಗ್ಸ್ ಆಫ್ ಫೈರ್ ನಾನು ಓದಿದ್ದೇನೆ. ತುಂಬಾ ತುಂಬಾ ನಾಲೆಡ್ಜ್ ಕೊಡ್ತದೆ, ತುಂಬಾ ನಾಲೆಡ್ಜ್ ಕೊಡ್ತದೆ. ಇನ್ನು ಅವರದ್ದೊಂದು ವಿಷನ್ ಇತ್ತು, 2020 ನಮ್ಮ ದೇಶ ಉನ್ನತ ಆಗ್ಬೇಕನ್ನ, ಅದೇ ತಯಾರಿಯಲ್ಲಿ ಹೋಗ್ತಾ ಇದೆ. ಸೊ ರಿಮೆಂಬರ್ ದಿಸ್ ಥಿಂಗ್. ನೀವು ಅಲ್ಲಿ ಸ್ಕಿಲ್ಸ್ ಬರ್ದಿದ್ದೀರಲ್ವ, ಸ್ಕಿಲ್ಸ್ ಅಲ್ಲಿ ಯಾವ್ದೆಲ್ಲ ಸ್ಕಿಲ್ಸ್ ಬರ್ತಿದೆ ಒಮ್ಮೆ ನೋಡ್ಕೊಳ್ಳಿ. ಇನ್ನೊಂದು ಭಾರಿ ಇಂಪಾರ್ಟೆಂಟ್ ಸ್ಕಿಲ್ ಅನ್ನು ಆಡ್ ಮಾಡಿ, ಲೀಡರ್ಶಿಪ್ ಸ್ಕಿಲ್ಸ್. ಲೀಡರ್ಶಿಪ್ ಸ್ಕಿಲ್ಸ್, ಲೀಡರ್ಶಿಪ್ ಸ್ಕಿಲ್ಸ್. ನೋಡಿ, ನಾನು ನಿಮ್ಗೆ ಒಂದು ವಿಷಯ ಹೇಳ್ತೇನೆ, ಕರೆಕ್ಟ್ ಆಗಿ ಕೇಳಿ. ಈ ಲೀಡರ್ಶಿಪ್ ಸ್ಕಿಲ್ ಯಾಕೆ ಇಂಪಾರ್ಟೆಂಟ್ ಅಂತ ನೀವು ಹೇಳಿದಲ್ವಾ? ಟಾಪ್ ಮೋಸ್ಟ್ ಎಂಪ್ಲಾಯೀಸ್ CEO ಅಲ್ವಾ? CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ. ನೋಡಿ, ಯಾವ್ದಾದ್ರೂ ಒಂದು ಸಂಸ್ಥೆಯಲ್ಲಿ ಏನಾದ್ರೂ ಒಂದು ಸಮಸ್ಯೆ ಆಯ್ತು ಅಂತ ಎನ್ಸ್ಕೊಳ್ಳಿ, ಏನೋ ಒಂದು ಸಮಸ್ಯೆ ಆಯ್ತು, ಅದರದ್ದು CEO ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡಿ, ದ ಫೈನಲ್ ಸ್ಟೇಟ್ಮೆಂಟ್. ದಟ್ ಇಸ್ ಇಂಪಾರ್ಟೆಂಟ್. ಬೇಸ್ಡ್ ಆನ್ ದಟ್ ಆಲ್ ದ ಎಂಪ್ಲಾಯೀಸ್ ವಿಲ್ ಬಿ ವರ್ಕಿಂಗ್. ಅದಕ್ಕೆ ಏನೆಲ್ಲ ಕೆಲಸ ಮಾಡ್ಬೇಕು, ಅದಕ್ಕೋಸ್ಕರ CEO ಶುಡ್ ಬಿ ಕ್ವಾಲಿಫೈಡ್, CEO ಶುಡ್ ಬಿ ಎಜುಕೇಟೆಡ್, CEO ಶುಡ್ ಬಿ ನಾಲೆಜಬಲ್ ಇನಫ್, ಮೋರ್ ದನ್ ದಟ್ ನಾಲೆಜಬಲ್ ಇನಫ್. ಸೊ ಹಾಗಾಗಿ ಕಂಪನೀಸ್ ಅಲ್ಲಿ ನಾವು ಯಾವತ್ತು ಎನ್ಸ್ಕೊಳ್ತೇವೆ, ನಾನು CEO ಆಗ್ಬೇಕು, CFO ಆಗ್ಬೇಕು ಅಂತ ಎನ್ಸ್ಕೊಳ್ತೇವೆ. ಬಟ್ am I prepared for it? Am I ready for it? Am I having that much knowledge? Am I ready to become a leader? Please understand this.
ನಿಮ್ಗೆ ಇದು ನಾನು ಹೇಳಿದ್ದು ತುಂಬಾ ಅಂತ ಅನ್ಸ್ಬೋದು ಇವತ್ತು, ಬಟ್ ತುಂಬಾ ಅಂದ್ರೆ ಇನ್ನು ನೀವು ಗ್ರಾಜುಯೇಷನ್ ಇನ್ನೂ ತುಂಬಾ ಇರ್ತದೆ, ಗೊತ್ತಾಗ್ತಲ್ಲ, ನೀವು ಪಿ ಜಿ ಸ್ಟಡೀಸ್ ಇನ್ನೂ ತುಂಬಾ ಇರ್ತದೆ. MBA ಕಲಿತಿರಲ್ವಾ, MBA ಕಲಿತಿರಲ್ವಾ, ಅವಾಗ ಇಷ್ಟು ಅಸೈನ್ಮೆಂಟ್ಸ್ ಇರ್ತದೆ. ಇವಾಗ ನಿಮ್ಗೆ ಒಂದು ಸ್ವಲ್ಪ ಇಷ್ಟು ಅಸೈನ್ಮೆಂಟ್ ಕೊಟ್ಟಾಗ ಸ್ವಲ್ಪ ಇಷ್ಟು ಅಂತ ಎನ್ಸ್ಕೊಳ್ಬಹುದು. ಅಸೈನ್ಮೆಂಟ್ಸ್ ಇರ್ತದೆ, ಕೇಸ್ ಸ್ಟಡೀಸ್ ಇರ್ತದೆ, ಪ್ರಾಜೆಕ್ಟ್ ವರ್ಕ್ಸ್ ಇರ್ತದೆ, ಇಂಟರ್ನ್ಶಿಪ್ ಇರ್ತದೆ, ಟ್ರಾವೆಲ್ ಮಾಡ್ಲಿಕ್ಕೆ ಇರ್ತದೆ, ರಿಪೋರ್ಟ್ಗಳು ಬರೀಲಿಕ್ಕೆ ಇರ್ತದೆ, ಈವೆಂಟ್ಸ್ ಕಂಡಕ್ಟ್ ಮಾಡ್ಲಿಕ್ಕೆ ಇರ್ತದೆ, ಕಾಂಪಿಟಿಷನ್ಸ್ಗೆ ಹೋಗ್ಲಿಕ್ಕೆ ಇರ್ತದೆ. ವಿ ಕಾಲ್ ಇಟ್ ಆಸ್ ಇಂಟರ್ ಕಾಲೇಜ್ ಫೆಸ್ಟ್ ಅಂತ ಹೇಳ್ತೇವೆ, ಹೋಗ್ಲಿಕ್ಕೆ ಇರ್ತದೆ. ಯಾಕೆ ಇದೆಲ್ಲ ಮಾಡುದು? ವೈ? ಪರ್ಸನಾಲಿಟಿ ಡೆವಲಪ್ಮೆಂಟ್, ಅದೇ ವರ್ಡ್ ಅದು, ಗೊತ್ತಾಗ್ತಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್. ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಯುನೀಕ್ ಐಡೆಂಟಿಟಿ ಇನ್ ದ ಸೊಸೈಟಿ ಇನ್ ದ ಫ್ಯೂಚರ್. ಯುನೀಕ್ ಐಡೆಂಟಿಟಿ ಆಗ್ಬೇಕಾದ್ರೆ ನಿಮ್ಮಲ್ಲಿ ಕ್ವಾಲಿಫಿಕೇಶನ್ ಇರಬೇಕು, ನಿಮ್ಮಲ್ಲಿ ನಾಲೆಜ್ ಇರಬೇಕು, ನಿಮ್ಮಲ್ಲಿ ಮುಂದೆ ಬಂದು ಸ್ವಲ್ಪ ಮಾತಾಡುವ ಕೆಪಾಬಿಲಿಟಿ ಇರಬೇಕು. ಜಾಸ್ತಿ ಮಾತಾಡಿದ್ರು ಸ್ವಲ್ಪ ತೊಂದರೆ ಇಲ್ಲ, ಕೆಲಸದಲ್ಲಿ ಆದ್ರೂ ಮಾತಾಡುವ ಕೆಪಾಬಿಲಿಟಿ ಇರಬೇಕು. ಇಮ್ಯಾಜಿನ್ ಯು ಕೆನಾಟ್, ಇಂಪಾರ್ಟೆಂಟ್ ಒನ್ ಅಂಡ್ ಲಾಸ್ಟ್ ಸ್ಕಿಲ್ ನಾನು ಹೇಳ್ತಾ ಇದ್ದೇನೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು. ಪರ್ಸುಯೇಷನ್ ಸ್ಕಿಲ್ಸ್. ಪರ್ಸುಯೇಷನ್, PERSUATION, ಪರ್ಸುಯೇಷನ್ ಸ್ಕಿಲ್ಸ್. ಯಾರಿಗಾದ್ರೂ ಗೊತ್ತಿದೆಯಾ ಪರ್ಸುಯೇಷನ್ ಅಂದ್ರೆ ಏನು ಅಂತ? ಪರ್ಸುಯೇಷನ್, ನೀವು ಇಂಟರ್ನೆಟ್ ಅಲ್ಲಿ ಕೆಲವರನ್ನು ಇನ್ಫ್ಲುಯೆನ್ಸರ್ಸ್ ಅಂತ ಹೇಳ್ತೀರಿ. ಇನ್ಫ್ಲುಯೆನ್ಸರ್ಸ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್. ಕೆಲವರು ಒಳ್ಳೆ ಒಳ್ಳೆ ಟಾಕ್ ಕೊಡ್ತಾರೆ, ಕೆಲವರು ಗೈಡೆನ್ಸ್ ಎಲ್ಲ ಕೊಡ್ತಾರೆ ಅಲ್ವಾ, ಅದನ್ನು ನೀವು ಫಾಲೋ ಮಾಡ್ತೀರಿ. ದಟ್ ಈಸ್ ಪರ್ಸುಯೇಷನ್. ಎಲ್ಲೋ ದೂರದಲ್ಲಿ ಕುತ್ಕೊಂಡಿದ್ದಾರೆ, ಅವ್ರು ಹೇಳಿದ ಮಾತುಗಳನ್ನು ನಮ್ಗೆ ಹೌದು ಅಂತ ಅನ್ಸಿದ್ರೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ದಟ್ ಈಸ್ ಪರ್ಸುವೇಡಿಂಗ್, ಪರ್ಸುಯೇಷನ್. ಒಳ್ಳೆದೇ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ, ಗೊತ್ತಾಗ್ತದಲ್ವಾ. ಪ್ರಾಬ್ಲಮ್ ಇದ್ದಾಗ ಪ್ರಾಬ್ಲಮ್ ದೊಡ್ಡದು ಮಾಡಬೇಡಿ, ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಕಲೀರಿ ಮಕ್ಕಳೇ. ಇನ್ ದ ಫ್ಯೂಚರ್ ಕೀಪ್ ಇನ್ ಮೈಂಡ್, ನಾನೊಂದು ಟೀಚರ್ ಆಗಿ ಹೇಳ್ತೇನೆ, ಒಂದು ಲೆಕ್ಚರ್ ಆಗಿ ಹೇಳ್ತೇನೆ, ಒಂದು ಟ್ರೈನರ್ ಆಗಿ ಹೇಳ್ತೇನೆ, ಒಂದು ಪ್ರಾಕ್ಟೀಷನರ್ ಆಗಿ ಹೇಳ್ತೇನೆ. ಇನ್ ದ ಫ್ಯೂಚರ್ ಇಫ್ ಯು ಕ್ರಿಯೇಟ್ ಮೋರ್ ಪ್ರಾಬ್ಲಮ್ ಯು ಆರ್ ಗೋಯಿಂಗ್ ಟು ಲೂಸ್. ಇಫ್ ಯು ಸಾಲ್ವ್ ಅ ಪ್ರಾಬ್ಲಮ್ ಯು ಆರ್ ಗೋಯಿಂಗ್ ಟು ವಿನ್. ಗೊತ್ತಾಗ್ತಲ್ಲ, ಯು ಆರ್ ಗೋಯಿಂಗ್ ಟು ವಿನ್. ಯಾವುದೇ ಸಂಸ್ಥೆ ಬೇಕಾದ್ರೆ ಆಗಿರ್ಲಿ, ಏನೋ ಒಂದು ಸಣ್ಣ ಸಮಸ್ಯೆಯಲ್ಲಿ ಕಂಡಿತು, ಅದಕ್ಕೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಎಂಪ್ಲಾಯಿ ಮುಂದೆ ಬಂದ್ರೆ ಅವರಿಗೆ ಡೆಫಿನೆಟ್ಲಿ ರೆಕಾಗ್ನಿಷನ್ ಸಿಗ್ತದೆ ಮುಂದೆ. ಯಾಕಂತ ಹೇಳಿದ್ರೆ ಆ ಸಂಸ್ಥೆದ್ದು ಡೆವಲಪ್ಮೆಂಟ್ ಆಗ್ಲಿಕ್ಕೆ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಾಂಟ್ರಿಬ್ಯೂಟ್ ಮಾಡಿತ್ತು. ದೊಡ್ಡದಾಗಿ ಈಗ ಒಂದು 2 ವರ್ಡ್ಸ್ ಅನ್ನು ಬರಿಬೇಕು, ಬರಿತೀರಾ? ಎಸ್. ಇನ್ನೊಂದು 20 or 15 ಮಿನಿಟ್ಸ್ ಉಳಿದಿದೆ. ಇದೆಲ್ಲ ಇಂಪಾರ್ಟೆಂಟ್, ಲಾಸ್ಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಎಥಿಕಲ್ ನಾರ್ಮ್ಸ್ ಅಂತ ಬರಿಬೇಕು. ಎಥಿಕಲ್, ETHICAL, ಎಥಿಕಲ್ ನಾರ್ಮ್ಸ್, NORMS, ಎಥಿಕಲ್. ಎಥಿಕ್ಸ್, ಹ್ಯಾವ್ ಯು ಹರ್ಡ್ ಆಫ್ ದ ವರ್ಡ್ ಎಥಿಕ್ಸ್? ಎಥಿಕ್ಸ್, ಇಟ್ ಈಸ್ ಎಥಿಕಲ್ ಡೈಲಮಾ ಅಂತ ಕೇಳಿದಾರ? ಎಥಿಕಲ್ ಡೈಲಮಾ. ಡೈಲಮಾ ಮೀನ್ಸ್ ಕನ್ಫ್ಯೂಷನ್ ಬಿಟ್ವೀನ್ ಎಸ್ ನೋ, ಎಸ್ ನೋ, ಕರೆಕ್ಟ್ ಅಲ್ವಾ? Now this ethical dilemma will come in front of you as soon as you complete your second PUC. Whether I chose this, that, BCom, BBM, professional course, diploma, entrepreneurship, job, ಬರ್ತದೆ ಪುನೊಮ್ಮೆ, ಗೊತ್ತಾಗ್ತದಲ್ವಾ? ಆ ದಿವಸ ಅದನ್ನು ಚೂಸ್ ಮಾಡೋದಲ್ಲ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ನಾಟ್ ದಟ್ ಪರ್ಟಿಕ್ಯುಲರ್ ಡೇ. ಫ್ರಮ್ ನೌ ಆನ್ವರ್ಡ್ಸ್ ಇಟ್ ಸೆಲ್ಫ್. ನಾನು ಇವತ್ತು ನಿಮ್ಗೆ ಸುಮಾರಷ್ಟು ವಿಚಾರಗಳನ್ನು ಹೇಳಿದ್ದೇನೆ. ಹೆಸರನ್ನ ಸುಮಾರಷ್ಟು ವಿಚಾರಗಳನ್ನು ನೀವು ಬರ್ಕೊಂಡಿದ್ದೀರಿ 1.5 hour ಇದು ಸೆಷನ್ ಅಲ್ಲಿ. ಸುಮಾರಷ್ಟು ವಿಚಾರಗಳನ್ನು ನೀವು ಮರ್ತು ಹೋಗೋದು ಉಂಟು. ನಾವು ಹೂ ಈಸ್ ದ ಬೆಸ್ಟ್ ಪರ್ಸನ್? ಇಲ್ಲಿ ನಾನು ನೋಡಿದ್ದೇನೆ, ಟೀಚರ್ಸ್ ಕೂತ್ಕೊಂಡಿದ್ದಾರೆ, ಅಲ್ಲಿ ಸಹ ಇದ್ದಾರೆ, ಮಿಡ್ಲ್ ಅಲ್ಲಿ ಸರ್ ಇದ್ರು, ಪ್ರಿನ್ಸಿಪಲ್ ಇದ್ರು. ಎವ್ರಿ ಒನ್ ಇಸ್ ಅ ಪ್ರೊಫೆಷನಲ್. ಕೀಪ್ ಇನ್ ಮೈಂಡ್. ನಾನು ನಿಮ್ಗೆ ಹೇಳಿದ್ದೆ, ನಿಮ್ಗೆ ನನ್ನದು ಬರುವ ಇಂಟೆನ್ಷನ್, ನನ್ಗೆ ಯಾವುದೇ ಕಾಲೇಜಲ್ಲಿ ಕರೆದ್ರೆ ಮಾತಾಡಿ ಅಂತ ಹೇಳಿದ್ರೆ, I am a person who alerts everyone. ಗೊತ್ತಾಗ್ತದಲ್ವಾ? A for activeness, A for alertness. ಅಲರ್ಟ್ ಆಗಿ ಇರಿ. ಪ್ಲಸ್ ಗೈಡೆನ್ಸ್ ತಗೊಳ್ಳಿಕ್ಕೆ ಎಲ್ಲರಿಂದಲೂ ಗೈಡೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಉಂಟು. ನಿಮ್ಮ ಟೀಚರ್ಸ್, PUC ಅಲ್ಲಿ ಕಲಿಸುವ ಟೀಚರ್ಸ್ ಆರ್ ಆಲ್ ವೆಲ್ ಕ್ವಾಲಿಫೈಡ್. ನಾನು ಅವರ ಪರವಾಗಿ ಮಾತಾಡ್ತಿದ್ದೇನೆ ಅಂತ ಎನ್ಸ್ಕೊಳ್ಬೇಡಿ, ಬಟ್ ಇಟ್ ಈಸ್ ಮೈ ಆಲ್ವೇಸ್ ಸ್ಟ್ರಾಂಗ್ ಬಿಲೀಫ್ ದಟ್ ಎವ್ರಿ ಟೀಚರ್ ಪುಟ್ಸ್ 100% ಎಫರ್ಟ್ಸ್ ಟವರ್ಡ್ಸ್ ದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಫ್ ದರ್ ಸ್ಟೂಡೆಂಟ್ಸ್. ನನಗೇನೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಎಷ್ಟು ಗೈಡೆನ್ಸ್ ಕೊಟ್ಟಿದ್ದಾರೆ ನಾನು PUC ಅಲ್ಲಿ ಇರುವಾಗ. ಆವಾಗ ಕೊಟ್ಟ ರೈಟ್ ಗೈಡೆನ್ಸ್ ಇಂದಾಗಿ ನಾನು ರೈಟ್ ಸ್ಟೆಪ್ಸ್ ತಕೊಂಡು ಮುಂದೆ ಹೋದವನು. ಸೊ ಹಾಗಾಗಿ ನಾನು PUC ಕಲ್ತದ್ದು ಭುವನೇಂದ್ರ ಕಾಲೇಜಲ್ಲಿ. ಅದಾದ ನಂತರ ಮುಂದೆ ಹೋಗಿ ಎಷ್ಟು ಗ್ರಾಜುಯೇಷನ್ ಅಲ್ಲಿ, PG ಸ್ಟಡೀಸ್ ಅಲ್ಲಿ ನಾನು ವರ್ಕ್ ಮಾಡೋದ್ರಲ್ಲಿ ಎಲ್ಲರೂ ಮೆಂಟರ್ಸ್, MENTORS. ಮೆಂಟರ್ ಅಂತ ಹೇಳಿದ್ರೆ ಅವರಿಗೊಂದು ಜವಾಬ್ದಾರಿ ಇರ್ತದೆ. ಏನಂದ್ರೆ
ಏನಾದ್ರೂ ಒಂದು ಹೇಳುವಾಗ ಅದು ಒಳ್ಳೆದೇ ಹೇಳ್ಬೇಕು, ಗ್ರೋತ್ ಆಗೋ ರೀತಿಯಲ್ಲಿ ಹೇಳ್ಬೇಕು. ನಾಟ್ ಅ ಸಜೆಷನ್ ಗಿವರ್. ಸಜೆಷನ್ ಕ್ಯಾನ್ ಬಿ ಎನಿಥಿಂಗ್, ಗೊತ್ತಾಗ್ತದಲ್ವಾ. ಮೆಂಟರ್ ಅಂತ ಹೇಳಿದ್ರೆ ಒಬ್ರು ಟ್ರೈನರ್, ಒಂದು ಗೈಡ್ ಇದ್ದಾಗೆ, ಒಳ್ಳೇದಾಗ್ಲಿಕ್ಕೆ ಹೇಳುವಂಥದ್ದು. ನಮ್ಗೆ ಯಾರಾದ್ರೂ ಒಬ್ರು ಒಳ್ಳೇದ್ ಮಾಡಿದಾರಾದ್ರೆ ಇನ್ನೊಬ್ರು ಕೂಡ ನಾವು ಒಳ್ಳೇದ್ ಮಾಡೋದು ಯಾವತ್ತೂ ಕೂಡ ಒಳ್ಳೇದು. ದಟ್ಸ್ ಅ ಗುಡ್ ಥಿಂಗ್. ಮತ್ತೆ ಸ್ವಾಮಿ ವಿವೇಕಾನಂದ ಅವರು ಹೇಳಿದ ಒಂದು ಒಳ್ಳೆ ಸೆಂಟೆನ್ಸ್ ನಿಮ್ಗೆ ನೆನ್ಪು ಉಂಟಲ್ವಾ ಪ್ರತಿ ಸರ್ತಿ? ಏಳು ಎದ್ದೇಳು ಗುರಿ ಮುಟ್ಟುವ ತನಕ, ಅಲ್ವಾ? ಎಸ್ ಆರ್ ನೋ? ವುಡ್ ಯು ಲೈಕ್ ಟು ಬಿ ಇನ್ ದ ಡಾರ್ಕ್ನೆಸ್ ಆರ್ ಇನ್ ದ ಲೈಟ್? ವುಡ್ ಯು ಲೈಕ್ ಟು ಬಿ ಇನ್ ದ ಡಾರ್ಕ್ನೆಸ್ ಆರ್ ಇನ್ ದ ಲೈಟ್? ಲೈಟ್ ಅಲ್ವಾ? ಎಸ್ ಆರ್ ನೋ? ಹಾ, ಯಾಕಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತೇನೆ, ಡಾರ್ಕ್ನೆಸ್ ಬಂದು ಬಿಟ್ರೆ ನಿದ್ದೆ ಬರ್ತದೆ, ಲೈಟ್ ಇದ್ರೆ ಏನೋ ಒಂದು ಆಕ್ಟಿವ್ನೆಸ್ ಬರ್ತದೆ. ಏನ್ ಮಾಡುವ ನೆಕ್ಸ್ಟ್, ಏನ್ ಮಾಡುವ ನೆಕ್ಸ್ಟ್ ಮಾಡುವ ಅಂತೇಳಿ. ಅರ್ಥ ಆಯ್ತಾ ನಿಮ್ಗೆ? ಎಸ್. ಅನದರ್ 5 minutes ಐ ವಿಲ್ ಬಿ ಕನ್ಕ್ಲೂಡಿಂಗ್. ನೋಡಿ, ನಾನು ಸುಮಾರಷ್ಟು ವಿಚಾರಗಳನ್ನು ನಿಮ್ಗೆ ಹೇಳಿದ್ದೇನೆ. ಕನ್ಕ್ಲೂಡ್ ಮಾಡುವ ಮುಂಚೆ ಕೆಲವೊಂದಷ್ಟು ವಿಚಾರಗಳನ್ನು ಹೇಳ್ತೇನೆ. ಹೌ ಮೆನಿ ಆಫ್ ಯು ಥಿಂಕ್ ದಟ್ 8 hours ಸ್ಟಡೀಸ್ ಮಾಡಬೇಕು ಅಂತ ಪರ್ ಡೇ? ಈಗ ಸ್ಟಡೀಸ್ಗೆ ಬಂದೆ ನಾನು, ಅದನ್ನು ಹೇಳದೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಓಕೆ, ನಾನು ಹೇಳ್ತೇನೆ ನೋಡಿ. ನಾನು ನಿಮ್ಗೆ ಹೇಳಿದ್ದನ್ನು ಕರೆಕ್ಟ್ ಆಗಿ ಕೇಳಿ. ಇಫ್ ಯು ಫಾಲೋ ದಿಸ್, ಸೆಕೆಂಡ್ PUC, ಫಸ್ಟ್ PUC, ಗ್ರಾಜುಯೇಷನ್, ಎವ್ರಿವೇರ್, when your syllabus is this much, okay, teachers convert it into this much. Got it? When your syllabus is this much, textbook ಎಷ್ಟಿದ್ರೆ ಟೀಚರ್ಸ್ ಕನ್ವರ್ಟ್ ಇಟ್ ಇಂಟು ದಿಸ್ ಮಚ್. ಅಂದ್ರೆ 100% ಇದ್ದದನ್ನು ಅವ್ರು ನಿಮ್ಗೆ 50% ಮಾಡಿ ಕೊಡ್ತಾರೆ. ಅಂತ ಹೇಳಿದ್ರೆ ಏನು? ನಿಮ್ಗೆ ಅದನ್ನು ಸಿಂಪ್ಲಿಫೈ ಮಾಡಿ ಕೊಡ್ತಾರೆ. ಫ್ರಮ್ 50% to 25% ತರೋದು, ಸಿಂಪ್ಲಿಫೈ ಮಾಡೋದು, ಇಟ್ ಈಸ್ ದ ಸ್ಟೂಡೆಂಟ್ಸ್ ರೆಸ್ಪಾನ್ಸಿಬಿಲಿಟಿ. ಗೊತ್ತಾಗ್ತಲ್ಲ? ಇಟ್ ಇಸ್ 50-50, ಟೀಚರ್ ಆಸ್ ವೆಲ್ ಆಸ್ ಸ್ಟೂಡೆಂಟ್. 25 ಇನ್ನೊಂದು 25% ಝೀರೋಗೆ ತಂದು ಈಸಿ ಮಾಡೋದು ಏನು ಗೊತ್ತುಂಟ? ಏನು? ರಿವಿಷನ್. ಓದೋದಲ್ಲ, ಪುನಃ ನೋಡೋದು. ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪುಸ್ತಕ ಬರೆಯೋದು ಇವತ್ತು ಬರ್ದ್ರಿ ಅದನ್ನು ಪುನಃ ನೋಡೋದೇ ಇಲ್ಲ. ಮತ್ತೇನ್ ಪ್ರಯೋಜನ ಆಯ್ತು ನನ್ನ ಡಿಸ್ಕಷನ್ ಇದು? ಹಾಗೇನೆ ಟೀಚರ್ ನಿಮ್ಗೆ ಕ್ಲಾಸಲ್ಲಿ ಎಷ್ಟು ಸಿಂಪ್ಲಿಫೈ ಮಾಡಿ ನೋಟ್ಸ್ ಕೊಡ್ತಾರೆ, ಪುನಃ ನೀವು ಏನ್ ಮಾಡುದು? ಲಾಸ್ಟ್ ಅಲ್ಲಿ ಕೂತ್ಕೊಂಡು ಎಲ್ಲ 4-5 ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ಇದು ಸೇಡ್ಕೊಂಡು ಓದ್ತಾ ಕೂತ್ಕೊಳ್ಳಿ. ಅಯ್ಯೋ ಕಷ್ಟ ಅಂತ ಹೇಳುದು. ಹಲೋ, ಇಟ್ಸ್ ಗೋಯಿಂಗ್ ಟು ಬಿಕಮ್ ಡಿಫಿಕಲ್ಟ್ ವೆನ್ ಯು ಹ್ಯಾವ್ 5 books. ಅರ್ಥ ಆಗ್ತದಲ್ಲ? ಫಾರ್ 1 subject 1 or 2 books, not 5 books for 1 subject. 5 book for 5 subjects, okay, ಗೊತ್ತಾಗ್ತದಲ್ಲ? 5 books for one subject ಅಂತ ಹೇಳಿದ್ರೆ, do you think it's going to be easy? No. ಲಾಸ್ಟ್ ಅದಕ್ಕೆ ನೆನ್ಪಿಟ್ಕೊಳ್ಳಿ, ನಿಮ್ಮ 100% ಅನ್ನು 50%ಗೆ ನಿಮ್ಮ ಟೀಚರ್ಸ್ ಎಫರ್ಟ್ಸ್ ಆಗ್ತಾ ಇರುವಾಗ 50% 25% ನೀವು ಡೈಲಿ ಮಾಡಬೇಕು. ಲಾಸ್ಟ್ 25% ಅನ್ನು ನೀವು ರಿವಿಷನ್ ರೂಪದಲ್ಲಿ ಮಾಡಬೇಕು. ಲಾಸ್ಟ್ 5% ಅನ್ನು ನೀವು ಎಲ್ಲ 95% ನೆನ್ಪಿಟ್ಕೊಂಡು ಎಕ್ಸಾಮ್ ಅಲ್ಲಿ ಬರೀಬೇಕು. ಕೆಲವೊಬ್ಬರಿಗೆ ಎಕ್ಸಾಮ್ ಫಿಯರ್, ಅಂದ್ರೆ ಎಕ್ಸಾಮ್ ಫಿಯರ್ ಬಂದ್ರೆ ಎಕ್ಸಾಮ್ ಫೀವರ್ ಬರ್ತದೆ ಆ ದಿವಸ. ಅದನ್ನು ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ನಾನು ನಿಮ್ಗೆ ಒಂದು ಜಸ್ಟ್ ಹೇಳೋದು ಏನಂತ ಹೇಳಿದ್ರೆ, ನಮ್ಮ ಕಾಲದಲ್ಲಿ ನನಗೆ ಒಂದು 86% ಬಂದಿತ್ತು PUC ಅಲ್ಲಿ. ಗೊತ್ತಾಯ್ತಾ? ನಾನು ನಿಮ್ಮಷ್ಟು ಏನು ಬ್ರಿಲಿಯಂಟ್ ಅಲ್ಲ, ಆಯ್ತಾ? 86% ಬಂದಿತ್ತು. ಬಟ್ ನಿಮ್ಮ ಕಾಲದಲ್ಲಿ, ನಿಮ್ಮ ಈ ಕಾಲಘಟ್ಟದಲ್ಲಿ 96, 97, 99, 100% ತನಕವೂ ತೆಗೆದ ಒಳ್ಳೆ ಬ್ರಿಲಿಯಂಟ್ ಮಕ್ಕಳಿದ್ದಾರೆ. ನಿಮ್ಮಲ್ಲಿ ಸಹ ಆ ಕೆಪಾಸಿಟಿ ಉಂಟು. ನಾನು ನೋಡಿದೆ, ಅಲ್ಲಿ ಸುಮಾರಷ್ಟು ಮಕ್ಕಳದ್ದು ಪೋಸ್ಟರ್ಸ್ ನೋಡಿದ್ದೇನೆ. KMS ಅನ್ನು ನಾನು ರಿಸಲ್ಟ್ಸ್ ಅನ್ನು ನೋಡ್ತೇನೆ, ಪೇಪರಲ್ಲಿ ಬರ್ತದೆ. ಎಜುಕೇಶನ್ ಸಿಸ್ಟಮ್ ಒಳ್ಳೆದಿದೆ. ಪ್ಲಸ್ ಯಾಕೆ ನನಗೆ ಒಂಥರ ಒಲವು ಅಂದರೆ, ನನಗೆ ಇಲ್ಲಿದೊಂದು ನನ್ನ ಸ್ಟೂಡೆಂಟ್ ಆಯ್ತಾ, ಟಿ ವಿಶಾಖ ಪ್ರಭು ಅಂತ ಒಂದು ಹೆಸರು, ಆಯ್ತಾ? ಅವ್ರ ಜೂನಿಯರ್. ಸೊ ಅವರದ್ದು ಅಮ್ಮ ಇಲ್ಲಿ ಟೀಚರ್ ಆಗಿದ್ರು. ಪ್ಲಸ್ ಈಗ ಕಟ್ಪಾಡಿಯಲ್ಲಿ ನಾನು ಕಲಿಸ್ತಾ ಇರೋ ತ್ರಿಷಾ ವಿದ್ಯಾ ಕಾಲೇಜ್, ಅದರ ಪಕ್ಕದಲ್ಲಿ SVS ಸಂಸ್ಥೆಗಳು ಉಂಟು, ಅಲ್ಲಿ ಅವರು ಟೀಚರ್ ಆಗಿದ್ದಾರೆ, ವಿದ್ಯಾ ಮ್ಯಾಮ್ ಅಂತ. ಅವರ ಮಗ ಟಿ ವಿಶಾಖ ಪ್ರಭು ಅಂತ. ಅವನು ಈಗ ನಾನು ನಿಮ್ಗೆ ಯಾಕೆ ಹೇಳೋದು ಎಂಡಿಗೆ ಅಂತ ಹೇಳಿದ್ರೆ, ಪ್ಲಸ್ ಅವರಿಗೆ ಸಹ ಒಂದು ಅಪರ್ಚುನಿಟಿ ಕೊಡಬೇಕಲ್ವ ಮಾತಾಡ್ಲಿಕ್ಕೆ. ಓಕೆ, ಸೊ ಟಿ ವಿಶಾಖ ಪ್ರಭು ಅವರು ಈಗ ನೋಡಿ CA ಸ್ಟಾರ್ಟ್ ಮಾಡಿದವರು,
CA ಫೌಂಡೇಶನ್ ಮುಗಿಸಿ, ಇಂಟರ್ಮೀಡಿಯೇಟ್ ಎಕ್ಸಾಮ್ ಮುಗಿಸಿ, ಫೈನಲ್ ಈಗ ಬರೀತಾ ಇದ್ದಾರೆ. ಆರ್ಟಿಕಲ್ಶಿಪ್ ಅನ್ನು ಉಡುಪಿಯಲ್ಲೇ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಥಮ ಹಂತದಲ್ಲೇ ಮಾಡಿದವರು. ಅಂಡ್ ಕಾರ್ಕಳದಲ್ಲಿದ್ದಾಗ ನನ್ನ ಹತ್ರ ಸಹ ಗೈಡೆನ್ಸ್ಗೆ ಬರ್ತಾ ಇದ್ದು ಕೆಲವೊಮ್ಮೆ, ನನಗೆ ಪರಿಚಯ ಇತ್ತು ಮುಂಚೆಯಿಂದ, ಕೇಳ್ತಾ ಇದ್ರು ಹೇಗೆ ಓದ್ಬೇಕು ಸರ್ ಏನಂತ. ಇಷ್ಟು ಎಫರ್ಟ್ಸ್ ಹಾಕಿದ್ದಾನೆ ಅಂತ ಒಂದು ಒಳ್ಳೆ, ಇನ್ನು ನೋಡಿ ಇನ್ನೊಂದು ಎಕ್ಸಾಮ್ ಬರೆದ್ರೆ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಬಿಡ್ತಾರೆ. ಅಂತ ಒಂದು ಟ್ಯಾಲೆಂಟೆಡ್ ಸ್ಟೂಡೆಂಟ್ ನಿಮ್ಮ ಇನ್ಸ್ಟಿಟ್ಯೂಷನ್ ಇಂದಾನೇ ಬಂದದ್ದು, PUC ಮಾಡ್ಕೊಂಡು, ಗೊತ್ತಾಗ್ತದಲ್ವ. ಸೊ ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲೇ ಬಂದದ್ದು ಸ್ಟೂಡೆಂಟ್ಸ್. ಅದ್ರ ಮುಂಚೆ ಕೂಡ ಒಂದು ಸ್ಟೂಡೆಂಟ್ ಬಂದಿದ್ರು ನಮ್ಮ ಕಾಲೇಜಲ್ಲಿ, ಅವರು ಸಹ ಈಗ CA ಫೈನಲ್ ಇದು ಒಂದು ಹಂತ ಬಾಕಿ ಉಂಟು ಅವ್ರದ್ದು. ಸೊ ಹಾಗಾಗಿ ನೋಡಿ, ಬೇರೆ ಬೇರೆ ಟ್ಯಾಲೆಂಟ್ಸ್ ನಿಮ್ಮಲ್ಲಿ ಇದೆ. ದರ್ ಆರ್ ಲಾಟ್ಸ್ ಆಫ್ ಟ್ಯಾಲೆಂಟ್ಸ್. ಒಂದು ಎರಡು ನನಗೆ ಗೊತ್ತಿದ್ದದ್ದು ನಾನು ನಿಮ್ಗೆ ಹೇಳಿದ್ದು, ಉಳಿದ ಮಕ್ಕಳಿದ್ದು ನಂಗೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ಉಳಿದವ್ರಿಗೆ ನಿಮ್ಗೆ ಗೊತ್ತಿರ್ಬೋದು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಪರ್ಸುವೇಷನ್ ಇವತ್ತಿನ ಈ ಸೆಷನ್ ಅಲ್ಲಿ, ಓಕೆ, 2-3 minutes ಐ ಥಿಂಕ್. ಎಸ್ ಟೈಮ್ ಅಪ್? ನೋ, 4 minutes. ಸೊ ಇವತ್ತಿನ ಸೆಷನ್ ಅಲ್ಲಿ ಕ್ರಿಸ್ಪ್ ಆಗಿ ನಾನು ನಿಮ್ಗೆ ಸಮರೈಸ್ ಮಾಡಿ ಲಾಸ್ಟ್ಗೆ ಒಂದು ಸೆಂಟೆನ್ಸ್ ಹೇಳ್ತೇನೆ. ಆ ಸೆಂಟೆನ್ಸ್ ನಿಮ್ಗೆ ಲೈಫ್ ಲಾಂಗ್ ನೆನಪುಳಿಬೇಕು, ಗೊತ್ತಾಗ್ತಾ? ಲೈಫ್ ಲಾಂಗ್ ನೆನಪಿದ್ರೆ ಡೆಫಿನೆಟ್ ಎಲ್ಲದರಲ್ಲಿಯೂ ಸಹ ನೀವು ಸಕ್ಸಸ್ ಕಾಣ್ಬೋದು. ಸೊ ನಾವು ಏನೆಲ್ಲ ಮಾತಾಡಿದ್ವಿ? ಸ್ಕಿಲ್ಸ್ ಬಗ್ಗೆ ಮಾತಾಡಿದ್ವಿ. ಎಸ್ ಆರ್ ನೋ? ಒಂದು 4-5 ನೆನಪಾಗ್ತದ? ಟೆಕ್ನಾಲಜಿಕಲ್ ಸ್ಕಿಲ್ಸ್ ಇದೆ, ಮತ್ತೆ ಹೇಳಿ, ಪರ್ಸುವೇಷನ್ ಸ್ಕಿಲ್ಸ್ ಇದೆ, ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಇದೆ, ಮತ್ತೆ ಲೀಡರ್ಶಿಪ್ ಸ್ಕಿಲ್ಸ್ ಇದೆ. ಎಸ್, ಕೋರ್ಸಸ್ ಬಗ್ಗೆ ಮಾತಾಡಿದ್ವಿ. ಎಸ್, ದರ್ ಆರ್ 2 categories ಅಲ್ವಾ? ಒನ್ ಈಸ್ ಅಂಡರ್ ಗ್ರಾಜುಯೇಟ್ ಅಂಡ್ PG, ಇನ್ನೊಂದು ಪ್ರೊಫೆಷನಲ್ ಕೋರ್ಸಸ್. ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ನಾನು ಹೇಳಿದ್ದೇನೆ 3 ಫೇಮಸ್ ಇರೋದು: CA, CS, CMA. ಓಕೆ, ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ಚಾರ್ಟರ್ಡ್ ಅಕೌಂಟೆಂಟ್. ನಾನು ಹೇಳಿದ್ದೇನೆ ನಿಮ್ಗೆ, ಈ 3 ಕೋರ್ಸ್ ಅಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡಿ ಕಲಿತೀರಾದ್ರೆ ನಿಮ್ಮಲ್ಲಿ ಡಿಟರ್ಮಿನೇಷನ್ ಇರಬೇಕು, ನಿಮ್ಮಲ್ಲಿ ಕಾನ್ಸಂಟ್ರೇಷನ್ ಇರಬೇಕು, ಪೀಕ್ ಲೆವೆಲ್ ಇರಬೇಕು, ಹಠ ಇರಬೇಕು ಅಂತ ಹೇಳಿದ್ದೇನೆ. ಪ್ಲಸ್ ಕಮಿಂಗ್ ಬ್ಯಾಕ್ ಟು UG ಅಂಡ್ PG, ಅಂಡರ್ ಗ್ರಾಜುಯೇಟ್ ಅಂಡ್ ಪೋಸ್ಟ್ ಗ್ರಾಜುಯೇಟ್. ಸೊ BCom, MCom, BBA, MBA, ಮತ್ತೆ ನಾನು ನಿಮ್ಗೆ LLB ಹೇಳಿದ್ದೇನೆ. ಆ ಕಡೆಯಿಂದ ಮಾಸ್ಟರ್ಸ್ ಕೂಡ ಉಂಟು LLB ಅಲ್ಲಿ, ಮತ್ತೆ ನೀವು ಮರ್ಜ್ಡ್ ಆಗಿಯೂ ಕಲಿಬಹುದು. ಸೊ ನೆಕ್ಸ್ಟ್ ನಾನು ನಿಮ್ಗೆ ಒಂದು BSc ಇನ್ ಎಕನಾಮಿಕ್ಸ್ ಅಂತ ಹೇಳಿ ಅಲ್ಲೇ ಸ್ಟಾಪ್ ಮಾಡಿದೆ, ಹೌದಾ ಅಲ್ವಾ? ಎಸ್ ಆರ್ ನೋ? ಎಸ್, ಎಕಾನಮಿಸ್ಟ್ ಆಗುವ ಆಸೆ ಇದೆ ನಿಮ್ಗೆ? ಎಕಾನಮಿಸ್ಟ್, ವೆರಿ ಫ್ಯೂ ಪೀಪಲ್ ಬಿಕಮ್ ಎಕಾನಮಿಸ್ಟ್ಸ್. ಸೊ ಎಕಾನಮಿಸ್ಟ್ ಆಗ್ಬೇಕು ಅನ್ನೋ ಆಸೆ ಇದ್ರೆ, ಎಕಾನಮಿ ಬಗ್ಗೆ ಸ್ಟಡಿ ಮಾಡ್ಬೇಕಂತ ಆಸೆ ಇದ್ರೆ, ದ್ಯಾಟ್ ಈಸ್ ದ ಸ್ಪೆಷಲೈಸೇಷನ್. ನಾನು ಮತ್ತೆ ನಿಮ್ಗೆ ಸ್ಪೆಷಲೈಸೇಷನ್ ಬಗ್ಗೆ ಹೇಳಿದ್ದೆ. ಫಿನಾನ್ಸ್ ಇಸ್ ದ ಸ್ಪೆಷಲೈಸೇಷನ್, ಮಾರ್ಕೆಟಿಂಗ್ ಇಸ್ ದ ಸ್ಪೆಷಲೈಸೇಷನ್, ಮತ್ತೆ ಅದರಲ್ಲಿ HR ಇಸ್ ದ ಸ್ಪೆಷಲೈಸೇಷನ್, ಲಾಜಿಸ್ಟಿಕ್ಸ್ ಇಸ್ ದ ಸ್ಪೆಷಲೈಸೇಷನ್, ಮತ್ತೊಂದು ಹೇಳಿದ್ದೆ ಅಲ್ವಾ, ಆಪರೇಷನ್ಸ್ ಇಸ್ ದ ಸ್ಪೆಷಲೈಸೇಷನ್. ಇನ್ನೊಂದು ನಾನು ನಿಮ್ಗೆ ಹೇಳ್ತೇನೆ, ನೆನ್ಪಿಟ್ಕೊಳ್ಳಿ ಆಯ್ತಾ? ಅದು ನಾನು ಆವಾಗಲೇ ಹೇಳಬೇಕಿತ್ತು. ಒಬ್ಬರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಇರ್ತಾರೆ, AO, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅಥವಾ ಆಪರೇಷನ್ಸ್ ಮ್ಯಾನೇಜರ್ ಅಂತ ಇರ್ತಾರೆ ಕಂಪನಿಯಲ್ಲಿ. ತುಂಬಾ ಕೆಲಸ ಇರ್ತದೆ ಪಾಪ ಅವರಿಗೆ, ಗೊತ್ತುಂಟಾ? ತುಂಬಾ ಕೆಲಸ, ರಾತ್ರಿ ಹಗಲು ಅವರು ವರ್ಕ್ ಮಾಡ್ತಾ ಇರ್ತಾರೆ. ಬಿಕಾಸ್ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಅವರ ಕೈಯಲ್ಲಿ ಇರ್ತದೆ, ಹೌದಲ್ವಾ ಸರ್? ಅಡ್ಮಿನಿಸ್ಟ್ರೇಷನ್ ಅವರ ಕೈಯಲ್ಲಿ ಇರ್ತದೆ. ಟೀಚರ್ಸ್, ಈಗ ನಿಮ್ಮ ಸಂಸ್ಥೆಯಲ್ಲಿ ಟೀಚರ್ಸ್ ಹಾಗೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ತಾರೆ. ಅಂಡ್ ಟು ಕನ್ಕ್ಲೂಡ್ ನನಗೆ ಆವಾಗ ನೆನಪಾಯ್ತದು, ಈಗ ನಾನು ಪುನಃ ನೆನಪಾಯ್ತು. ಆಂಟ್ರಪ್ರಿನರ್ಶಿಪ್ ಅಂತ ಹೇಳಿದ್ದೆ ಅಲ್ವಾ ನಾನು? ಆಂಟ್ರಪ್ರಿನರ್ಶಿಪ್. ಸಪೋಸ್ ಥಿಂಕ್ ಮಾಡಿ, ಈಗ ನಿಮ್ಗೆ ಸ್ಟೇಷನರಿ ಬೇಕು ಅಂತ. ದಿಸ್ ಇಸ್ ಟಚ್ ಇಮೋಷನಲ್, ದಿಸ್ ಡಿಸ್ಕಷನ್ ಫಾರ್ ಮೀ. ದಟ್ಸ್ ವೈ ಐ ಆಲ್ವೇಸ್ ರೆಸ್ಪೆಕ್ಟ್ ಎವ್ರಿ ಆಂಟ್ರಪ್ರಿನರ್, ಎವ್ರಿ ಬಿಸ್ನೆಸ್ ಮ್ಯಾನ್. ಎಷ್ಟು ಕಷ್ಟಪಡ್ತಾರೆ ಗೊತ್ತುಂಟಾ? ತುಂಬಾ ಕಷ್ಟಪಡ್ತಾರೆ. ನೋಡಿ, ಒಂದು ಶಾಪ್ ಇದೆ ಅಂತ ಎನ್ಸ್ಕೊಳ್ಳಿ, ಆಯ್ತಾ? ನಂಗೆ 2 ನಿಮಿಷ ಕೊಡ್ತೀರಾದ್ರೆ ಹೇಳಿ ಕನ್ಕ್ಲೂಡ್ ಮಾಡಿದೆ. ಒಂದು ಶಾಪ್ ಇದೆ ಅಂತ ಎನ್ಸ್ಕೊಳ್ಳಿ. ಬೀಯಿಂಗ್ ಅ ಕಸ್ಟಮರ್, ಓಕೆ, ಬೀಯಿಂಗ್ ಅ ಕಸ್ಟಮರ್, ವಾಟ್ ಡು ಐ ಡು? ನನಗೆ ಬೇಕಿದ್ದದ್ದು ವಸ್ತು ಅಲ್ಲಿ ಸಿಕ್ಕಿದ್ರೆ ನಾನು ಹೋಗ್ತೇನೆ, ಅಲ್ಲಿ ಸಿಗ್ಲಿಲ್ಲದಿದ್ರೆ ನಾನು ಹೋಗ್ತೇನೆ, ಇಲ್ಲದಿದ್ರು ಹೋಗ್ತೇನೆ, ರೈಟ್? ನೆಕ್ಸ್ಟ್ ಟೈಮ್ ನನ್ನ ಥಾಟ್ ಏನು? ನನಗೆ ಬೇಕಿದ್ದದ್ದು ಯಾವುದು ಅಲ್ಲಿ ಸಿಗುದಿಲ್ಲ ಅಂತ. ಅಲ್ಲಿ ಇರಬಹುದು, ಪ್ರಾಡಕ್ಟ್ ಈಸ್ ದೇರ್, ಬಟ್ ಐ ವಿಲ್ ನಾಟ್ ಗೋ ಅಗೇನ್. ದ್ಯಾಟ್ ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟ್ ಸೋ ಮಚ್ ಆಫ್ ಮನಿ ಅಂಡ್ ಹಿ ಸ್ಟಾರ್ಟ್ಸ್ ಎ ಬಿಸ್ನೆಸ್. ಇಫ್ ಕಸ್ಟಮರ್ ಡಸ್ ನಾಟ್ ಕಮ್ ಟು ಹಿಸ್ ಡೋರ್ ಸ್ಟೆಪ್, ಬಿಸ್ನೆಸ್ ವಿಲ್ ಗೆಟ್ ಕ್ಲೋಸ್ಡ್. ಎಸ್ ಆರ್ ನೋ? ಎಷ್ಟು ಬಿಸ್ನೆಸ್ಗಳು ಬಂದಿರಬಹುದು, ಕ್ಲೋಸ್ ಆಗಿರ್ಬೋದು, ಹೌದಾ ಅಲ್ವಾ? ಎಫರ್ಟ್ಸ್ ಉಂಟು ಮಕ್ಕಳೇ, ಎಫರ್ಟ್ಸ್ ಉಂಟು. ಅದಕ್ಕೇನೆ ನಾನು ನಿಮ್ಗೆ ಹೇಳಿದ 3 ವರ್ಡ್ಸ್ ನೆನ್ಪಿಟ್ಕೊಳ್ಳಿ. GPT ಅಂದ್ರೆ ಏನು? ಯು ಶುಡ್ ಡೈಲಿ ಪ್ರೇ ಟು ಗಾಡ್, ಅಲ್ವಾ? ಶುಡ್ ಸೇ ಥ್ಯಾಂಕ್ಸ್ ಟು ಗಾಡ್.
that God you have given me one more day. ನನಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಿ, ನಾನು ಇವತ್ತು ಚಂದ ಮಾಡಿ ಓದ್ತೇನೆ, ನಾನು ಖುಷಿಯಲ್ಲಿ ಇರ್ತೇನೆ ಅನ್ನೋದು ನಿಮ್ಮ ಪ್ರೇಯರ್ ಆಗಿರ್ಬೇಕು. ಸೆಕೆಂಡ್ ಒನ್ ಇಸ್ P ಫಾರ್ ಪೇರೆಂಟ್ಸ್. ಚೆನ್ನಾಗಿ ಮಾತಾಡಿ ಅವ್ರ ಹತ್ರ. ಪ್ಲೀಸ್ ಡೋಂಟ್ ಇಗ್ನೋರ್ ಯುವರ್ ಪೇರೆಂಟ್ಸ್. ಕೆಲವೊಮ್ಮೆ ಸುಳ್ಳು ಹೇಳೋದುಂಟಲ್ವಾ, ಓದ್ತಾ ಇಲ್ಲದಿದ್ರೆ ಓದ್ತಾ ಇದ್ದೇನೆ ಅಂತ ಹೇಳಿ. ಹಾಗೆ ಮಾಡ್ಬೇಡಿ. ಓದ್ತಾ ಇಲ್ಲ ಇದ್ರೆ ಓದ್ತಾ ಇಲ್ಲ ಅಂತ ಹೇಳಿ. ಬೈದ್ರೆ ನಿಮ್ಮ ಒಳ್ಳೆದಕ್ಕೆ ಬೈದು. ಥರ್ಡ್ ಥಿಂಗ್ ಇಸ್ ಟೀಚರ್. ಗಿವ್ ರೆಸ್ಪೆಕ್ಟ್ ಟು ಪೇರೆಂಟ್ಸ್, ಸೇಮ್ ವೇ ಗಿವ್ ರೆಸ್ಪೆಕ್ಟ್ ಟು ಟೀಚರ್ಸ್. ಅಂಡ್ ಮೈ ಲಾಸ್ಟ್ ಸೆಂಟೆನ್ಸ್ ನಾನು ಹೇಳಿದ್ದೆ ಅಲ್ವಾ, ಲಾಸ್ಟ್ ಸೆಂಟೆನ್ಸ್ ಏನು ಗೊತ್ತುಂಟ? ದ ಬೆಸ್ಟ್ ಈಸ್ ಯೆಟ್ ಟು ಕಮ್. ದಿಸ್ ಇಸ್ ಮೈ ಥಂಬ್ನೇಲ್, ನನ್ನ ಲೈಫ್ ಇದು ರೂಲ್ ಇದು. ದ ಬೆಸ್ಟ್ ಈಸ್ ಯೆಟ್ ಟು ಕಮ್. ಇದು ನನ್ನದು ಇವತ್ತಿನ ಸೆಷನ್ ಆದ್ರೆ ನೆಕ್ಸ್ಟ್ ಒನ್ ಇನ್ನೂ ಬೆಟರ್ ಇರ್ತದೆ. ಯಾಕಂದ್ರೆ ಬೆಟರ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ನಿಮ್ಮದು ಇವತ್ತಿದು ನಾಲೆಜ್ ಇಷ್ಟಿದ್ರೆ ನಾಳೆ ಇನ್ನೂ ಜಾಸ್ತಿ ಇರಬೇಕು. ನಾಡ್ದು ಒಂದು ದಿವಸ ನಾನೇನು ಆಶಿಸೋದು ಅಂತ ಹೇಳಿದ್ರೆ, ಬೀಯಿಂಗ್ ಅ ಪ್ರೊಫೆಸರ್, ಬೀಯಿಂಗ್ ಅ ಟೀಚರ್, ನನ್ನದು ಆಸೆ ಏನಂತ ಹೇಳಿದ್ರೆ, KMSಗೆ ನಾನು ಬಂದಿದ್ದೇನೆ, ಮುಂಚೆನೂ ಕೆಲವೊಂದು ಸರ್ತಿ ಬಂದು ವಿಸಿಟ್ಸ್ ಮಾಡಿ ಹೋಗಿದ್ದೇನೆ ಬೇರೆ ಬೇರೆ ಕಾರಣಕ್ಕೆ. ನನ್ನದು ಆಸೆ ಏನಂತ ಹೇಳಿದ್ರೆ, ನಿಮ್ಮಲ್ಲಿ R ಫಾರ್ ರ್ಯಾಂಕ್ ಬರಬೇಕು, R ಫಾರ್ ಒಳ್ಳೆ ರಿಸಲ್ಟ್ ಬರಬೇಕು, ಹಾಗೇನೆ ನಿಮ್ಮಲ್ಲಿ S ಫಾರ್ ಒಳ್ಳೆ ಸ್ಯಾಲರಿ ಬರಬೇಕು. ನಿಮಗೆ ಸ್ಯಾಲರಿ ಸಿಗುವಂತ ಕೆಲಸ ಸಿಗ್ಬೇಕಾದ್ರೆ ಸ್ಟ್ರಗಲ್ ಇದ್ದೇ ಇರ್ತದೆ, ಡೆಡಿಕೇಶನ್ ಇರಲೇಬೇಕು. ಇಸ್ ದಟ್ ಕ್ಲಿಯರ್? ಎಸ್. ಅಂಡ್ ಒನ್ ಮೋರ್ ಥಿಂಗ್, ಮ್ಯಾಮ್ ಬಂದ್ರು, ಒನ್ ಮೋರ್ ಮಿನಿಟ್. ಇಂಟರ್ನ್ಶಿಪ್ಸ್ ಅನ್ನು ಮರಿಬೇಡಿ. ಇಂಟರ್ನ್ಶಿಪ್ಸ್, ವೆನ್ ಎವರ್ ಯು ಗೆಟ್ ಅ ಚಾನ್ಸ್ ಇನ್ ದ ಫ್ಯೂಚರ್ ಟು ಟೇಕ್ ಇಂಟರ್ನ್ಶಿಪ್ಸ್. 15 days ಆದ್ರೆ 15 days, 1 month ಆದ್ರೆ 1 month. ಸಣ್ಣದೇನೋ ಕಲೀಲಿಕ್ಕೆ ಸಿಗ್ತದಾದ್ರೆ ಬಿಸ್ನೆಸ್ ಬಗ್ಗೆ, ಆಫೀಸ್ ಬಗ್ಗೆ, ಹೋಗಿ ಬನ್ನಿ. ಯು ವಿಲ್ ಹ್ಯಾವ್ 2 months 3 months ಟೈಮ್ ಆಫ್ಟರ್ ಯುವರ್ POC. ರಜೆ ಇರ್ತದೆ. ಅವಾಗ ಎಲ್ಲೋ ನಿಮ್ಮದೇ ಊರಲ್ಲಿ, ನಿಮ್ಮದೇ ಅಕ್ಕಪಕ್ಕದಲ್ಲಿ ಒಂದು ಬಿಸ್ನೆಸ್ ಇದೆ ಅಂತ ಎನ್ಸ್ಕೊಳ್ಳಿ, ಹೋಗಿ ಬನ್ನಿ. ಬ್ಯಾಂಕ್ ಇದೆ ಅಂತ ಎನ್ಸ್ಕೊಳ್ಳಿ, 1-2 ಸರ್ತಿ ಹೋಗಿ ಬನ್ನಿ. ಅಂಡರ್ಸ್ಟ್ಯಾಂಡ್, ಇಂಪ್ಲಿಮೆಂಟ್ ಯುವರ್ ಕಾನ್ಸೆಪ್ಟ್ಸ್. ವಾಟ್ ಎವರ್ ಯು ಲರ್ನ್ಡ್ ಇನ್ ಯುವರ್ POC, in your commerce, please understand and try to implement. ಇಲ್ಲದಿದ್ರೆ ಅದು ಕಲ್ತದ್ದು ಅಲ್ಲಿಗೆ ಮುಗ್ದೋಯ್ತದು, ಗೊತ್ತಾಗ್ತದಲ್ವಾ? ಯಾವತ್ತು ಅಕೌಂಟ್ಸ್ ಇರಲಿ, ಬಿಸ್ನೆಸ್ ಸ್ಟಡೀಸ್ ಇರಲಿ, ಕಾಮರ್ಸ್ ಇದು ನಿಮ್ದು ಸ್ಟ್ಯಾಟಿಸ್ಟಿಕ್ಸ್ ಇರಲಿ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಪೇಪರ್ ಇರಲಿ, ಅದಾದ ನಂತರ ನೀವು ಬೇರೆ ಯಾವುದೇ ಕಲೀರಿ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಲೀರಿ, ಗೊತ್ತಾಗ್ತದಲ್ವಾ? ಪ್ಲಸ್ ನಾನು ಇಷ್ಟೂ ಕೂಡ ನಾನು ಮಾತಾಡಿದೆ ಅಲ್ವಾ, ನನಗೊಂದು ದೊಡ್ಡ ಜವಾಬ್ದಾರಿ ಉಂಟು ನಮ್ಮ ಕಾಲೇಜಲ್ಲಿ ಸಹ, ಬೇರೆ ಕಡೆ ಸಹ. ಐ ಆಮ್ ಅ ಪ್ಲೇಸ್ಮೆಂಟ್ ಸೆಲ್ ಕೋಆರ್ಡಿನೇಟರ್. ಸೊ ಪ್ಲೇಸ್ಮೆಂಟ್ ಸೆಲ್ ಆಫೀಸರ್ ಅಂತ ಹೇಳ್ಬೋದು, ಪ್ಲೇಸ್ಮೆಂಟ್ ಸೆಲ್ ಕೋಆರ್ಡಿನೇಟರ್ ಅಂತ ಹೇಳ್ಬೋದು. ಯಾವುದೇ ಸ್ಟೂಡೆಂಟ್ ನನ್ನ ಹತ್ರ ಬಂದು, ಸರ್ ನನ್ನದು ಗ್ರಾಜುಯೇಷನ್ ಆಗಿದೆ, ಸರ್ ನನ್ನದು ಫರ್ದರ್ ಸ್ಟಡೀಸ್ ಮುಗಿಯಿತು, ನಾನು ಮುಂದೆ ಯಾವ ಜಾಬಿಗೆ ಹೋಗಬೇಕು ಅಂತ ನನ್ನ ಹತ್ರ ಕೇಳಿ ಬಂದಾಗ ನಾನು ನೋ ಅಂತ ಹೇಳಲಿಕ್ಕಿಲ್ಲ. ನಾನು ಗೈಡ್ ಮಾಡಲೇಬೇಕು. ಅದು ನನ್ನ ಫೇವರೇಟ್ ಆದ್ರಿಂದಾಗಿ ನಾನು ಅದನ್ನು ಎಷ್ಟು ನನಗೆ ತಿಳಿತದೆ ನಾನು ಮಾಡ್ತಾ ಇದ್ದೇನೆ. ಅದರದ್ದು ಪಾರ್ಟ್ ಅಂಡ್ ಪಾರ್ಸೆಲ್ ಕ್ಯಾರಿಯರ್ ಗೈಡೆನ್ಸ್. ಸ್ಟೂಡೆಂಟ್ಸ್ ಹತ್ರ ಹೋಗಿ ಇಂಟ್ರಾಕ್ಟ್ ಮಾಡೋದು, ಅವ್ರಿಗೆ ಕ್ಲಿಯರ್ ಒಂದು ಐಡಿಯಾಲಜಿಸ್ ಅನ್ನು ಕೊಡುವಂಥದ್ದು. ಸೊ ರಿಮೆಂಬರ್, ನನ್ನದು ಫೈನಲ್ ಸೆಂಟೆನ್ಸಸ್ ಎಲ್ಲ ಮುಗ್ದೋಗಿದೆ. ಇನ್ನೊಮ್ಮೆ ನನಗೆ ಅವಕಾಶ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ ಈ ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಬರಲಿಕ್ಕೆ. ಪ್ಲಸ್ ನಾವು ಗಾಡಿಗೆ ಸಹ ಥ್ಯಾಂಕ್ಸ್ ಹೇಳಬೇಕು. ನಾನಂತೂ ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಮಳೆ ಬರ್ತಾ ಇತ್ತು ಕಂಟಿನ್ಯೂಸ್ ಆಗಿ, ಪ್ಲಸ್ ಮಿಡ್ಲಲ್ಲಿ ಇಷ್ಟೊತ್ತು ತನಕವೂ ಕೂಡ ಗಾಡಿಗೆ ಥ್ಯಾಂಕ್ಸ್. ಯಾಕಂತ ಹೇಳಿದ್ರೆ ನಿಂತಿತ್ತು, ಯಾಕಂದ್ರೆ ಇಲ್ಲ ಇದ್ರೆ ಆ ಸೌಂಡಲ್ಲಿ ಮಿಡ್ಲಲ್ಲಿ ನಾನು ನನ್ನ ಡಿಸ್ಕಷನ್ ಸ್ಟಾಪ್ ಮಾಡಬೇಕಿತ್ತು, ಇನ್ನೂ ತುಂಬಾ ಲಾಂಗ್ ಆಗ್ತಾ ಇತ್ತು. ಸೊ ಹಾಗಾಗಿ ನಿಮ್ಮ ಕೆರಿಯರ್ ಡೆಫಿನೆಟ್ಲಿ ಒಳ್ಳೇದಿದೆ. ನನ್ನ ಸರ್, ನನ್ನ ಮ್ಯಾಮ್ ಹೇಳಿದ್ದಿಷ್ಟೇ, ಆಲ್ಬನ್, ಯು ಜಸ್ಟ್ ಥಿಂಕ್ ಅಬೌಟ್ ಯುವರ್ ಸ್ಟಡೀಸ್, ಯು ಜಸ್ಟ್ ಥಿಂಕ್ ಅಬೌಟ್ ಎಕ್ಸೆಲಿಂಗ್ ಯುವರ್ ಸೆಲ್ಫ್, you just go forward, complete your education, just go forward, you will definitely become successful ಅಂತ ಹೇಳಿದ್. ನನ್ನದೇ ಸ್ಟೈಲ್ ಅಲ್ಲಿ ನಾನು ಒಂದು ಸಕ್ಸಸ್ ಅನ್ಕೊಂಡಿದ್ದೇನೆ. ತುಂಬಾ ಇಲ್ಲದಿದ್ರು ಸ್ವಲ್ಪ ಆದ್ರೂ ಕಂಡಿದ್ದೇನೆ. ಸ್ಲೋಲಿ ಮೇಲೆ ಬರ್ತಾ ಇದ್ದೇನೆ. ಮತ್ತೆ ಎಲ್ಲ ಸಕ್ಸಸ್ ಅನ್ನು ಎಲ್ಲ ಟೈಮಲ್ಲಿ ಪಡ್ಕೊಳ್ಳಿಕ್ಕೆ ಆಗುದಿಲ್ಲ. 100% ಎಕ್ಸ್ಪರ್ಟ್ ಯಾರು ಆಗ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಆಗ್ಲಿಕ್ಕೆ ಆಗ್ತದೆ. ಕೆಲವರು ಆಗಿರ್ಬೋದು, ಲೆಟ್ ದೆಮ್ ಬಿ ಲೈಕ್ ದಟ್. ಲೆಟ್ ಅಸ್ ಟ್ರೈ ಸ್ಟೆಪ್ ಬೈ ಸ್ಟೆಪ್, little by little. With these words, with one more time that last sentence, the best is yet to come from my side, the best is yet to come from your side. The best ಅಂದ್ರೆ ನಿಮ್ಗೆ ಗೊತ್ತುಂಟು ಏನು? ನೀವು ಓದಬೇಕು, ಫಸ್ಟ್ ಗೋಲ್ ಏನು ಓದಬೇಕು, ಮತ್ತೆ ಒಳ್ಳೆ ರಿಸಲ್ಟ್ ಇನ್ಸ್ಟಿಟ್ಯೂಷನ್ಗೆ ಕೊಡಬೇಕು. ನೆಕ್ಸ್ಟ್ ನೀವು ಯಾವುದೇ ಕೋರ್ಸ್ ತಗೊಳ್ಳಿ, ಏನಾದರೂ ಗೈಡೆನ್ಸ್ ನನ್ನ ಸೈಡಿಂದ ಬೇಕಿದ್ರೆ ಪ್ಲೀಸ್ ಟೆಲ್ ಯುವರ್ ಟೀಚರ್ಸ್, ನಾನು ಫೋನ್ ಕಾಲಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೇನೆ. ವಿತ್ ದಿಸ್ ಕೀ ನೋಟ್, ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್ ಪ್ರೊಫೆಸರ್ ಆಲ್ಬನ್ ಆಂಟೋನಿ ಪೆರೇರಾ. ಹ್ಯಾವ್ ಅ ನೈಸ್ ಡೇ.